ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ 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 ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ. ಪುರುಷೋ ನಾನುಪುಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನ ಹಿ ಜನನಿ ಮರಣಂ. ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ. ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ತರಗತಿ ಗಣಪತಿ ಅಥರ್ವ ಶೀರ್ಷ ಹೊಸ ಪಠ್ಯನ ತಗೊಂಡಿದ್ದೀವಿ. ಕಳೆದ ಮಂಗಳವಾರದಿಂದ ಇದು 2ನೇ ತರಗತಿ. ಗಣಪತಿ ಅಥರ್ವ ಶೀರ್ಷ ಅಥವಾ ಗಣಪತಿ ಉಪನಿಷತ್. ಸೊ ಈ ಪಠ್ಯ ಇದರೊಳಗೂ ವೇದಾಂತದ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಒಂದು ನಿರ್ಗುಣ ನಿರಾಕಾರ ಈಶ್ವರನ ಬಗ್ಗೆನೂ ಹೇಳಿದ್ದಾರೆ. ಅಂದ್ರೆ ಹಾಗೆ ನಿರ್ಗುಣ ನಿರಾಕಾರ ಪರಬ್ರಹ್ಮನ ಬಗ್ಗೆ ಹೇಳಿದ್ದಾರೆ. ಹಾಗೆ ಸಗುಣ ಸಾಕಾರ ಇರುವಂತಹ ಪರಬ್ರಹ್ಮ ಅದ್ರ ಬಗ್ಗೆನೂ ಹೇಳಿದ್ದಾರೆ. ನಾವು ಶುರು ಮಾಡ್ಬೇಕಾದ್ರೆ ಸಗುಣ ಸಾಕಾರ ಅಂದ್ರೆ ನಮ್ಗೆ ಒಂದು ಆಕಾರ ಬೇಕು. ಆಕಾರ ಅಂತಂದ್ರೆ ಯಾವ್ದಾದ್ರೂ ದೇವರ ಆಕಾರ ಬೇಕು, ಅಲ್ಲಿಂದನೇ ಶುರು ಮಾಡೋದು. ಅದಕ್ಕೆ ಬೇಕಾದಷ್ಟು ಗುಣಗಳನ್ನ ಹೇಳುವಂತ ಒಂದಿದು, ಆ ಥರದ ಶ್ಲೋಕಗಳು, ಆ ಥರದ ಮಂತ್ರಗಳು, ಅದರಿಂದನೇ ಪೂಜೆ ಪುನಸ್ಕಾರ ಎಲ್ಲಾದ್ರೂ ಮಾಡಿಕೊಂಡು ಆಮೇಲೆ ನಿರ್ಗುಣ ನಿರಾಕಾರದ ಕಡೆಗೆ ಹೋಗುವಂಥದ್ದು. ಇಲ್ಲಿ ಗಣಪತಿ ಅಥರ್ವ ಶೀರ್ಷದಲ್ಲಿ 2ರ ಬಗ್ಗೆನೂ ಹೇಳಿದ್ದಾರೆ. ಗಣಪತಿನ ನಿರಾಕಾರ ನಿರ್ಗುಣದಲ್ಲಿ ಪೂಜೆ ಮಾಡೋದು ಹೇಗೆ, ಪೂಜೆ ಮಾಡೋದು ಅಂದ್ರೆ ಅವನನ್ನು ಧ್ಯಾನ ಮಾಡೋದು ಹೇಗೆ, ಹಾಗೆ ಸಗುಣ ಸಾಕಾರದಲ್ಲಿ ಹೇಗೆ ಧ್ಯಾನ ಮಾಡೋದು ಅದನ್ನ ಹೇಳಿ, ಆಮೇಲೆ ಇದನ್ನ ಮಾಡೋದ್ರಿಂದ ಏನು ಫಲ ನಮಗೆ ಅಂತ ಅನ್ನೋದನ್ನ ಇದ್ರೊಳಗಡೆ ಹೇಳಿದ. ಸೊ ಗಣಪತಿ ಅಂತಂದ್ರೆ ಗಣಗಳ ಪತಿ. ಗಣಗಳ ಪತಿ ಅಂತಂದ್ರೆ ದೇವಗಣ, ಮನುಷ್ಯಗಣ ಅಂತೆಲ್ಲ ಈ ತರ ಗಣಗಳಿದೆ. ಸೊ ಅದ್ರೊಳಗಡೆ ದೇವಗಣ, ಮನುಷ್ಯಗಣ, ಈ ತರ ಎಲ್ಲ ಗಣಗಳಿಗೆ ಬೇಕಾದಷ್ಟು ಗಣಗಳಿದೆ ಬ್ರಹ್ಮಾಂಡದಲ್ಲಿ. ಎಲ್ಲಾ ಗಣಗಳಿಗೂ ಅಧಿಪತಿ ಗಣಪತಿ. ಅಂದ್ರೆ ಈ ಗಣಗಳಿಗೆಲ್ಲ ಈಶ ಅಂದ್ರಿಂದ ಗಣೇಶ. ಗಣಗಳಿಗೆ ಅಧಿಪತಿ ಅಥವಾ ಗಣಗಳಿಗೆ ಈಶ ಅಂದ್ರೆ ಓನರ್, ಒಡೆಯ. ಗಣಾಧಿಪ, ಗಣಪತಿ, ಗಣೇಶ ಇದೆಲ್ಲ ಗಣಗಳಿಗೆ ಈಶ, ಗಣಗಳಿಗೆ ಒಡೆಯ ಆಗಿರೋದ್ರಿಂದ ಇದಾಗಿರೋದು. ಸೊ ಶ್ರೀ ಅಂತಂದ್ರೆ ಯಾವಾಗ್ಲೂ ಶುಭ ಮಂಗಳವಾಗಿರುವಂಥದ್ದು ಶ್ರೀ ಅಂತ. ಶ್ರೀ ಗಣಪತಿ. ಅಥರ್ವ ಶೀರ್ಷ ಅಂದ್ರೆ ಈ ಅಥರ್ವ ಅಂತಂದ್ರೆ ಅಲ್ಲಾಡ್ತಾ ಇರುವಂಥದ್ದು. ನಮ್ಮ ಮನಸ್ಥಿತಿ ಯಾವಾಗ್ಲೂ ಅಲ್ಲಾಡ್ತಾ ಇರುತ್ತೆ. ಸೊ ಅಥರ್ವ ಅಂತಂದ್ರೆ
ಅಲ್ಲಾಡ್ದಲೇ ಇರುವಂತ ಮನಸ್ಸು, ದೃಢವಾದ ಮನಸ್ಸು, ಅಂದ್ರೆ ಅನ್ವೇವರಿಂಗ್ ಮನಸ್ಸು, ಅಂದ್ರೆ ಹೆಡ್, ತಲೆ ಅಂತ ಹೇಳ್ಬೇಕು. ಹಾಗಾಗಿ ಆನೆ ಕುತ್ತಿಗೆ ಸಣ್ಣಗಿಲ್ಲ, ಇಲ್ವಾ? ಇದು ಇಲ್ಲ. ಆನೆ ಕುತ್ತಿಗೆ ಅಲ್ಲಾಡ್ಸಲ್ಲ, ಬರೀ ಸೊಂಡ್ಲು ಕಿವಿ ಎಲ್ಲ ಅಲ್ಲಾಡ್ಸುತ್ತಷ್ಟೆ. ಹಾಗೆ ತಲೆ ಗಟ್ಟಿಯಾಗಿ ಹಾಗೆ ನೆಲೆಸಿರುತ್ತೆ. ಸೊ ಆ ಥರ ಅಂದ್ರೆ ಅದೊಂದು ಉಪಮಾನ. ಗಣಪತಿ ಅಥರ್ವ ಶೀರ್ಷಂ ಅಂದ್ರೆ ತಲೆ, ಹೆಡ್, ಟಾಪ್. ಸೊ ಮನುಷ್ಯ ನಿಂತ್ಕೊಂಡ್ರೆ 2 ಕಾಲ ಮೇಲೆ ಬರೋದು ಯಾವುದು? ಲಾಸ್ಟ್ ಮೇಲಕ್ಕಿರೋದೇನೆ ತಲೆ. ಆದ್ರೆ ಪ್ರಾಣಿಗಳಿಗೆ ಹಾಗಿಲ್ಲ. ತಲೆ ಬೆನ್ನು ಸಮಕ್ಕೆ ಸರಿಯಾಗಿದೆ. ಬೆನ್ನು ಕಾಲ್ ಮೇಲೆ ಇರೋದು ಬೆನ್ನು 4 ಕಾಲ್ ಮೇಲೆ ನಿಂತಿದೆ, ಅದೇ ನೇರಕ್ಕಿನೇ ತಲೆ ಇದೆ. ತಲೆ ಆ ಇದಕ್ಕಿನ್ನ ಇಲ್ಲ. ಅದಕ್ಕಾಗಿ ಅದಕ್ಕೆ ತಿರಿಯಂಕ ಅಂತಾರೆ. ನಮಗೆ ಮನುಷ್ಯನಿಗೆ ತಲೆ ಮೇಲಿದೆ. ಸೊ ಹಾಗಾಗಿ ಅದಕ್ಕೆ ನಮಗೆ ವ್ಯತ್ಯಾಸ ಇರೋದು, ನಾವು ತಲೆ ಮೇಲೆ ಇರೋದ್ರಿಂದ ನಾವು ಮನುಷ್ಯರು. ಕೋತಿನೂ ಕೆಲವು ಸಲ ಕಾಲ್ ಮೇಲೆ ನಿಂತ್ಕೊಳತ್ತೆ, ಆದ್ರೆ ಯಾವಾಗ್ಲೂ ಕಾಲ್ ಮೇಲೆ ನಿಂತಿರಲ್ಲ. ಕೈನೂ ಕಾಲ್ ತರ ಯೂಸ್ ಮಾಡುತ್ತೆ. ಓಡಾಡ್ಬೇಕಾದ್ರೆ, ಏನಾರ ಕೆಲಸ ಮಾಡ್ಬೇಕಾದ್ರೆ ಎಲ್ಲವಾಗ್ಲೂ ಕೈನೂ ಕಾಲ್ ತರನೇ ಯೂಸ್ ಮಾಡುತ್ತೆ. ಹಾಗಾಗಿ ಅದಿನ್ನೂ ಫುಲ್ಲಿ ಡೆವಲಪ್ಡ್ ಅಂತ ಆಗಿಲ್ಲ. ಸೊ ಯಾವಾಗ ತಲೆ 2 ಕಾಲ ಮೇಲೆ ನಿಂತ್ಕೊಳ್ಳೋದು, ಮೊದಲು ಪ್ರಾಣಿ ಹೀಗೆಲ್ಲ ಮುಂದೆ ಬಂದ ಮೇಲೆ 2 ಕಾಲ ಮೇಲೆ ನಿಂತ್ಕೊಂಡು ಇದೆ ಅಂತಂದ್ರೆ, ಸೊ ಅದಕ್ಕೆ ಸ್ವಲ್ಪ ಹೆಚ್ಚಿನ ಶಕ್ತಿ ಇದೆ ಅಂತ. ಹಾಗಾಗಿ ಅಥರ್ವ ಶೀರ್ಷಂ ಅಂದ್ರೆ ಮೇಲೆ ಇರೋ ತಲೆ ಇರೋದು ಒಂಥರ ಅಂತ. ಹಾಗಾಗಿ ಗಣಪತಿ ಗಣಗಳಿಗೆ ಈಶ, ಗಣಗಳಿಗೆ ಅಧಿಪತಿ, ಗಣಾಧಿಪ. ಅವನ ಅಥರ್ವ ಅಂತಂದ್ರೆ ಅವನು ಈ ತಲೆ ಅಲ್ಲಗಾಡದಲ್ಲೇ ಇರೋ ತಲೆ ಅಂದ್ರೆ ಮನಸ್ಸು ಹಿಡಿತದಲ್ಲಿ, ಸ್ಥಿಮಿತದಲ್ಲಿ ಇರುವಂಥದ್ದು. ನಮ್ಮ ಮನಸ್ಸು ಯಾವಾಗ್ಲೂ ಸ್ಥಿಮಿತದಲ್ಲಿ ಇದೆಯಾ? ಕ್ಷಣಪಿತ್ತ ಕ್ಷಣ ಚಿತ್ತ ಅಂತ ಹಾಗೆ ನಮ್ದು 1 ನಿಮಿಷ ಹಾಗಿರುತ್ತೆ ಮನಸ್ಸು, 1 ನಿಮಿಷ ಹೀಗಿರುತ್ತೆ. ಆದ್ರೆ ಗಣಪತಿ ಅಥರ್ವ ಶೀರ್ಷ ಅಂದ್ರೆ ಒಂದೇ ತರ ಇರೋದು. ಸೊ ಇನ್ನೊಂದು ಅಥರ್ವ ಅಂತಂದ್ರೆ ಅಥರ್ವ ಋಷಿ ಬರ್ದಿರುವಂತ ಈ ಗಣಪತಿ ಅಥರ್ವ ಶೀರ್ಷ. ಅಥರ್ವ ಅಂತಂದ್ರೆ ಅಥರ್ವ ವೇದ ಬರ್ದಿರೋ ಋಷಿ. ಅಥರ್ವ ವೇದನ ಎಲ್ಲವನ್ನು ಅದಕ್ಕೆ ವ್ಯಾಖ್ಯಾನ ಬರ್ದಿರುವಂತ ಋಷಿ. ಸೊ ಅಥರ್ವ ವೇದದಲ್ಲೇ ಇದು ಇದೆ ಅಂತ ಕೆಲವರು ಹೇಳ್ತಾರೆ, ಆದ್ರೆ ಅದ್ರೊಳಗಿಲ್ಲ. ಇದು ಬೇರೆ ಒಂದು ಟೆಕ್ಸ್ಟ್. ಗಣೇಶ ಅಥರ್ವ ಶೀರ್ಷ ಅನ್ನೋದು ಅಥರ್ವ ವೇದದಲ್ಲೇ ಇರುವಂತದ್ದಲ್ಲ. ಗಣೇಶ ಅಥರ್ವ ವೇದ ಬರೆದ ಋಷಿ, ಅಥರ್ವ ಋಷಿಯಿಂದ ಬರೆದಿರುವಂಥದ್ದು. ಸೊ ಹಾಗಾಗಿ ಇದಿಷ್ಟು ವಿಚಾರ ಗಣಪತಿ ಅಥರ್ವ ಶೀರ್ಷ, ಗಣೇಶ ಉಪನಿಷತ್ ಅಂತಂದ್ರೆ ಅದನ್ನ ತಿಳ್ಕೊಳ್ಬೇಕಾಗಿತ್ತು. ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಇದನ್ನು ಹೇಳಿದ್ದೆ. ಈಗ ಗಣೇಶನ್ನ ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನ ಚಿಂತನೆಗೆ ತಗೊಂಡ್ಬರುವಂಥದ್ದು, ಅದನ್ನ ಸ್ತುತಿಸುವಂಥದ್ದು, ಅದನ್ನ ತಿಳ್ಕೊಳ್ಳುವಂಥ ವಿಚಾರ. ಸೊ ಇದು ವೇದದ ಉಪನಿಷತ್, ಇದು ಚಿಕ್ಕ ಉಪನಿಷತ್ತು. ಇದು ಮೇಜರ್ ಉಪನಿಷತ್ ಅಲ್ಲ. ಮೇಜರ್ ಉಪನಿಷತ್ತುಗಳು ನಮ್ಮಲ್ಲಿ ಬೇಕಾದಷ್ಟು 1008 ಉಪನಿಷತ್ತು ಇತ್ತು. ಈಗ ಒಂದು 237 ಏನೋ ಸಿಕ್ಕಿದೆ. ಬಾಕಿದೆಲ್ಲ ನಶಿಸಿ ಹೋಗಿದೆ. ಆದ್ರೂ ಅದ್ರೊಳಗೆ 10 ಉಪನಿಷತ್ತುಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ದೊಡ್ಡ ಉಪನಿಷತ್ತುಗಳು. ದೊಡ್ಡದು ಅಂದ್ರೆ ಗಾತ್ರದಲ್ಲಿ ದೊಡ್ಡದಲ್ಲ, ಜ್ಞಾನದಲ್ಲಿ ದೊಡ್ಡದು. ಸೊ ಹಾಗಾಗಿ ಆ 10 ಉಪನಿಷತ್ತುಗಳನ್ನ ಮೇಜರ್ ಉಪನಿಷತ್ ಅಂತಾರೆ. ಇನ್ನುಳಿದಿರೋದನ್ನೆಲ್ಲ ಚಿಕ್ಕ ಉಪನಿಷತ್ತುಗಳು, ಮೈನರ್ ಉಪನಿಷತ್ ಅಂತ ಹೇಳ್ತಾರೆ. ಸೊ ಇನ್ನೂ ಒಂದು 10 ಉಪನಿಷತ್ತನ್ನ ಸೇರಿಸಿದ್ದಾರೆ ಮೇಜರ್ ಉಪನಿಷತ್ ಅಂತ. ಒಂದು 20 ಉಪನಿಷತ್ತುಗಳು ಮೇಜರ್ ಅಂತ ಹೇಳಿದ್ರು. ಶಂಕರಾಚಾರ್ಯರು ಬರೆದಿರುವಂತ ಭಾಷ್ಯದಲ್ಲಿ 10 ಉಪನಿಷತ್ತುಗಳ ಬಗ್ಗೆ ಬರೆದಿರೋದ್ರಿಂದ ಅದನ್ನ ಮೇಜರ್ ಉಪನಿಷತ್ ಅಂತ ಕರೀತಾರೆ. ಸೊ ಉಪನಿಷತ್ತಿನ ಪ್ರತಿಯೊಂದು ಉಪನಿಷತ್ತಿಗೂ ಒಂದೊಂದು ಶಾಂತಿ ಪಾಠ ಇರುತ್ತೆ. ಇಲ್ಲೂ ಈ ಗಣಪತಿ ಅಥರ್ವ ಶೀರ್ಷಕ್ಕೆ ಒಂದು ಶಾಂತಿ ಪಾಠ ಆಗಿದೆ. ಈ ಮಾಂಡುಕ್ಯ ಉಪನಿಷತ್ತು ಇದು ಇರುವಂತಹದ್ದು. ಸೊ ಹಾಗಾಗಿ ಈ ಉಪನಿಷತ್ತು ಪ್ರಶ್ನೋಪನಿಷತ್ತು, ಮುಂಡಕ ಉಪನಿಷತ್ತಿಗೂ ಇದೇ ಶಾಂತಿ ಮಂತ್ರನ ಹೇಳಿ ಶುರು ಮಾಡೋದು. ಶಾಂತಿ ಮಂತ್ರ ಅಂದ್ರೆ ನಾವು ಪ್ರತಿಯೊಂದು ಕೆಲಸ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಪ್ರಾರ್ಥನೆ ಮಾಡಿದಾಗೆ
ಅದನ್ನ ಮಾಡುವಂಥದ್ದು. ಇಲ್ಲಿ ಪ್ರಾರ್ಥನೆ ಮಾಡೋದು ಒಂದು ಪ್ರಾಪಂಚಿಕವಾದ ಪ್ರಾರ್ಥನೆ. ಇದು ಯಾವುದೇ ಇದಲ್ಲ, ಒಂದು ಯಾವುದೋ ದೇವರನ್ನು ಕುರಿತು ಮಾಡಿರುವಂತ ಇದಲ್ಲ. ಆದ್ರೆ ಇದು ಪರಬ್ರಹ್ಮನ್ ಅಂತಂದ್ರೆ ಬ್ರಹ್ಮಾಂಡದಲ್ಲಿರೋ ಬ್ರಹ್ಮಾಂಡನ ಕಾಯ್ತಾ ಇರೋ ಪರಬ್ರಹ್ಮನ್. ಆ ತರ ಪರಬ್ರಹ್ಮನ ಬಗ್ಗೆ ನಾವು ಕೇಳ್ಕೊಳ್ಳೋದು ಒಂದು ಪ್ರಾರ್ಥನೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ರುಜ್ಯತಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्ददातु. ಓಂ ಶಾಂತಿ ಶಾಂತಿ ಶಾಂತಿ. ಈ 3 ಸಲ ಶಾಂತಿ ಹೇಳೋದು ಪ್ರತಿಯೊಂದು ಶಾಂತಿ ಮಂತ್ರಕ್ಕೂ ಇದೆ. ಹಾಗಾಗಿ ಅದನ್ನ ಶಾಂತಿ ಮಂತ್ರ ಅಂತ ಹೇಳ್ತಾರೆ. ಬೇಕಾದಷ್ಟು ಶಾಂತಿ ಮಂತ್ರಗಳಿದೆ, ಚಿಕ್ಕದಿದೆ, ದೊಡ್ಡದಿದೆ. 10 ದಶಶಾಂತಿ ಮಂತ್ರಗಳು ಅಂತ ಇದೆ, ತುಂಬಾ ದೊಡ್ಡದಾಗಿದೆ. ಅದಕ್ಕಿಂತ ಚಿಕ್ಕ ಚಿಕ್ಕ ಶಾಂತಿ ಮಂತ್ರಗಳು ಇದೆ. ಅದು ಕೊನೆಗೆ ಶಾಂತಿ, ಓಂ ಶಾಂತಿ 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 ಅಂತ ಬರುತ್ತೆ. ಈ ಶಾಂತಿ 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 ಅಂದ್ರೆ ಆದಿ ಭೌತಿಕ ಶಾಂತಿ, ಆಧ್ಯಾತ್ಮಿಕ ಶಾಂತಿ, ಆದಿ ದೈವಿಕ ಶಾಂತಿ ಅಂತ. ಆಧ್ಯಾತ್ಮಿಕ ಅಂತಂದ್ರೆ ನನ್ನ ಮನಸ್ಸಿನಿಂದ ನಾನು ಏನ್ ಅನ್ಕೊಂಡಿದ್ದೀನಿ ಅದೇ ಆಧ್ಯಾತ್ಮಿಕ. ನಾನು ಇದನ್ನ ಜೀವ ಅಂತ ಹೇಳ್ಬೋದು. ಆದಿ ಭೌತಿಕ ಅಂದ್ರೆ ಜಗತ್ತು, ಆದಿ ದೈವಿಕ ಅಂದ್ರೆ ಈಶ್ವರ. ಜೀವ, ಜಗತ್ತು, ಈಶ್ವರಕ್ಕೆ ಶಾಂತಿ ದೊರಕಲಿ ಅಂತ ಕೇಳ್ಕೊಳ್ಳೋ ಹಾಗೆ. ನಾನು ಬರೀ ನನಗ್ ಮಾತ್ರ ಒಳ್ಳೇದ್ ಮಾಡು, ನನ್ನ ಹೆಂಡತಿ ಮಕ್ಳಿಗೆ ಮಾತ್ರ ಒಳ್ಳೇದ್ ಮಾಡು ಅಂತ ಕೇಳ್ಕೊಳ್ಳೋದೆಲ್ಲ ನಾವು ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡುವಾಗ ಆ ತರದ ಒಂದು ಚಿಕ್ಕ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದಲ್ಲ ಇದು. ಇದು ಪೂರ್ತಿ ಓಂ ಶಾಂತಿ 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 ಹಿಂದೆ ಜೀವಕ್ಕೆ ಶಾಂತಿ ಆಗ್ಲಿ, ಜಗತ್ತಿಗೆ ಶಾಂತಿ ಆಗ್ಲಿ, ಮತ್ತೆ ಈಶ್ವರ ಅಂತ ಹೇಳೋದಕ್ಕೆ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಅಂತ. ಸೊ 3ಕ್ಕೂ ಶಾಂತಿ ಆಗ್ಲಿ ಅಂತ ಹೇಳ್ಕೊಳ್ಳೋದು. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಅಂತಂದ್ರೆ ನಮಗೆ ಏನು ಹೇಳಿದ್ದಾರೆ, ಇದೊಂದು ಆಸ್ಪೀಷಿಯಸ್ ಅಂತಂದ್ರೆ ಏನ್ ಹೇಳ್ಬೋದು, ಒಂದು ಶುಭಕರವಾಗಿ ಕೇಳುವಂತ ಒಂದು ಶಾಂತಿ ಮಂತ್ರ. ಓಂ ಫಸ್ಟ್ ಶುರುವಾಗೋದು ಎಲ್ಲ ಶಾಂತಿ ಮಂತ್ರಕ್ಕೂ ಓಂ ಅಂತ ಶುರುವಾಗುತ್ತೆ. ಓಂ ಅಲ್ಲೂ 3 ಇದಿದೆ, 3 ಅಕ್ಷರಗಳಿವೆ. 3 ಅಕ್ಷರಗಳು ಸೇರಿ ಓಂ ಅಂತ ಆಗಿದೆ. ಅಕಾರ ಉಕಾರ ಮಕಾರ, ಅಕಾರ ಉಕಾರ ಮಕಾರ. ಸೊ ಓಂ ಅಂತ ಸಂಸ್ಕೃತದಲ್ಲಿ ಬರೆದ್ರೆ ಅಕಾರ ಇದೆ, ಅಕಾರದಲ್ಲೇನೆ ಆ ಕಡೆ ತೆಗೆದ್ಬಿಟ್ಟು ಹೂ ಹಾಕಿದ್ದಾರೆ, ಅದ್ರ ಮೇಲೆ ಮಕಾರದ ಸಿಂಬಲ್ ಕೊಟ್ಟಿದ್ದಾರೆ, ಮೇಲೆ ಒಂದು ಅರ್ಧ ಚಂದ್ರ ಬರೆದು ಅದ್ರೊಳಗೊಂದು ಚುಕ್ಕಿ ಕೊಟ್ಟಿದ್ದಾರಲ್ಲ. ಓಂಕಾರ ಬರ್ಬೇಕಾದ್ರೆ ಈ 3 ಅಕ್ಷರಗಳು ಸೇರಿ ಆಗ್ಬೇಕು. ಅಕಾರ ಮಕಾರ ಉಕಾರ ಮಕಾರ. ಅಕಾರ ಉಕಾರ ಮಕಾರ ಅಂತ ಯಾತಕ್ಕೆ ಮಾಡಿದ್ದಾರೆ? ಪ್ರತಿಯೊಂದು ಅಕ್ಷರದಲ್ಲೂ ಪ್ರತಿಯೊಂದು ಮಂತ್ರ ಹೇಳ್ಬೇಕಾದ್ರೆ ಓಂ ಅಂತ ಹೇಳುವಂಥದ್ದು. ಸೊ ಈ ಅಕಾರ ಹೇಳ್ಬೇಕಾದ್ರೆ ಏನಾಗುತ್ತೆ, ನಾವು ಬರೀ ಮೇಲೆ ತುಟಿಯಿಂದ, ಬರೀ ನಾಲ್ಗೆ ತುದಿಯಿಂದ ಹೇಳಕ್ ಆಗಲ್ಲ. ಆ ಅಂತ ಹೇಳ್ಬೇಕಾದ್ರೆ ಕೆಳಗಡೆ 3 ಚಕ್ರಗಳು ಸೇರಿ ನಾಭಿನಲ್ಲಿ ಸೌಂಡ್, ನಾಭಿಯಿಂದನೇ ಅದು ಹೊರಡಬೇಕು, ಅಲ್ಲಿ ವೈಬ್ರೇಷನ್ ಆಗುತ್ತೆ. ಸೊ ಆ ವೈಬ್ರೇಷನ್ ಆದ್ರೆ ಕೆಳಗಡೆ 3 ಚಕ್ರಗಳಿಗೂ ವೈಬ್ರೇಷನ್ ಆಗುತ್ತೆ. ಅಂತ ನೀವು ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಈಗ್ಲೂ ನಿಮ್ ಹೊಟ್ಟೆ ಹತ್ರ ಕೈ ಇಟ್ಕೊಂಡು ಅಂತ ನೋಡಿ, ಅಲ್ಲೇ ಅಕಾರದ ವೈಬ್ರೇಷನ್ನು ಹೊಕ್ಕಳು ಸುತ್ತಲೂ ಆಗುತ್ತೆ. ಆ ಹೊಕ್ಕಳು ಹೊತ್ತಿಗೆ ಬರ್ಬೇಕಾದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ 3 ಚಕ್ರಗಳುವೆ ಅದು ವೈಬ್ರೇಷನ್ ಆಗಿ, ಚಕ್ರಗಳು ಐಡ್ಲ್ ಆಗಿದ್ರೆ ಅದಕ್ಕೆ ನಮಗೂ ಎನರ್ಜಿ ಕಡಿಮೆ ಆಗುತ್ತೆ. ಆ ವೈಬ್ರೇಷನ್ ಬರಲಿ ಅನ್ನೋದಕ್ಕೋಸ್ಕರ ಆಕಾರದಿಂದ ಶುರುವಾಗುತ್ತೆ.
ಊ ಅಂತಂದ್ರೆ ಊಕಾರ ಶಬ್ದ ಮಾಡಿ ಊ ಅಂತಂದ್ರೆ ಎಲ್ಲಿ ಶಬ್ದ ಬರ್ತಾ ಇದೆ ಅಂತ ನೋಡಿದ್ರೆ ಎದೆ ಮತ್ತು ಗಂಟ್ಲಿನಲ್ಲಿ ಬರ್ತಾ ಇದೆ. ಊ ಅಂತಂದ್ರೆ ಅಲ್ಲೇ ಬರೋದು. ಅಕಾರ ಉಕಾರ ಅಂದ್ರೆ ಎದೆ ಮತ್ತು ಗಂಟ್ಲಿನಲ್ಲಿ ಅನಾಹತ ಚಕ್ರ ಮತ್ತು ವಿಶುದ್ಧ ಚಕ್ರ ಇದೆ. ಆ ಎರಡು ಚಕ್ರಗಳು ವೈಬ್ರೇಟ್ ಆಗ್ಲಿ, ಆಕ್ಟಿವೇಟ್ ಆಗ್ಲಿ ಅಂತ ಹೇಳೋದಕ್ಕೆ ಉಕಾರ ಇದೆ. ಮಕಾರ ಹೇಳ್ಬೇಕಾದ್ರೆ ಅಂದ್ರೆ ಏನಾಗುತ್ತೆ, ಆಜ್ಞಾ ಚಕ್ರ ಮತ್ತೆ ತಲೆ ಮೇಲ್ಗಡೆ ವೈಬ್ರೇಷನ್ಸ್ ಬರುತ್ತೆ. ಇದನ್ನ ಸಹಸ್ರಾರ ಚಕ್ರ ಅಂತಾರೆ. ಈ ಚಕ್ರ ಎರಡು ವೈಬ್ರೇಟ್ ಆಗುತ್ತೆ. ಓಂ ಅಂದ್ರೆ ಇಲ್ಲಿ ಎರಡು ಹಣೆ ಮಧ್ಯದಲ್ಲಿ ಇರುವಂತಹದ್ದು ಆಜ್ಞಾ ಚಕ್ರ, ಮೇಲೆ ತಲೆ ಚಿಪ್ ಇದೆಯಲ್ಲ ಅಲ್ಲಿ ವೈಬ್ರೇಷನ್ ಬರುತ್ತೆ. ಅದಕ್ಕೆ ಸಹಸ್ರಾರ ಚಕ್ರ ಅಂತ. ಈ 7 ಚಕ್ರಗಳು ವೈಬ್ರೇಟ್ ಆಗ್ಬೇಕು. ವೈಬ್ರೇಟ್ ಆಗೋದಕ್ಕೋಸ್ಕರ ಮಂತ್ರ ಶಕ್ತಿ ಇದು ಓಂಕಾರ ಮಂತ್ರ. ಈ ವೈಬ್ರೇಟ್ ಆಗ್ತಾ 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 ಏನಾಗುತ್ತೆ, ನಮ್ಮ ಉಸಿರಾಟ ಹದಕ್ಕೆ ಬರುತ್ತೆ. ನಮ್ಮ ಉಸಿರಾಟ ಹದಕ್ಕೆ ಬಂದರೆ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಮನಸ್ಸು ಹತೋಟಿಗೆ ಬರೋದು ಹೇಗೆ ಬರುತ್ತೆ ಅಂದ್ರೆ, ಈ ಚಕ್ರಗಳೆಲ್ಲಾವುದು ವೈಬ್ರೇಷನ್ ಆದ್ರೆ ಆ ಚಕ್ರಕ್ಕೆ ಒಂದೊಂದು ಹಾರ್ಮೋನ್ಸ್ ಇದೆ. ಆ ಹಾರ್ಮೋನ್ಗಳು ಸಕ್ರೀಟ್ ಆಗ್ಬೇಕು. ಸೊ ಅಡ್ರಿಲಿನು, ಇದು ಯಾವ್ಯಾವ್ದಿದೆ ಈ ತರದ್ದು, ಥೈರಾಯ್ಡ್, ವಿಶುದ್ಧ ಚಕ್ರದಲ್ಲಿ ಥೈರಾಯ್ಡ್ ಗ್ರಂಥಿ ಇದೆ. ಆ ಥೈರಾಯ್ಡ್ ಸರಿಯಾಗಿಲ್ಲ ಅಂತಂದ್ರೆ, ಆ ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ನಮ್ಮಲ್ಲಿ ಮನಸ್ಥಿತಿ, ಆರೋಗ್ಯ, ದೇಹ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆ ತರ ಪ್ರತಿಯೊಂದು ಚಕ್ರಗಳಿಗೂ ಒಂದೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ಸ್ ಉತ್ಪತ್ತಿ ಆಗೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಂತ್ರ, ಈ ಓಂಕಾರ ಮಂತ್ರ ಹೇಳಬೇಕು ಅಂತ. ಸಾಮಾನ್ಯಕ್ಕೆ ಓಂಕಾರ ಮಂತ್ರನ ಹೆಂಗಸರಿಗೆ ಹೇಳ್ಬಾರ್ದು ಅಂತ ಹೇಳೋ ಒಂದು ಪದ್ಧತಿ ಕೆಲವರು ಹೇಳ್ತಾರೆ. ಯಾಕೆಂದ್ರೆ ಓಂಕಾರ ಮಂತ್ರ ಹೊಟ್ಟೆ ನಾಭಿ ಹತ್ರ ಜಾಸ್ತಿ ವೈಬ್ರೇಷನ್ ಬರೋದ್ರಿಂದ ಮಕ್ಕಳು ಆಗಿಲ್ದಲ್ಲಿ ಇರೋರು, ಇನ್ನು ಮಕ್ಕಳು ಬೇಕು ಅಂತ ಅನ್ನೋರು ಹೇಳ್ಬಾರ್ದು ಅಂತ. ಹೆಂಗಸರು ಹೇಳ್ಬಾರ್ದು ಅಂತ ಏನಿಲ್ಲ. ಸೊ ಮಕ್ಕಳು ಗರ್ಭವತಿ ಆಗ್ಬೇಕಾದ್ರೆ ಹೆಣ್ಣು ಮಗಳು, ಅವಳಿಗೆ ಇದರಿಂದ ವೈಬ್ರೇಷನ್ ಎಲ್ಲ ಬಂದು ಅಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತನ್ನೋ ಉದ್ದೇಶಕ್ಕೋಸ್ಕರ ಮಕ್ಕಳೆಲ್ಲ ಆಯ್ತು, 2 ಮಕ್ಳು ಆಗೋಗಿದೆ, ನನಗಿನ್ನೇನ್ ಮಕ್ಳು ಬೇಡ ಅಂತ ಅನ್ನೋದಾದ್ರೆ ಅವ್ರು ಯಾರು ಬೇಕಾದ್ರೂ ಓಂಕಾರ ಹೇಳೋದ್ರೊಳಗೆ ಏನು ತಪ್ಪಿಲ್ಲ. ಆದ್ರೆ ಈ ಸದುದ್ದೇಶಕ್ಕೋಸ್ಕರ ಹೆಂಗಸರು ಶ್ರೀಯಿಂದ ಹೇಳ್ಕೊಳ್ಳಿ, ಶ್ರೀ ಶ್ರೀ ಅಂತಾನೆ ಹೇಳ್ಕೊಳ್ಳಿ ಅಂತ ಹೇಳಿರೋದು. ಆದ್ರೆ ಓಂ ಅಂತ ಹೇಳಿದಾಗ ಹೊಕ್ಕಳ ಸುತ್ತಲೂ ವೈಬ್ರೇಷನ್ ಜಾಸ್ತಿ ಬರೋದ್ರಿಂದ ಗರ್ಭವತಿ ಆಗ್ಬೇಕಾದ್ರೆ, ಮಗು ಹೊಟ್ಟೆನಲ್ಲಿ ಬೆಳಿಬೇಕಾದ್ರೆ, ಮಗು ಹೊಟ್ಟೆ ಧರಿಸ್ಬೇಕಾದ್ರೆ ಇದೆಲ್ಲ ಅದುವೇ ಸ್ವಲ್ಪ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಹೇಳಿದ್ದಾರೆ. ಆಮೇಲೆ ಯಾರು ಬೇಕಾದ್ರೂ ಹೇಳ್ಬೋದು. ಮಕ್ಕಳೆಲ್ಲ ಆಗಿದೆ ಅಂದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದ್ರೂ ಹೇಳ್ತಾ ಹೋಗ್ಬೋದು. ಸೊ ಅಷ್ಟು ಓಂಕಾರದ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಓಂಕಾರದ ಬಗ್ಗೆನೆ ತುಂಬಾ ದೊಡ್ಡದಾಗಿ ಮಾಡುವಂತಹದಿದೆ. ಈಗ ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಅದು ಈ ಓಂಕಾರ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಮನಸ್ಸನ್ನ ಈ ಪ್ರಪಂಚದಿಂದ ಮೇಲೆ ಕರ್ಕೊಂಡು ಹೋಗುತ್ತೆ. ಪ್ರಪಂಚದಿಂದ ನಮ್ಮನ್ನ ಬಿಡಿಸುತ್ತೆ ಆ ಮಂತ್ರ. ಮನಸ್ಸು ನಮ್ಮ ಪ್ರಪಂಚಕ್ಕೆ ಅಂಟ್ಕೊಂಡಿರೋದು. ಮನಸ್ಸನ್ನ ನಾನು ಹೇಳಿ ಬಿಡ್ಸಕ್ಕಾಗಲ್ಲ. ನಾನು ಹೇಳಿ ಪ್ರಪಂಚ ಬಿಡಿಸೋದು ಬಹಳ ಕಷ್ಟ. ಅದನ್ನ ನೋಡ್ಬೇಡ, ಇದನ್ನ ಮಾಡ್ಬೇಡ ಅಂತ. ಅದೇ ಓಂಕಾರನ ಸರಿಯಾಗಿ ಹೇಳ್ತಾ ಎಲ್ಲಾ ಕಡೆ ವೈಬ್ರೇಷನ್ ಬರ್ತಾ 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 ಒಂದ್ ದಿವಸಕ್ಕೆಲ್ಲ ಓಂಕಾರ ಮಂತ್ರ ಬಲಿಯಲ್ಲ. ವರ್ಷಾನುಗಟ್ಲೆ ಮಾಡಿದ್ರು ಕೆಲವು ಸಲ ಓಂಕಾರ ಮಂತ್ರ ಸಿದ್ಧಿ ಆಗ್ಬೇಕಾದ್ರೆ ಕಷ್ಟ ಇದೆ. ಮಂತ್ರ ಸಿದ್ಧಿ ಆಗೋದು ಅಂದ್ರೆ ಏನ್ ಮಾಡ್ಬೇಕು, ಯಾರಾದ್ರೂ ತಲೆ ಮುಟ್ಟಬೇಕು, ಹಾಗಲ್ಲ. ನಾವೇ ಅದನ್ನ ಪ್ರಾಕ್ಟೀಸ್ ಮಾಡಿ ಅಬ್ಸರ್ವ್ ಮಾಡ್ತಾ 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 ಎಲ್ಲಾ ಕಡೆ ವೈಬ್ರೇಷನ್ ಸರಿಯಾಗಿ ಬರ್ತಾ ಇದೆಯಾ ಅಂತ ನಾವೇ ಚೆಕ್ ಮಾಡ್ಕೊಂಡು ಸರಿಯಾಗಿ ಹೊತ್ತು ಬರ್ತಾ ಇದೆಯಾ. ಓಂ ಅನ್ನೋದನ್ನ 2 ಸೆಕೆಂಡ್ ಅಲ್ಲಿ ಹೇಳ್ಬೋದು, 5 ಸೆಕೆಂಡ್ ಅಲ್ಲಿ ಹೇಳ್ಬೋದು, 10 ಸೆಕೆಂಡ್ ಅಲ್ಲಿ ಹೇಳ್ಬೋದು, 20 ಸೆಕೆಂಡ್ ಅಲ್ಲಿ ಹೇಳ್ಬೋದು. ಸೊ ಆತರ ಇರುವಾಗ 2 ಸೆಕೆಂಡ್ ಅಲ್ಲಿ ಹೇಳಿದ್ದು ಓಂ ಅಂತ ಹೇಗಾಗುತ್ತೆ, 5 ಸೆಕೆಂಡ್ ಅಲ್ಲಿ ಹೇಳಿದ್ದು ಓಂ ಅಂತ ಹೇಗಾಗುತ್ತೆ, 20 ಸೆಕೆಂಡ್ ಅಲ್ಲಿ ಹೇಳುವಂತ ಒಂದು ಸ್ಥಿತಿ ಬಂದ್ಬಿಟ್ರೆ ಅವನ ಮನಸ್ಸು ಇಮಿಡಿಯೇಟ್ ಆಗಿ ಟ್ರಾಂಕ್ವಿಲೇಷನ್ ಬಂದ್ಬಿಟ್ಟು ಅವನ ಮನಸ್ಸು ಏಕ್ದಮ್ಮು ಯೂನಿವರ್ಸ್ ಜೊತೆ, ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗುತ್ತೆ. ಅವನಿಗೆ ಅಷ್ಟು ಬೇಗ ಧ್ಯಾನ ಸ್ಥಿತಿಗೆ ಹೋಗುವಂತ ಶಕ್ತಿ ಬರುತ್ತೆ. ಅದೇನು ಪವಾಡ ಏನಲ್ಲ, ಅದು ಪ್ರಾಕ್ಟೀಸ್. ಅಭ್ಯಾಸಸ್ತು ಕೌಂತೆಯ ಅಂತ ಅರ್ಜುನನಿಗೆ ಹೇಳ್ತಾನೆ.
ಅಭ್ಯಾಸ ಮಾಡಿದ್ರೆ ಯಾವುದು ಒಲಿಯಲ್ಲ. ನಾವು ಊಟ ಮಾಡ್ಬೇಕಾದ್ರೆ ಕೈಯಿಂದ ತುತ್ತು ಸೀದಾ ಬಾಯಿಗೆ ಹೋಗಿ ಬೀಳದಲೆ ಇರೋ ತರ, ತಟ್ಟೆಗೆ ಬೀಳದಲೆ, ಬಾಯಿ ಬಟ್ಟೆ ಮೇಲೆ ಬೀಳದಲೆ, ತುಟಿಯಿಂದ ಕೆಳಗ್ ಬೀಳದಲೆ, ನಾಲ್ಗೆಯಿಂದ ಕೆಳಗೆ ಬೀಳದಲೆ ಇರ್ಬೇಕಾದ್ರೆ ಅಮ್ಮ ಎಷ್ಟು ಸಲ ನಮ್ಗೆ ತಿನ್ನೋದನ್ನ ಹೇಳ್ಕೊಟ್ಟು ಅದು ತಿನ್ಸಿ, ಚಮಚದಲ್ಲಿ ತಿನ್ಸಿ, ಅವ್ರ ಕೈಲೇ ತಿನ್ಸಿ, ತುತ್ತ ಹಾಕಿ ತಿನ್ಸಿ ಎಲ್ಲ ಮಾಡಿ ಆಮೇಲೆ ಅದು ಕೈ ಸೀದಾ ಬಾಯಿಗೆ ಹೋಗಿ ಮಾಡೋವಂಥದ್ದು. ಒಂದು ಊಟ ಮಾಡೋ ಪ್ರಕ್ರಿಯೆಗೆ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದೀವ್ರಿ. ಆದ್ರೆ ನಾವು ಓಂಕಾರ ಮಂತ್ರ ಇವತ್ತು ಹೇಳಿದ್ರೆ ನಾಳೆ ಬಂದ್ಬಿಡ್ಬೇಕು, ಇದೆಲ್ಲ ಒಂದು ದುಡ್ಡು ಕೊಟ್ಟು ನಾಳೆನೆ ಶ್ರೀಮಂತ ಆಗ್ಬೋದು, ನಾಳೆನೆ ಕಟ್ಟಿದ ಮನೆ ತಗೊಂಡ್ಬಿಡ್ಬೋದು, ಅಥವಾ ನಾಳೆನೆ 1 ಲಕ್ಷ ಕೊಟ್ಟು ಯಾರೋ ಋಷಿಗಳು ಇವರು ಸ್ವಾಮಿಗಳು ಅವರು ಆಶೀರ್ವಾದ ಮಾಡ್ಬಿಟ್ರೆ ಆಗುತ್ತೆ. ಅವೆಲ್ಲ ಏನೂ ಆಗೋದಿಲ್ಲ. ಇದು ಯಾವುದೋ ರೆಡಿಮೇಡ್ ಪ್ರಾಡಕ್ಟ್ ಅಲ್ಲ, ಇದನ್ನ ನಾವೇ ತಯಾರಿ ಮಾಡ್ಕೋಬೇಕು. ಇದು ಯಾರೋ ತಯಾರಿ ಮಾಡಿ ನಮ್ಗಾಗುತ್ತೆ ಅಂತಂದ್ರೆ ಅದೆಲ್ಲ ಸುಳ್ಳು. ಅವರೆಲ್ಲಾರು ನಮ್ಗೆ ಅವ್ರೇನಿದ್ರು ಮಂತ್ರ ಹೇಳೋ ರೀತಿನ ಹೇಳ್ಕೊಡ್ಬೋದು, ಮಂತ್ರನ ಹೇಗೆ ಹೇಳ್ಬೇಕು ಅನ್ನೋದೆಲ್ಲ ಹೇಳ್ಕೊಡ್ಬೋದೇ ಹೊರತು ಆ ಮಂತ್ರದಿಂದ ಬರುವಂತ ಶಕ್ತಿನ ನಾವೇ ಗಳಿಸ್ಕೋಬೇಕು, ಬೇರೆಯವ್ರು ಗಳಿಸಿ ನಮಗ್ ಕೊಡಕ್ಕಾಗಲ್ಲ. ಓಂಕಾರ ಅನ್ನೋದನ್ನ ಹೇಳ್ಬೇಕಾದ್ರೆ ಅಲ್ಲಿಂದ ವೈಬ್ರೇಷನ್ ಹಾಗೆ ಬರಬೇಕು. ಆಮೇಲೆ ಮೊದಲು ಓಂಕಾರ ಹೇಳೋದಕ್ಕೆ ಒಂದು ಸ್ಟಾಪ್ ಇರುತ್ತೆ. ಆ ಸ್ಟಾಪ್ ಅಲ್ಲಿ ಉಸಿರು ಒಳಗಡೆ ಹೋಗ್ಬೇಕು. ಓಂ ಅನ್ಬೇಕಾದ್ರೆ ಉಸಿರು ಎಳ್ಕೋಬೇಕಲ್ಲ. ಇನ್ನೊಂದು ಓಂಕಾರ ಹೇಳ್ಬೇಕಾದ್ರೆ ಉಸಿರು ಎಳ್ಕೊಳ್ಬೇಕಾದ್ರೆ ತುಂಬಾ ಶಾರ್ಟ್ ಆಗಿ ಎಳ್ಕೊಳ್ಳುವಂಥದ್ದು. ಓಂಕಾರ ತುಂಬಾ ಹೊತ್ತು ಹೇಳಿದ್ರು 15 ಸೆಕೆಂಡ್ ಹೇಳಿದ್ರು ಸೊ ಉಸಿರು ಎಳ್ಕೊಳ್ಳೋ ಪ್ರಕ್ರಿಯೆ 3 ಸೆಕೆಂಡು ಅಥವಾ 5 ಸೆಕೆಂಡ್ ಅಲ್ಲಿ ಆಗ್ಬೋದು. ಅದು ಒಬ್ಬೊಬ್ರು ಪ್ರಾಕ್ಟೀಸ್ ಮಾಡಿದ ಹಾಗೆ ಇರುತ್ತೆ. ಸೊ ಹಾಗಾಗಿ ಓಂಕಾರನ ಓಂ ಅಂತ ಅಂದ್ಬಿಟ್ಟು ಓಂ ಅಂತ ಹೇಳಿ ಇನ್ನೊಂದು ಓಂಕಾರ ಬರುವಾಗ ಒಂದು ಸೈಲೆನ್ಸ್, ಅಂದ್ರೆ ಆ ಸೈಲೆನ್ಸ್ ಅನ್ನೋವಾಗ ಉಸಿರು ಎಳ್ಕೊಳ್ಳೋದು ಇದೆ. ಬಟ್ ಆ ಸೈಲೆನ್ಸ್ ಅಲ್ಲೇನೆ ಮೈಂಡ್ ಸೈಲೆನ್ಸ್ ಆಗುತ್ತೆ. ಸೊ ಆ ಮೈಂಡ್ ಸೈಲೆನ್ಸ್ ಆಗ್ಬೇಕಾದ್ರೆ ಓಂಕಾರ ಮಂತ್ರ ಬೇಕು. ಓಂಕಾರ ಮಂತ್ರ ನೀವೇನೇ ತಿಳ್ಕೊಂಡು ನೀವೇ ಮಾಡ್ತೀವಿ ಅನ್ನಕ್ಕಾಗಲ್ಲ. ಯಾರ ಹತ್ರ ದೀಕ್ಷೆ ತಗೋಬೇಕು. ಮೊದ್ಲು ಅವರು ಡೈರೆಕ್ಟ್ ಆಗಿ ಓಂಕಾರ ಮಂತ್ರ ದೀಕ್ಷೆ ಕೊಡೋದಿಲ್ಲ. ಅದನ್ನ ಬೇರೆ ಬೇರೆ ಮಂತ್ರಗಳು ಯಾವ್ದೋ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ, ಸೊ ಈ ತರದ್ದು ಬೇಕಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಸೊ ಓಂ ದೇವಿ ನಮಃ, ಈ ತರದ್ ಬೇಕಾಷ್ಟಿರುತ್ತೆ. ಸೊ ಈ ತರ ಮಂತ್ರಗಳನ್ನ ಫಸ್ಟ್ ಕೊಟ್ಟು ಪ್ರಾಕ್ಟೀಸ್ ಮಾಡಿದ ಮೇಲೆ ಆ ಮಂತ್ರ ನಿಮಗೆ ಒಂದಿದೆಯಾ ಅಂತ ನೋಡಿದ ಮೇಲೆ ಆಮೇಲೆ ಓಂಕಾರದ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳ್ಕೊಡುವಂಥದ್ದು. ಸೊ ಓಂಕಾರ ಮಂತ್ರನ ಸಾಮಾನ್ಯವಾಗಿ ಅವರಪ್ಪ ಅಥವಾ ಅವ್ರ ಮನೆತನದ ಗುರುಗಳು ಹೇಳ್ಬೋದು. ಈಗಿನ ಪ್ರಪಂಚದಲ್ಲಿ ಅವರು ಸರಿಯಾಗಿ ಅಪ್ಪನ್ಗೆ ಬರದಲ್ಲೇ ಇದ್ರೆ ಒಳ್ಳೆಯ ಗುರುಗಳ ಹತ್ರ ಹೋಗಿ ಕಲಿಬೇಕು. ಓಂಕಾರ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಸೊ ಭದ್ರಂ ಕರ್ಣೇಭಿಃ ಅಂತಂದ್ರೆ ಈ ನನ್ನ ಕಿವಿ ಯಾವಾಗ್ಲೂ ಒಳ್ಳೆಯದನ್ನೇ ಕೇಳೋ ತರ ಮಾಡು. ಇದನ್ನ ಲಾಸ್ಟ್ ಕ್ಲಾಸಲ್ಲಿ ಮಾಡಿದೀನಿ, ಅದಕ್ಕೆ ಫಾಸ್ಟ್ ಆಗಿ ಮಾಡ್ಕೊಂಡು ಹೊರಟೋಗ್ತೀನಿ. ಆಮೇಲೆ ಶಾಂತಿವಂತ ಆದ್ಮೇಲೆ ಮುಂದಿನದನ್ನ ನಾವು ಸ್ವಲ್ಪ ನಿಧಾನವಾಗಿ ನೋಡ್ತಾ ಹೋಗೋಣ. ಈ ಲಾಸ್ಟ್ ಕ್ಲಾಸ್ ಅಲ್ಲಿ ಮೊದಲನೇ ಸ್ಟೆಪ್ ಅಲ್ಲಿ ಮಾಡಿದ್ದೆ. ಸೆಕೆಂಡ್ ಸ್ಟೆಪ್ ನ ಆಮೇಲೆ ಇದು ಸೆಕೆಂಡ್ ಇದೆ, ಇದ್ರೊಳಗೆ ಎರಡು ಹಂತದಲ್ಲಿ ಇದೆ ಇಷ್ಟು ಇದು ಶಾಂತಿ ಮಂತ್ರ. ಸೊ 2ನೇ ಹಂತದಲ್ಲಿ ನಾನು ಸ್ವಲ್ಪ ಮಾಡಿರ್ಲಿಲ್ಲ, ಅದನ್ನ ಮಾಡ್ತೀನಿ. ಸೊ ಭದ್ರನ್ ಅಂತಂದ್ರೆ ಒಳ್ಳೆ ಸುರಕ್ಷತೆ ಅಥವಾ ಒಳ್ಳೆತನ, ಮಂಗಳಕರವಾಗಿರೋದು. ಕರ್ಣೇಭಿಃ ಅಂತಂದ್ರೆ ಕಿವಿಗಳಿಂದ, ಶೃಣುಯಾಮಃ ಅಂದ್ರೆ ಕೇಳೋಣ ಅಂತ. ಅಂದ್ರೆ ಒಟ್ಟು ಸೇರಿಸಿ ಹೇಳಿದ್ರೆ ನಮ್ಮ ಕಿವಿಗಳಿಂದ ಯಾವ್ದಾದ್ರು ಯಾವಾಗ್ಲೂ ಒಳ್ಳೆಯದನ್ನೇ ಕೇಳೋ ತರ ಮಾಡಪ್ಪ ಅಂತ ಯಾರನ್ನು ಕೇಳ್ತಾ ಇದ್ದು. ಓಂಕಾರ ಅಂದ್ರೆ ಪರಬ್ರಹ್ಮ ಅಂತ. ಓಂಕಾರ ಪರಬ್ರಹ್ಮನ್ ಅನ್ನೋದೇ. ಸೊ ನಾನು ಒಳ್ಳೆಯದನ್ನೇನೆ ನನ್ನ ಕಿವಿಯಿಂದ ಕೇಳೋ ತರ ಮಾಡಪ್ಪ ಅಂತ. ನಾನೇ ಯಾಕೆ ಮಾಡ್ಕೋಬಾರ್ದು? ಸೊ ನಾನೇ ಮಾಡ್ಕೊಂಡಿದ್ರೆ ಅದೇ ದೇವ್ರು ಯಾಕೆ ಬರ್ಬೇಕು ಅಂತಂದ್ರೆ ನಾವೇ ಮಾಡ್ಕೊಂಡಿದೀವಿ. ಬೇಕಾದಷ್ಟು ನಮ್ಮ ಜೀವನನ ನಾವೇನು ಈ ಅಪ್ಪ ಅಮ್ಮನ್ನು ಕೇಳಲ್ಲ, ಯಾರನ್ನೂ ಕೇಳಲ್ಲ ಅಂತ ನಮ್ಮ ಜೀವನ ನಾವೇ ಮಾಡ್ಕೊಳ್ತಾ ಇಲ್ವಾ ಅಂತಂದ್ರೆ ನಾವು ಮಾಡ್ಕೊಳ್ತಾ ಇರೋ ಎಲ್ಲಾ ಜೀವನದಲ್ಲೂ ಖೇಯಾಸ್ ಆಗಿದೆ. ಸರಿಯಾದ ಶಾಂತಿ ಸಿಕ್ಕಿಲ್ಲ, ನೆಮ್ಮದಿ ಸಿಕ್ಕಿಲ್ಲ, ಇನ್ನೂ ಹುಡುಕ್ತಾನೆ ಇದೀವಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬರೀ ದುಡ್ಡು ಮಾಡೋದಷ್ಟೇ ಅನ್ಕೊಂಡಿದ್ದು, ಅಥವಾ ಮದುವೆ ಮಾಡ್ಕೊಳ್ಳೋದು, ಮಕ್ಳು ಮಾಡ್ಕೊಳ್ಳೋದು, ಮನೆ ಮಾಡ್ಕೊಳ್ಳೋದು. ಸೊ ಇದರಿಂದ ಎಲ್ಲೋ ಶಾಂತಿ ಸಿಗುತ್ತೆ, ಇದರಿಂದ ಎಲ್ಲೋ ನೆಮ್ಮದಿ ಸಿಗುತ್ತೆ ಅಂತ ಹೋಗಿ ಪ್ರತಿ ಸಲನೂ
ಅದ್ರೊಳಗಿಲ್ಲ ಅಂತ ಇನ್ನೊಂದು ಹುಡ್ಕೊಂಡು ಹೋಗೋದು. ಕೊನೆಗೆ ಅರ್ಥ ಆಗುತ್ತೆ, ದುಡ್ಡಿದ್ರು, ಆಸ್ತಿ ಇದ್ರು, ಅಂತಸ್ತಿದ್ರು, ಎಲ್ಲಾ ಸಂಬಂಧಗಳಿದ್ರು, ಎಲ್ಲಾ ಪೊಸಿಷನ್ ನಾವ್ ಇದ್ರು, ಶಾಂತಿ, ನೆಮ್ಮದಿ, ಭದ್ರತೆ ಇದು ಯಾವ್ದು ಇದರಿಂದ ಸಿಗ್ತಾ ಇದ್ದಂಗೆ ಕಾಣಿಸ್ತಾ ಇಲ್ಲ ಅಂತ ತುಂಬಾ ಲೇಟ್ ಆಗಿ ಗೊತ್ತಾಗುತ್ತೆ. ಆದ್ರೆ ಇದನ್ನೆಲ್ಲಾದ್ರೂ ಗುರುಕುಲದಲ್ಲಿ ಮಗುಗೆ ಹೇಳ್ಕೊಡ್ತಾ ಇದ್ರು. ಸಾಮಾನ್ಯಕ್ಕೆ 12 ವರ್ಷಕ್ಕೆ ನಮ್ಮಲ್ಲಿ ಯಾವ್ಯಾವ ಸೆಲ್ಗಳಿದೆ, 12 ವರ್ಷಕ್ಕೆ ಎಲ್ಲಾದ್ರೂ ಸತ್ತೋಗಿ ಹೊಸದಾಗಿ ಎಲ್ಲ ದೇಹನೇ ಹೊಸದಾಗಿ ಹುಟ್ಟುತ್ತೆ. ಹಾಗಾಗಿ ಈ ಮಗು 12 ವರ್ಷ ಅಂದ್ರೆ 8 ವರ್ಷಕ್ಕೆ ಮಗು ಉಪನಯನ ಮಾಡಿ ಕಳಿಸಿದ್ಮೇಲೆ 20 ವರ್ಷ ಅಥವಾ 21 ವರ್ಷಕ್ಕೆ ಅವನ ದ್ವಿಜ ಅಂತ ಕರೆದು ಅವನ ಗುರುಕುಲದಲ್ಲಿ ಪಾಠ ಮುಗಿಸ್ಬಿಟ್ಟು ಮನೆಗೆ ಕಳಿಸ್ತಾರೆ. ಅಂದ್ರೆ ಅಷ್ಟೊತ್ತಿಗೆ ಅವನಿಗೆ ಪೂರ್ತಿ ದೇಹದಲ್ಲಿ ಹೊಸದಾಗಿ ಹುಟ್ಟಿರುತ್ತೆ ಸೆಲ್. ಆ ಸೆಲ್ಗಳೆಲ್ಲ ಗುರುಕುಲದ ಪಾಠದಿಂದ ಉತ್ಪತ್ತಿಯಾಗಿ, ಆದ್ರೆ ಆ ಪ್ರಾಕ್ಟೀಸ್ ಇಂದ ಉತ್ಪತ್ತಿ ಆಗಿರೋದು. ಹಳೆ ಯಾವ ನಮ್ಮ ಚಟಗಳು ಇರಲ್ಲ, ಹಳೆ ಎಲ್ಲ ಒಂದು ಕಳೆದು ಹೋಗಿರುತ್ತೆ. ಈ ಹೊಸ ಒಂದು ಮನುಷ್ಯನಾಗಿ ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅಂತ ಹೇಳೋದಕ್ಕೆ 12 ವರ್ಷಕ್ಕೊಂದ್ಸಲ ನಮ್ಮ ದೇಹದಲ್ಲಿ ಎಲ್ಲ ಸೆಲ್ಗಳು ಮಾಯ ಆಗುತ್ತೆ. ಈಗ ಇರೋದು ಒಂದ್ ಸೆಲ್ಲು ಇರಲ್ಲ, ಅಷ್ಟು ಸೆಲ್ಗಳು ಸತ್ತು 12 ವರ್ಷಕ್ಕೆ ಹೊಸ ದೇಹ ಪೂರ್ತಿ ಹೊಸದಾಗಿರುತ್ತೆ. ಹಾಗಾಗಿ ಈ ದೇಹದ ಕಣಗಳಲ್ಲಿ ಹಳೆ ಅಭ್ಯಾಸಗಳೆಲ್ಲದು ಕಳ್ಕೋಬೇಕು ಅಂತಂದ್ರೆ 12 ವರ್ಷ ಸತತವಾಗಿ ಪ್ರಯತ್ನ ಮಾಡಿದ್ರೆ ನಾನು ಹೊಸ ವ್ಯಕ್ತಿ ಆಗ್ಬೋದು. ಹಳೆ ಎಲ್ಲಾ ಕರ್ಮಗಳನ್ನು ಕಳ್ಕೊಂಡು ಹೊಸದಾಗಿ ಆಗ್ಬೋದು. 12 ವರ್ಷ ಮಾಡ್ಬೇಕು, ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ಬೇಕು. ಅದಕ್ಕೋಸ್ಕರ ಗುರುಕುಲ ವಾಸ ಮಾಡ್ತಾ ಇದ್ರು. 8 ವರ್ಷಕ್ಕೆ ಕಳಿಸಿ 21 ವರ್ಷಕ್ಕೆ ಮನೆಗೆ ಕಳಿಸ್ತಾ ಇದ್ರು. ಸೊ ಓಂ ಭದ್ರಂ ಕರ್ಣೇ ವಿಷ್ಣು ಯಾಮದೇವಾಹ ಅಂದ್ರೆ ಯಾವಾಗ್ಲೂ ಒಳ್ಳೇದನ್ನೇ ಕೇಳೋ ತರ ಬ್ರಹ್ಮನ್ ನೀನೇ ಅನುಗ್ರಹ ಮಾಡ್ಬೇಕಪ್ಪ. ನನ್ನ ಕೈಯಲ್ಲಿ ಮಾಡ್ಕೊಂಡಿದ್ ಸಾಕಾಯ್ತು, ನಾನು ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ, ನನಗೆ ಯಾವ ತರ ಇರ್ಬೇಕು ಅಂತಾನೆ ಗೊತ್ತಿಲ್ಲ. ದಿವಸ ಒಂದೊಂದ್ ತರ ಇರಬೇಕು ಅಂತ ಇರ್ತೀನಿ. ಸೊ ಈಗ 1 ತಿಂಗಳು, ವರ್ಷದ ಕೆಳಗೆ ನಂದು ಬೇರೆ ತರ ಇರುತ್ತೆ. ನಾನು ಸ್ಲಿಮ್ ಆಗ್ಬೇಕು, ಅದಾಗ್ಬೇಕು. ಇವತ್ತು ಇನ್ನೊಂದ್ 3 ತಿಂಗಳ ಹೊತ್ತಿಗೆ ತುಂಬಾ ದುಡ್ಡು ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಾನು ಒಬ್ಬ ಆಫೀಸರ್ ಆಗ್ಬೇಕು. ಒಟ್ನಲ್ಲಿ ನಂದು ಯಾವ್ದು ಫಿಕ್ಸೆಡ್ ಗೋಲು ಇಲ್ಲ, ಏನ್ ಆಗ್ಬೇಕು ಅಂತಾನೂ ಗೊತ್ತಿಲ್ಲ. ಸೊ ಹೀಗೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ಹುಡ್ಕೊಂಡು ಹೋಗೋದಕ್ಕೆ ನನಗೆ ಒಳ್ಳೆಯದನ್ನ ಕೇಳೋವಂಥ ಒಂದು ವ್ಯವಧಾನ ಬಂದ್ರೆ ನಾನು ಮುಂದುವರಿಬೋದು ಜೀವನದಲ್ಲಿ. ಸಾಮಾನ್ಯಕ್ಕೆ ನಮಗೆ ಒಳ್ಳೇದು ಕೇಳುವಂತ ಅಭ್ಯಾಸ ಇಲ್ಲ. ಯಾವ್ಯಾವ್ದೋ ಮೀಡಿಯಾದಲ್ಲಿ ಸುಳ್ಳು ಹೇಳಿರುವಂಥದ್ದು, ಯಾರೋ ಸೆಲೆಬ್ರಿಟಿಗಳು ಕೋಕಾ ಕೋಲಾ ಈಸ್ ವೆರಿ ಗುಡ್ ಅಂತ ಹೇಳಿದ್ರೆ ಅದನ್ನೇ ಕುಡಿಯುವಂಥದ್ದು. ಇನ್ಯಾರೋ ಏನೋ ಹೇಳಿದ್ರೆ ಪಾನ್ ಪರ ಗುಡ್ ಅಂತ ಹೇಳಿದ್ರೆ, ಹೀರೋ ಹೇಳ್ತಾ ಇದ್ದಾನೆ ಅಂದ್ರೆ ಗುಡ್ ಅಂತ ಇದ್ ಮಾಡೋದು. ಯಾರೋ ಕ್ರಿಕೆಟ್ ಹೀರೋ ಹೇಳ್ತಾ ಇದ್ದಾನೆ ಪಾನ್ ಪರ ತಿಂದ್ರೆ ಚೆನ್ನಾಗಿರುತ್ತೆ ಅಂತ, ಅದನ್ನ ನಾನು ಫಾಲೋ ಮಾಡೋದು. ಈ ತರ ಫಾಲೋ ಮಾಡೋದ್ರಿಂದ ನನಗೆ ಸ್ವಂತ ಬುದ್ಧಿ ಇಲ್ಲ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ನಮ್ಗೆ ಸ್ವಂತ ಬುದ್ಧಿನೂ ಇಲ್ಲ, ಹೇಳೋರ್ ಮಾತು ಕೇಳೋದು ಇಲ್ಲ. ಸೊ ಹಾಗಾದ್ರೆ ಯಾರು ಕಾಪಾಡ್ಬೇಕು? ದೇವರೇ ಕಾಪಾಡ್ಬೇಕು. ಸ್ವಂತ ಬುದ್ಧಿ ನಾನು ಇದ್ದಿದ್ರೆ ಸ್ವಂತ ಮನಸ್ಸಿನಿಂದ ತಿಳ್ಕೊಂಡಾದ್ರೂ ಮುಂದೆ ಬರ್ಬೋದಾಯ್ತು. ಅಥವಾ ಬೇರೆಯವ್ರು ಹೇಳೋದನ್ನಾರು ಕೇಳಿದ್ದಿದ್ರೆ ಅದರಿಂದ ನಾನು ಮುಂದೆ ಬರ್ಬೋದಾಯ್ತು. ಸೊ ನಮ್ಗೆ ಏನಪ್ಪಾ ಅಂದ್ರೆ ಸ್ವಂತ ಬುದ್ಧಿನೂ ಇಲ್ಲ, ಬೇಳೆಯವ್ರು ಹೇಳಿದ್ದು ಕೇಳಲ್ಲ. ಅಥವಾ ನಮ್ಮ ಯಾವ್ದೋ ವೇದಾಂತದ ಗ್ರಂಥಗಳು, ಅಯ್ಯೋ ಅದ್ರೊಳಗೆ ಏನಿದೆ ಗೊಡ್ಡು ಅಂತ. ನಮ್ಗೆ ಗೂಗಲ್ ಒಂದೇ ಅಪ್ಪ ಅಮ್ಮ ಎಲ್ಲದು. ನಮ್ಗೆ ಗೂಗಲ್ಲು, ಸ್ವಿಗ್ಗಿ, ಓಲಾ 3 ಅಪ್ಪ ಅಮ್ಮ. ಸೊ ಅಪ್ಪ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಲ್ಲಾರು ಕರ್ಕೊಂಡು ಹೋಗೋದು, ಸ್ಕೂಟರ್ ಬಿಟ್ಟು ಬರೋದು ಎಲ್ಲ ಮಾಡ್ತಿದ್ರು. ಈಗ ಏನಂತೆ ಓಲಾ ಟ್ಯಾಕ್ಸಿ ಹೇಳ್ಬಿಟ್ರೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೋದು. ಅಪ್ಪನ ಅವಶ್ಯಕತೆನೇ ಇಲ್ಲ, ದುಡ್ಡು ಒಂದು ಬಂದುಬಿಟ್ರೆ ಆಯ್ತು. ಅಮ್ಮನೂ ಬೇಕಿಲ್ಲ, ಹೋಟ್ಲುಗಳಿದೆ, ಸ್ವಿಗ್ಗಿ ಇದೆ, ಆರ್ಡರ್ ಮಾಡಿದ್ರೆ ಬರುತ್ತೆ, ಎಲ್ಲ ಇದೆ. ಸೊ ಬಾಕಿ ಇದೆಲ್ಲದು ಅಮೆಝಾನ್ ಅಲ್ಲಿ ಏನ್ ಬೇಕೋ ಅದೆಲ್ಲ ಅದು ಸಿಗತ್ತೆ. ಅದರಿಂದ ಅಪ್ಪ ಅಮ್ಮನ ಅವಶ್ಯಕತೆ ಏನಿದೆ? ಏನಿಲ್ಲ. ಇರೋಕ್ಕೊಂದ್ ಮನೆ ಬೇಕಾಗಿತ್ತು, ಅವ್ರ ಜೊತೆಯಲ್ಲಿ ಹುಟ್ಸ್ಕೊಂಡಿದ್ರಿಂದ ನಾವು ಜೊತೆಲಿ ಇದೀವಿ. ಅವ್ರ ಮಾತು ಕೇಳ್ಬೇಕು ಅಂತ ಏನಿಲ್ವಲ್ಲ. ಸೊ ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ನಾವು ಯಾವ ತರ ಇರ್ಬೇಕು ಅಂತ. ನಮ್ಮ ಮಕ್ಳಿಗೆ ಯಾವ ತರ ಗೈಡ್ ಮಾಡಕ್ಕಾಗತ್ತೆ? ನಮ್ಗೇನು ಜೀವನ ಅಂತಾನೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಗೂಗಲ್ ನೋಡ್ಕೋತಾರೆ. ಏನೇ ಡೌಟ್ ಬಂದ್ರು ಗೂಗಲ್ ಫ್ರೆಂಡ್ಸು, ಅವ್ರ ಫ್ರೆಂಡ್ಸ್ಗಳಲ್ಲಿ ಏನೇ ಮಾತಾಡ್ತಾರೆ ಗೂಗಲ್ ಅಲ್ಲಿ ಹೇಳುತ್ತೆ. ಗೂಗಲ್ ಬೇರೆ ಬೇರೆ ಅವರೆಲ್ಲರೂ ಸೆಲೆಬ್ರಿಟೀಸ್ ಇರ್ತಾರೆ. ಟೀನೇಜ್ಗೆ ಒಬ್ಬ ಸೆಲೆಬ್ರಿಟಿ ಇರ್ತಾನೆ, ಅವನು ಹೇಳಿದ್ದೆ ನಿಜ, ಅಪ್ಪ ಅಮ್ಮ ಹೇಳಿದ್ ನಿಜ ಆಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಪ್ಪ ಅಮ್ಮಂಗೂ ಸರಿಯಾಗಿ ಏನು ಗೊತ್ತಿಲ್ಲ.
ಅವರು ಸರಿಯಾಗಿ ಬೆಳೆದೇ ಇಲ್ಲ. ಸೊ ಈ ತರ ಸ್ಥಿತಿನಲ್ಲಿ ಈಗ ಅಪ್ಪ ಅಮ್ಮ ಅಂತಂದ್ರೆ ಓಲಾ, ಸ್ವಿಗ್ಗಿ ಮತ್ತೆ ಗೂಗಲ್, ಇವು ಮೂರು ಬಿಟ್ರೆ ಬೇರೆ ಇನ್ನೇನು ಪ್ರಪಂಚ ಇಲ್ಲ ಜನಗಳಿಗೆ. ಸೊ ಹಾಗೆ ಇರುವಂಥದ್ದು ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಹ ಅಂತ. ಸೊ ಭದ್ರಂ ಅಂತಂದ್ರೆ ಒಳ್ಳೇದು, ಅಂದ್ರೆ ಮಂಗಳಕರವಾದ್ದು ಅಥವಾ ಸುರಕ್ಷಿತವಾಗಿದ್ದು. ಇದನ್ನ ಪಕ್ಷೆ ಅಂತಂದ್ರೆ ನೋಡುವಂಥದ್ದು. ಎಲ್ಲಿಂದ? ಅಕ್ಷಿಬಿಹಿ ಅಂತಂದ್ರೆ ನನ್ನ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡೋ ತರ ಮಾಡಪ್ಪ ಅಂದ್ರೆ ಹೇಳ್ತಾ ಇರುವಂತ ವಿಚಾರ. ಸೊ ನನ್ನ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳೋ ಹಾಗೆ ಮಾಡು, ನನ್ನ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡೋ ತರ ಮಾಡು. ಅಂದ್ರೆ ಕಣ್ಣು ಕಿವಿ ಅಂತಂದ್ರೆ ಅಷ್ಟೇ ಅಂತಲ್ಲ, ಬೇರೆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಮೂಗು, ನಾಲ್ಗೆ, ಚರ್ಮ, ಇದರಿಂದನೂ ಒಳ್ಳೆಯದನ್ನೇ ಕೇಳೋ ಹಾಗೆ. ಎರಡನ್ನು ಮಾತ್ರ ಹೇಳಿದ್ದಾರೆ ಇಲ್ಲಿ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಹ ಅಂತ. ಸೊ ಸ್ಥಿರೈರಂಗೈಃ ತುಷ್ಟುವಾಗಂ ಸ್ವಸ್ತನೂಭಿಃ ಅಂತ. ಅಂದ್ರೆ ಸ್ಥಿರೈರಂಗೈಃ, ನಮಗೆ ಅಂಗಗಳು ಚೆನ್ನಾಗಿ ಕೆಲಸ ಮಾಡೋ ತನಕ ಅಂಗದ ಬಗ್ಗೆ ಬೆಲೆನೇ ಗೊತ್ತಿಲ್ಲ. ಇದಕ್ಕಿದಾಗೆ ಕೈ ಹಾಕೋ ಕೆಲಸ ಮಾಡ್ತಾ ಇಲ್ಲ ಈ ಬೆರಳು ಅಂತಂದ್ರೆ, ಈ ಬೆರಳಿಂದಲೇನೆ ನಾನೇನು ಮಾಡಕ್ಕಾಗಲ್ಲ, ಹೆಬ್ಬೆರಳಾಗ್ಲಿ ಇದಾಗ್ಲಿ. ಸೊ ಊಟ ಮಾಡ್ಬೇಕಾದ್ರೆ ಎಡಗೈಲಿ ಮಾಡ್ಬೇಕಾಗತ್ತೆ. ಈ ಕೈ ಎರಡು ಬೆರಳಿಗೆ ಏನಾದ್ರು ಆಯ್ತು ಅಂದ್ರೆ, ಹೀಗೆ ಕೈಗೆ ಏನಾರು ಆಯ್ತು, ಕಾಲಿಗೆ ಏನಾರು ಆಯ್ತು, ಕಣ್ಣಿಗೆ ಏನಾರು ಆಯ್ತು, ಕಿವಿಗೆ ಏನಾರು ಆಯ್ತು, ನಾಲ್ಗೆಗೆ. ಸೊ ಯಾವ ಅಂಗಕ್ಕೆ ಏನಾದ್ರು ಹೆಚ್ಚು ಕಡಿಮೆ, ಹೊರಗಡೆ ಇರೋ ಅಂಗ ಮತ್ತೆ ಒಳಗಡೆ ಇರೋ ಅಂಗ, ಅದೆಲ್ಲದು ಸದೃಢವಾಗಿರಬೇಕು, ಬಲಿಷ್ಠವಾಗಿರಬೇಕು, ಶರೀರದಲ್ಲಿ ಸ್ಥಿರವಾಗಿರಬೇಕು. ಅದು ಸ್ಥಿರವಾಗಿರೋದು ಅಂದ್ರೆ ಆರೋಗ್ಯದ ಸಂಕೇತ. ಅದು ಅನಾರೋಗ್ಯವಾಗಿದ್ರೆ ಅಳ್ತಾ ಇರುತ್ತದು, ಸ್ಥಿರವಾಗಿಲ್ಲ, ಅಲ್ಲಾಡ್ತಾ ಇರುತ್ತೆ, ನಡ್ಕ ಬರುತ್ತೆ. ಇದೆಲ್ಲ ಕೈ ನಡಕ್ತಾ ಇದ್ರೆ ಏನ್ ಕೆಲಸ ಮಾಡಕ್ಕಾಗತ್ತೆ? ಜೀವನದಲ್ಲಿ ಏನಾದ್ರು ಸಕ್ಸಸ್ ಅಂತ ಮಾಡಕ್ಕಾಗತ್ತಾ? ಆಗಲ್ಲ. ಕಾಲ್ ನಡಕ್ತಾ ಇದ್ರೆ ಮಾಡಕ್ಕಾಗತ್ತಾ? ನಾಲ್ಗೆ ನಡಕ್ತಾ ಇದ್ರೆ ಮಾಡಕ್ಕಾಗತ್ತಾ? ಅಥವಾ ತಲೆನೇ ನಡಕ್ತಾ ಇದ್ರೆ ಮಾಡಕ್ಕಾಗತ್ತಾ? ಸೊ ಹಾಗಾಗಿ ಎಲ್ಲಾವುದು ಬಲಿಷ್ಠವಾಗಿ ಸದೃಢವಾಗಿರುವಂತ ಅಂಗಗಳನ್ನ ನಮಗೆ ಅದನ್ನ ಅನುಭವಿಸೋ ತರ ಮಾಡಪ್ಪ, ಅದನ್ನ ಕೊಡುವಂತ ಕೇಳೋ ತರ. ಅಂದ್ರೆ ಸ್ಥಿರೈರಂಗೈಹಿ, ಸ್ಥಿರವಾದ ಅಂಗಗಳು, ದೇಹದ ಭಾಗಗಳು, ಸ್ವಸ್ತನೂಭಿಹಿ ಅಂತಂದ್ರೆ ಈ ನನ್ನ ತನುವಿನಲ್ಲಿರುವಂಥ ಈ ದೇಹದ ಅಂಗಗಳೆಲ್ಲದುವೆ ಸ್ಥಿರವಾಗಿ ನನಗೆ ಸಹಾಯಕರವಾಗಿ ನನ್ನಲ್ಲಿ ಇದ್ದು ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋ ತರ ಇರಬೇಕು ಅಂತ ಹೇಳಿ ಏನ್ ಹೇಳ್ತಾ ಇದ್ದಾರೆ? ವ್ಯಷೇಮ ದೇವಹಿತಂ ಯದಾಯುಹು ಅಂತಂದ್ರೆ, ನೀನು ಕೊಟ್ಟಿರೋ ಆಯಸ್ಸು ನನಗೆ ಕೊಟ್ಟಿದ್ಯಾ, ಈ ಆಯಸ್ಸಲ್ಲಿ ಬರೀ ಊಟ ಮಾಡೋದು, ತಿನ್ನೋದು, ಮಜಾ ಮಾಡೋದು ಇಷ್ಟೇ ಅಂತ ಅನ್ಕೊಂಡಿದ್ರೆ ಅದಲ್ಲಪ್ಪ. ಈ ಆಯಸ್ಸಿನಲ್ಲಿ ಈ ತರ ಕಣ್ಣುಗಳಲ್ಲಿ ಒಳ್ಳೆಯದನ್ನ ನೋಡ್ಬೇಕು, ಕಿವಿನಲ್ಲಿ ಒಳ್ಳೆಯದನ್ನ ಕೇಳಬೇಕು, ಪಂಚೇಂದ್ರಿಯಗಳಲ್ಲಿ ಒಳ್ಳೆಯದನ್ನೇ ಮಾಡ್ಬೇಕು, ಹಾಗೂ ನನ್ನ ಅಂಗಗಳಲ್ಲಿ ಎಲ್ಲಾವುದು ಒಳ್ಳೆ ಇದ್ದು ನಾನು ಒಳ್ಳೆ ಕೆಲಸ ಮಾಡಿ ಪ್ರಪಂಚಕ್ಕೆ ಸಹಾಯಕ ಆಗೋ ತರ ಇರಬೇಕು. ನನ್ನಿಂದ ಪ್ರಪಂಚಕ್ಕೆ ಕೇಡಾಗೋ ತರ ಇದ್ರೆ ಪ್ರಪಂಚಕ್ಕೆ ಯಾರಿಗೋ ನೋವಾಗ್ತಾ ಇರುತ್ತೆ. ಹಾಗ ಆಗ್ಬಾರ್ದು ಅಂತ ಹೇಳೋದಕ್ಕೆ ನಮ್ಮ ಕಿವಿಯಿಂದ ಒಳ್ಳೆಯದನ್ನೇ ಕೇಳೋಣ, ನಮ್ಮ ಕಣ್ಣಿನಿಂದ ಒಳ್ಳೆಯದನ್ನೇ ನೋಡೋಣ, ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸೋ ಮೂಲಕ ನಮಗೆ ನೀಡಲಾದ ಈ ಜೀವನ ಏನಿದೆ ಅದನ್ನ ಆನಂದಿಸೋಣ. ಆನಂದ ಪಡಬೇಕಾದ್ರೆ ನಮ್ಮ ಅಂಗಗಳು ಸರಿಯಾಗಿರ್ಬೇಕು, ಬಲಿಷ್ಠವಾಗಿರ್ಬೇಕು. ಕಿವಿನೇ ಕೇಳಿಸಲ್ಲ ಅಂದ್ರೆ ಏನ್ ಆನಂದ ಇರುತ್ತೆ? ಕಣ್ಣೇ ಕಾಣಲ್ಲ ಅಂದ್ರೆ ಆನಂದ ಏನಿರುತ್ತೆ? ಮೂಗಿಗೆ ಇಲ್ಲ ಅಂದ್ರೆ ಆನಂದ ಏನಿರುತ್ತೆ? ಹಾಗಾಗಿ ನಮ್ಮಲ್ಲಿ ಕಿಡ್ನಿನೇ ಸರಿ ಇಲ್ಲ, ಲಿವರೇ ಸರಿ ಇಲ್ಲ ಅಂದ್ರೆ ಏನ್ ಆನಂದ ಇರುತ್ತೆ? ಇರೋದು. ಹಾಗಾಗಿ ಇದು ಒಂದು ಜನರಲ್ ಆಗಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳುವಂತ ವಿಚಾರ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿರ್ಯ. ಸೊ ಈ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಅನ್ನೋದು ಈ ಶಾಂತಿ ಪಾಠದ ಮಂತ್ರ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಹ ಸ್ಥಿರೈರಂಗೈಃ ತುಷ್ಟುವಾಗುಂ ಸಸ್ತನೂಭಿಃ
ವ್ಯಶೇಮ ದೇವಹಿತಂ ಯದಾಯುಹು. ಇಷ್ಟನ್ನ ನೋಡಿದ್ವು ನಾವು. ಈಗ ಹೋದ್ಸಲನು ನೋಡಿದ್ವು. ಹೋದ್ಸಲ ಗಣಪತಿ ಅಥರ್ವ ಶೀರ್ಷದ ಬಗ್ಗೆ ತುಂಬಾ ವಿಚಾರಗಳನ್ನ ಹೇಳಿ ಅದನ್ನ ಪೀಠಿಕೆ ಹಾಕಿದ್ವು. ಈಗ ಸ್ವಲ್ಪ ಈ ಮೊದಲನೇ ಸ್ಟ್ಯಾನ್ಸ ಅದರದ್ದು ಶಾಂತಿ ಮಂತ್ರನ ಹೇಳಿದ್ವು. ಈಗ ಎರಡನೇ ಸ್ಟ್ಯಾನ್ಸನ ನೋಡ್ತಾ ಹೋಗೋಣ. ಎರಡನೇ ಸ್ಟ್ಯಾನ್ಸದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ, ಸ್ವಸ್ತಿನ ಪೂಷಾ ವಿಶ್ವವೇದಾಹ, ಸ್ವಸ್ತಿನ ಸ್ಥಾಕ್ಷೋ ಅರಿಷ್ಟನೇಮಿನಿ, ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಅಂತಂದ್ರೆ ಈ ನಮ್ಮಲ್ಲಿ ಏನ್ ಮಾಡಿದ್ದಾರೆ, ಈಗ ನಮ್ಮಲ್ಲಿ ಮಿನಿಸ್ಟರ್ ಅಂತ ಇದಾರಲ್ವಾ, ಒಂದು ಮಿನಿಸ್ಟ್ರಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅವ್ರ ಜೊತೆಯಲ್ಲಿ ಬೇರೆ ಬೇರೆ ಮಿನಿಸ್ಟರ್ಗಳಿದೆ. ಎಜುಕೇಶನ್ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು, ಆಮೇಲೆ ಎಜುಕೇಶನ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರು ಅಂತ. ಆ ಥರನೇ ದೇವತೆಗಳಿಗೂ ಆ ಥರ ಇಂದ್ರ, ಅಗ್ನಿ, ವಾಯು, ಈ ಥರ ಎಲ್ಲ ಎನರ್ಜಿ ಮಿನಿಸ್ಟರ್, ವಾಯು, ಅಗ್ನಿ ಅಂತಂದ್ರೆ ಈ ತರ ಎಲ್ಲ ದೇವತೆಗಳನ್ನು ಇಲ್ಲಿ ವೇದಾಂತದಲ್ಲಿ ಇದೆ. ದೇವತೆಗಳು ಒಂದೊಂದು ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾ ಇರುವಂಥದ್ದು. ಆ ಪೋರ್ಟ್ಫೋಲಿಯೋಗೆ ಒಬ್ಬೊಬ್ರು ದೇವರು. ಅಂದ್ರೆ ಈ ಪಂಚಭೂತಗಳಿಂದ ಆಗಿರುವಂತಹ ಒಂದು ಇದೆ ಎಲ್ಲದಕ್ಕೂ ಒಬ್ಬೊಬ್ರು ದೇವತೆಗಳು ಅಂತ ಅಂದ್ಬಿಟ್ರೆ ಒಬ್ರು ಯಾರನ್ನಾರೋ ಒಬ್ರು ಇನ್ಚಾರ್ಜ್ ಮಾಡ್ಬೇಕು ಅದನ್ನ ನೋಡ್ಕೊಳ್ಳೋದಕ್ಕೆ. ಸೊ ಹಾಗೆ ಮಾಡಿರೋ ಅಂತ ಒಂದು ವ್ಯವಸ್ಥೆನ ಇಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು. ಸೊ ಆ ವ್ಯವಸ್ಥೆಯಲ್ಲಿ ನನಗೆ ಪ್ರಿಸೈಡಿಂಗ್ ದೇವತಾ ಅಂದ್ರೆ ಅದನ್ನ, ಆ ಪ್ರಿಸೈಡಿಂಗ್ ಅಂದ್ರೆ ಅದನ್ನ ಕೇಳ್ಕೊಳ್ಳೋಂಥ, ಅಂದ್ರೆ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಅಂದ್ರೆ ಇಂದ್ರ ದೇವರನ್ನ ನನಗೆ ಸ್ಟೆಬಿಲಿಟಿ ಕೊಡಪ್ಪ ಅಂತ ಕೇಳ್ಕೊಳ್ಳೋಂಥದ್ದು. ಸೊ ಸ್ವಸ್ತಿ ಅಂತಂದ್ರೆ ಆರೋಗ್ಯವಾಗಿರೋದು. ಸ್ವಸ್ತಿನ ಇಂದ್ರ ಸ್ವಸ್ತಿ, ಎಲ್ಲದನ್ನು ಆರೋಗ್ಯ ಕೇಳ್ಕೊಳ್ಳೋ ಹಾಗೇನೆ ಈ ಸ್ವಸ್ತಿ ವಿಚಾರನ ಹೇಳ್ತಾ ಇರುವಂಥದ್ದು. ಸೊ ಸ್ವಸ್ತಿ ಅಂದ್ರೆ ಆಸ್ಪೀಷಿಯಸ್ ಅಂತಾನೆ ಹೇಳ್ಬೋದು. ಕಲ್ಯಾಣವಾಗಿರುವಂಥದ್ದು, ಮಂಗಳವಾಗಿರುವಂಥದ್ದು ಅಂತ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಅಂದ್ರೆ ಇಂದ್ರ ನಮಗೆ ಈ ತರ ಕಲ್ಯಾಣ, ಸುರಕ್ಷತೆ ಎಲ್ಲದನ್ನು. ವೃದ್ಧಶ್ರವಾಹ ಅಂದ್ರೆ ಆಲ್ರೆಡಿ ಗೊತ್ತಿರೋ ಹಳೆ ಕಲಿತ ಅಂತ ಒಂದು ವೃದ್ಧಶ್ರವಾಹ ಅಂದ್ರೆ ಅವನಿಗೆ ಆಲ್ರೆಡಿ ಬೇಕಾದಷ್ಟು ಜ್ಞಾನ ಬಂದಿರೋ ಅಂಥದ್ರಿಂದ ಅಂತ ಇಂದ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ. ಸ್ವಸ್ತಿನ ಪೂಷಾ ವಿಶ್ವದೇವಾಹ ಅಂದ್ರೆ ಈ ಸೂರ್ಯ ಸರಿಯಾದ ದಿಕ್ಕಲ್ಲಿ ನಮ್ಮನ್ನು ನಡೆಸ್ಬೇಕಂತಂದ್ರೆ, ಸೂರ್ಯನೇ ಇಲ್ಲ ಅಂತಂದ್ರೆ ನಮಗೆ ಯಾವ ದಿಕ್ಕು ಅಂತ ಗೊತ್ತಿದೆ? ಪೂರ್ವ ಯಾವುದು, ಪಶ್ಚಿಮ ಯಾವುದು ಅಂತ ಹೇಗೆ ಕಂಡುಹಿಡಿಯಕ್ಕಾಗುತ್ತೆ? ಆಗಲ್ಲ. ಸೊ ಹಾಗಾಗಿ ಸುಮ್ಮನೆ ಇದು ನೇಮ್ ಸೈಕಲ್ ಹೇಳ್ತಾ ಇರೋದು. ಪೂಷ ಅಂದ್ರೆ ಸೂರ್ಯ ದೇವರು ಅಂತ ಅಂದ್ಬಿಟ್ಟು. ಸೂರ್ಯ ದೇವರು ಅಂದ್ರೆ ಬರೀ ದಿಕ್ಕು ಹೇಳೋದೇ ಅಲ್ಲ, ಸೂರ್ಯ ನಮಗೆ ಎನರ್ಜಿನ ತಂದ್ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ನಮ್ಮನ್ನ ಸ್ವಸ್ತಿನ ಪೂಷಾ ವಿಶ್ವವೇದಾಹ ಅಂತಂದ್ರೆ ನಮಗೆ ಈ ಸೂರ್ಯ ದೇವ ನಮ್ಮ ಈ ಜಗತ್ತನ್ನೆಲ್ಲ ಅರ್ಥ ಮಾಡ್ಕೊಂಡಿರೋನು, ಅವನು ನಮ್ಮನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸೋದಕ್ಕೆ ಆಗುತ್ತೆ. ಹಾಗಾಗಿ ನಿನ್ನನ್ನ ಕೇಳ್ಕೊಳ್ತಾ ಇದ್ದೀವಿ ಅಂತ. ಸ್ವಸ್ತಿನಸ್ತಾಕ್ಷೋ ಅರಿಷ್ಟನೇಮಿಹಿ. ಅರಿಷ್ಟನೇಮಿ ಅಂದ್ರೆ ಇಲ್ಲಿ ಗರುಡ ಅಂತ ಹೇಳ್ತಾರೆ. ಸೊ ಆ ಗರುಡ ದೇವರಿಗೆ ಆ ಗಾಳಿನ ಉಪಯೋಗಿಸ್ಕೊಂಡು ಬಾಡಿನ ಲೈಟ್ ಆಗಿ ಮಾಡಿಕೊಂಡು ನಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗೋ ಹಾಗೆ ಆಗೋ ತರ ನಾವು ಈ ದೇಹದಿಂದ ಮೋಕ್ಷ ಪಡೆದು ಹಗುರವಾಗಿ ಮುಂದೆ ಹೋಗ್ಬೇಕು ಅಂದ್ರೆ ಸ್ವಸ್ತಿನಸ್ತಾಕ್ಷೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿ ದದಾತು ಅಂತಂದ್ರೆ ಬೃಹಸ್ಪತಿನೂ ದೇವತೆಗಳಿಗೆಲ್ಲ ಗುರು. ಅವನು ಅಕ್ಷರದಲ್ಲಿ ಸಹ ಅವನು ಮಹಾನ್ ವಿದ್ಯಾಧಿಪತಿ. ಸೊ ಆ ಬೃಹಸ್ಪತಿಯ ಅನುಗ್ರಹನೂ ನಮಗಾಗ್ಲಿ ಅಂತ ಹೇಳೋ ತರ
ಹೇಳಿರುವಂಥದ್ದು. ಓಂ ಇಂದ್ರ, ಪೂಷ, ಗರುಡ, ಬೃಹಸ್ಪತಿ ಈ ದೇವರುಗಳು ನಮ್ಮನ್ನ ಅನುಗ್ರಹ ಮಾಡ್ಲಿ ಅಂತ ಕೇಳ್ಕೊಳ್ಳುವಂಥದ್ದು. ಸೊ ಇದಿಷ್ಟು ಸಾಕು ಈ ಇದಕ್ಕೆ. ಉಪನಿಷತ್ತಲ್ಲಿ ಇದೇ ಶಾಂತಿ ಮಂತ್ರ ಹೇಳ್ಬೇಕಾದ್ರೆ ಇನ್ನೂ ಸ್ವಲ್ಪ ಡೀಟೈಲ್ ಆಗಿ ಅದ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಉಪನಿಷತ್ತಿಂದ ಇದು ಶಾಂತಿ ಮಂತ್ರ ಇರೋದ್ರಿಂದ ಇದು ಈ ಗಣಪತಿ ಅಥರ್ವ ಶೀರ್ಷಕ್ಕೆ ಇಷ್ಟು ಸಾಕು ಅನ್ಸುತ್ತೆ. ಸೊ ಹಾಗಾಗಿ ಓಂ ಶಾಂತಿ ಶಾಂತಿ ಶಾಂತಿ. ಸೊ ನಮಗೆ ಶಾಂತಿ ಹೊರಗಡೆಯಿಂದನೂ ಬರಬೇಕು, ಒಳಗಡೆಯಿಂದನೂ ಬರಬೇಕು. ಅದಕ್ಕೆ ಆಧ್ಯಾತ್ಮಿಕ ಶಾಂತಿ. ನನ್ನ ಒಳಗಡೆನೂ ಶಾಂತಿ ಇಲ್ದಲೇನೆ ಹೊರಗಡೆನೆ ಶಾಂತಿ ಇದ್ರೆ ಸಾಕ? ಇಲ್ಲ, ಒಳಗಡೆನೂ ಇರಬೇಕು, ಹೊರಗಡೆನೂ ಇರಬೇಕು. ಸೊ ಆ ಥರ ಓಂ ಶಾಂತಿ 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 ಅಂತ ಮತ್ತೆ ದೇವರು ನಮಗೆ ಶಾಂತಿಯ ಅನುಗ್ರಹ ಮಾಡಬೇಕು. ಸೊ ಇದನ್ನ ಹೇಳಿರೋದು ಈ ಮಂತ್ರದ, ಇದು ಶಾಂತಿ ಮಂತ್ರದ್ದು. ಈ ಶಾಂತಿ ಮಂತ್ರ ಒಂದ್ಸಲ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಓಂ ಭದ್ರಂ ಕರ್ಣೇ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಪರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಇದಿಷ್ಟುವೇ ಪ್ರತಿಯೊಂದ್ಸಲ ಒಂದು ಇದನ್ನ ಮಾಡ್ಬೇಕಾದ್ರೆ, ಯಾವುದೋ ಒಂದು ಉಪನಿಷತ್ತಿನ ವ್ಯಾಸಂಗ ಅಥವಾ ವೇದಾಂತದ ಯಾವುದೇ ವ್ಯಾಸಂಗ ಮಾಡ್ಬೇಕಾದ್ರೆ ಇದೊಂದು ಪ್ರಾರ್ಥನಾ ಮಂತ್ರ ತರ. ಇಲ್ಲಿ ಯಾರುವೆ ನನಗ್ ದುಡ್ಡು ಕೊಡು, ಕಾಸು ಕೊಡು ಅಂತಿಲ್ಲ. ಸೊ ಇದೆಲ್ಲ ನೀನ್ ಕೊಟ್ಟಿರೋ ದೇಹದಿಂದ ನಾನು ಮುಂದೆ ಹೋಗಿ ನಾನು ಹೈಯರ್ ಲೆವೆಲ್ ರೀಚ್ ಆಗೋದಕ್ಕೆ ನನಗೆ ನೀನೇ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ಳೋದು. ನನಗೆ ಒಳ್ಳೆ ಹೆಂಡತಿ ಕೊಡು, ಒಳ್ಳೆ ಗಂಡನ್ ಕೊಡು, ಒಳ್ಳೆ ಮಕ್ಕಳನ್ನ ಕೊಡು, ಒಳ್ಳೆ ಮನೆ ಕೊಡು, ಒಳ್ಳೆ ಆಸ್ತಿ ಸಂಪತ್ತು ಕೊಡು, ಆರೋಗ್ಯ ಕೊಡು, ಈ ತರ ಯಾವುದು ಕೇಳೋವಂಥ ವಿಚಾರಗಳಿಲ್ಲ ಇಲ್ಲಿ. ಸೊ ಇದು ಒಂದು ದೊಡ್ಡ ಉದಾತ್ತವಾದ ಒಂದು ಶಾಂತಿ ಮಂತ್ರ. ಈ ಥರದನ್ನ ನಾವು ತಿಳ್ಕೊಂಡು ಮಾಡಬೇಕು. ಸೊ ಇದು ಶಾಂತಿ ಮಂತ್ರ. ಇನ್ನು ಮುಂದೆ ಶುರುವಾಗದೆ ಗಣಪತಿ ಅಥರ್ವ ಶೀರ್ಷ. ಇದರೊಳಗೆ 14 ಮಂತ್ರಗಳಿದೆ. ಆ ಮೊದಲು 10 ಮಂತ್ರಗಳು ಗಣಪತಿ ಬಗ್ಗೆ, ಅದರೊಳಗೆ ನಿರಾಕಾರ ನಿರ್ಗುಣ ಗಣಪತಿ ಬಗ್ಗೆ ಮತ್ತೆ ಸಾಕಾರ ಸಗುಣ ಗಣಪತಿ ಬಗ್ಗೆ ಹೇಳಿರುವಂಥ ಮಂತ್ರಗಳು. ಅದಾದ್ಮೇಲೆ ಕೊನೆ 4 ಮಂತ್ರಗಳು ಗಣಪತಿ ಈ ಅಥರ್ವ ಶೀರ್ಷ ಹೇಳೋದ್ರಿಂದ ನಮಗೆ ಏನು ಸಿದ್ಧಿ ಆಗುತ್ತೆ, ಏನು ಅನುಕೂಲ ಆಗುತ್ತೆ ಅಂತ ಅದನ್ನ ಫಲಶ್ರುತಿ ಅಂತ ಹೇಳ್ತಾರೆ ಕೊನೆ 4 ಮಂತ್ರನ. ಅಲ್ಲಿ ತನಕ ನಾವು ಇದನ್ನ ನೋಡ್ತಾ ಹೋಗೋಣ. ಗಣಪತಿನ ಹೇಗೆ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು, ಅದರ ಮಂತ್ರ ಹೇಗೆ ಹೇಳ್ಕೋಬೇಕು ಅಂತ ಹೇಳೋದನ್ನ, ಅದ್ರ ಬಗ್ಗೆ ಫುಲ್ಲಿ ತಿಳ್ಕೊಂಡು ಹೇಳಬೇಕು ಅಂತ ಹೇಳೋದಕ್ಕೆ ಇರುವಂಥದ್ದು. ಸೊ ಇವಾಗ ಗಣಪತಿ ಅಥರ್ವ ಶೀರ್ಷನ ನಾವು ನೋಡ್ತಾ ಹೋಗೋಣ. ಓಂ ನಮಸ್ತೆ ಗಣಪತಯೇ, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಕೇವಲಂ. ಈ ಮಂತ್ರಗಳನ್ನ ಒಂದೊಂದೇ ಲೈನ್ ಹೇಳಿ ಅದನ್ನ ನೋಡ್ಕೊಂಡೆ ಹೋಗ್ಬಿಡೋದು ಬೆಟರ್ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಅಥವಾ ಒಂದ್ಸಲ ಹೇಳ್ಬಿಟ್ಟು ಆಮೇಲೆ ಹೋಗೋದು ಬೆಟರ್. ಸೊ ಒಂದೊಂದೇ ಶ್ಲೋಕನ ಹೇಳ. ಒಂದು 10 ಶ್ಲೋಕ ಅಂದ್ರೆ ಆ ಒಂದು ಶ್ಲೋಕ ಹೇಳ್ಬಿಟ್ಟು ಒಂದು 5-6 ಲೈನ್ದು ಅದನ್ನ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಹೋಗೋಣ. ಈ ಮೊದಲನೇ ಶ್ಲೋಕ ಇದ್ರೊಳಗಡೆ ಓಂ ನಮಸ್ತೆ ಗಣಪತಯೇ, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ, ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ. ಸೊ ಮೊದಲದು ಒಂದು ಹೇಳ್ಬಿಡ್ತೀನಿ ಶ್ಲೋಕ, ಯಾಕೆಂದ್ರೆ ಅದಿಷ್ಟು ಹೇಳಿ ಒಂದ್ ಕಡೆ ನಿಲ್ಸೋದು ಬೆಟ್ರು. ಸೊ ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾನೂಚಾನಮವಶಿಷ್ಯಂ ಅವಪಶ್ಚಾತ್ತಾತ್ ಅವಪುರಸ್ತಾತ್ ಅವೋತ್ತರಾತ್ತಾತ್
ಅವದಕ್ಷಿಣಾತಾತ್ ಅವಚೋರ್ಧ್ವಾತಾತ್ ಅವಾಧರಾತಾತ್ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ಅಂತ ಈ 3 ಶ್ಲೋಕಗಳು. ಈ 3 ಶ್ಲೋಕ ನೋಡ್ಕೊಂಡು ಮುಂದಿಂದ ಆಮೇಲೆ ನೋಡ್ತಾ ಹೋಗೋಣ. ಒಟ್ಟಿಗೆ ಹೇಳಿದ್ರೆ ದಿವಸ ಕ್ಲಾಸ್ ಟೈಮು ಇದಾಗಲ್ಲ. ಅಟ್ಲೀಸ್ಟ್ ಈ 3 ಶ್ಲೋಕನ ಪ್ರತಿ ಸದಸ್ಯರು ಹೇಳ್ಕೊಂಡು ಹೋಗೋಣ. ಓಂ ನಮಸ್ತೆ ಗಣಪತಿಯೇ. ಸೊ ಗಣಪತಿ ಅಂತ ನಾವು ಏನ್ ಹೇಳ್ತಾ ಇದೀವಿ, ಸೊ ಗಣಪತಿ ಅಥರ್ವ ಶೀರ್ಷ ಹೇಳ್ತಾ ಇರೋದ್ರಿಂದ ನಾವು ಯಾವ ಮಂತ್ರ ಹೇಳ್ತಾ ಇದ್ದೀವೋ ಆ ಮಂತ್ರದ ದೇವರಿಗೆ ನಮಸ್ಕಾರ ಮಾಡುವಂತ ವಿಚಾರ. ನನ್ನ ಲಾಸ್ಟ್ ಕ್ಲಾಸಲ್ಲೇ ನಿಮಗೆ ಹೇಳಿದೆ, ದೇವರ ಕಲ್ಪನೆನೇ ಹೇಗೆ ಅಂತಂದ್ರೆ, ದೇವರ ಕಲ್ಪನೆ ವೇದಾಂತದಲ್ಲಿ ದೇವರು ಅಂತಂದ್ರೆ ಪರಬ್ರಹ್ಮನ್ ಅಂತ. ನಾನು ಹೋದ್ಸಲ ಕ್ಲಾಸಲ್ಲಿ ಹೇಳಿದೆ, ಅವನಿಂದನೇ ಪ್ರಪಂಚದ ಎಲ್ಲಾವುದು ಸೃಷ್ಟಿಯಾಗಿರೋದು. ಸೊ ಅಂದ್ರೆ ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲವುದು ಪರಬ್ರಹ್ಮನೇ ಆಗಿದೆ. ಅಂದ್ರೆ ಪರಬ್ರಹ್ಮನ ಅಂಶನೇ, ಪರಬ್ರಹ್ಮನೇ ಇಂದನಿಂದನೇ ಎಲ್ಲಾವುದು ಪ್ರಪಂಚದಲ್ಲಿ ಎಲ್ಲ ಕಾಣಿಸ್ತಾ ಇರೋದು. ಅಂದ್ರೆ ಎಲ್ಲ ನೋಡ್ತಾ ಇರುವಂತ ಪ್ರತಿಯೊಂದು ವಸ್ತು, ಇರುವೆಯಿಂದ ಹಿಡಿದು ಒಂದು ಬ್ಯಾಕ್ಟೀರಿಯಾ ಇಂದ ಹಿಡಿದು ಒಂದು ಬೆಟ್ಟ ಗುಡ್ಡ ಎಲ್ಲದನ್ನ ಹಿಡಿದು ಎಲ್ಲದುವೆ ಬ್ರಹ್ಮನೇ ಆಗಿರೋದು. ಇದು ಹೇಗೆ ಅಂತಂದ್ರೆ, ಒಂದು ಕುಂಬಾರನ ಅಂಗಡಿಗೆ ಹೋದ್ರೆ ಅಲ್ಲಿರೋ ಮಡಕೆ, ಕುಡಿಕೆ, ಫ್ಲವರ್ ಪಾಟು, ನೀರು ಕುಡಿಯೋ ಲೋಟ, ಜಗ್ಗು, ಅನ್ನ ಮಾಡೋ ಪಾತ್ರೆ, ಗಂಜಿ ಮಾಡೋ ಪಾತ್ರೆ, ಮುದ್ದೆ ಮಾಡೋ ಪಾತ್ರೆ, ಸಾಂಬಾರ್ ಮಾಡೋ ಪಾತ್ರೆ, ಮುಚ್ಚಲ ಅಂತ ಬೇಕಾದಷ್ಟು ಪಾತ್ರೆಗಳು, ಹಂಡೆ ಇದೆ, ಉಗ್ರಾಣದ ಇದು ಇದೆ, ದವಸ ಧಾನ್ಯ ತುಂಬಿಡೋ ಅಂತದ್ದು ಎಲ್ಲದು ಇದೆ. ಸೊ ಅಲ್ಲಿ ಹೋದ್ರೆ, ಕುಂಬಾರನ ಮನೆಗೆ ಹೋದ್ರೆ ಬೇಕಾದಷ್ಟು ಪಾತ್ರೆಗಳಿದ್ರು ಎಲ್ಲಾ ಪಾತ್ರೆಗಳಲ್ಲಿರೋದು ಮಣ್ಣೆ. ಎಲ್ಲಾ ಪಾತ್ರೆಗಳ ಜೀವನು ಮಣ್ಣೇನು. ಪಾತ್ರೆಗಳ ಹೆಸರು ಮಾತ್ರ ಬೇರೆ ಬೇರೆ, ಪಾತ್ರೆಗಳ ಆಕಾರ ಬೇರೆ. ಅದು ಯಾವ ಉಪಯೋಗಕ್ಕೆ ಬರುತ್ತೆ ಅದಕ್ಕೊಂದು ಹೆಸರು, ಅದಕ್ಕೆ ಒಂದು ಆಕಾರ. ಹಾಗಾಗಿ ಎಲ್ಲಾ ಈ ಹೆಸರು ಮತ್ತೆ ಆಕಾರ, ನಾಮ ರೂಪ, ಈ ನಾಮ ರೂಪಗಳು ಅದು ವಸ್ತುಗಳಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕುಡಿಕೆ, ಮಡಕೆ ಇದೆ ಅಂತಂದ್ರೆ ಮಡಕೆ ಅನ್ನೋದು ಅದಕ್ಕೆ ರೂಪ ಅಷ್ಟೇ. ಆ ಮಡಕೆ ಅನ್ನೋದು ವಸ್ತು ಆಗಕ್ ಸಾಧ್ಯ ಇಲ್ಲ. ಮಡಕೆಯಲ್ಲಿ ವಸ್ತು ಇಲ್ಲ. ಮಡಕೆಯಲ್ಲಿ ಇರೋದು ಮಣ್ಣೇನೆ, ಮಣ್ಣಿನ ರೂಪ, ಆ ರೂಪಕ್ಕೊಂದು ಹೆಸರು. ಹಾಗಾಗಿ ಪ್ರಪಂಚದಲ್ಲಿರೋದು ಎಲ್ಲಾವುದು, ಬ್ರಹ್ಮಾಂಡದಲ್ಲಿರೋ ಎಲ್ಲಾವುದು ಬ್ರಹ್ಮನ್ನೇ. ಪರ್ವತ ಅಂತ ಹೇಳಿದ್ರೆ ಬ್ರಹ್ಮನ್ನೇ ಆ ರೂಪದಲ್ಲಿ ಇರುವಂಥದ್ದು. ಸಮುದ್ರ ಅಂತಂದ್ರೆ ಬ್ರಹ್ಮನ್ನೇ ಆ ರೂಪದಲ್ಲಿ ಇರುವಂಥದ್ದು. ಹೇಗೆ ಮಣ್ಣೆ, ಕುಡಿಕೆ, ಮಡಕೆ ಎಲ್ಲಾ ರೂಪದಲ್ಲಿ ಇದೆಯೋ ಹಾಗೆ ಬ್ರಹ್ಮನ್ನೇ ಈ ಪ್ರಪಂಚದಲ್ಲಿ ಏನೇನು ಕಾಣಿಸ್ತಾ ಇದೆ, ಸೂರ್ಯ ಗ್ರಹದ ರೂಪದಲ್ಲೂ ಅದೇ, ಮಂಗಳ ಗ್ರಹದ ರೂಪದಲ್ಲೂ ಅದೇ ಇರೋದು. ಎಲ್ಲಾವುದು ಬ್ರಹ್ಮನ್ನೇ. ಯಾವುದು ಬ್ರಹ್ಮನಲ್ಲ? ಎಲ್ಲಾದು ನಕ್ಷತ್ರಗಳು, ಪ್ರತಿಯೊಂದುವೆ, ಗಿಡ, ಮರ, ಇರುವೆ, ಆನೆ, ಪ್ರತಿಯೊಂದುವೆ ಬ್ರಹ್ಮನ್ನೇ. ಬ್ರಹ್ಮನ್ನೇ ಆ ರೂಪ ಪಡ್ಕೊಂಡಿರೋದು. ಹೇಗೆ ಮಣ್ಣೆ ಮಡಕೆ ಆಗಿದೆಯೋ, ಮಡಕೆ ಕುಡಿಕೆಗಳಾಗಿದೆಯೋ, ಸೊ ಎಲ್ಲ ಮಡಕೆ ಕುಡಿಕೆಗಳ ಜೀವಯಾಳ ಯಾವುದು? ಮಣ್ಣು. ಹಾಗೆ ಬ್ರಹ್ಮಾಂಡದಲ್ಲಿರೋ ಪ್ರತಿ ವಸ್ತುವಿನ ಜೀವಾಳ ಯಾವುದು? ಅದನ್ನ ಬ್ರಹ್ಮನ್ ಅಂತ ಹೇಳ್ತಾರೆ, ಪರಬ್ರಹ್ಮನ್ ಅಂತಾರೆ. ಇಂಗ್ಲಿಷ್ ನಲ್ಲಿ ಅದನ್ನ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಸೊ ಕಾನ್ಶಿಯಸ್ನೆಸ್ ಅಂತಂದ್ರೆ ಹೇಗೆ ಅದರಿಂದನೇ ಎಲ್ಲಾವುದು ನಿರ್ಮಾಣಗೊಂಡಿದೆ. ಸೊ ಅದು ದೇವರು. ಸೊ ಅದನ್ನ ಹೇಳ್ತಾ ಇರುವಂಥದ್ದನ್ನ ಹೇಳ್ತಾ ಇದ್ದಾರೆ. ಗಣಪತಿಯೇ, ಗಣಪತಿ ಈ ಗಣಪತಿ ಈ ಪರಬ್ರಹ್ಮನೇ ಈಗ ಏನಾಗಿದೆ, ಬೇರೆ ಬೇರೆ ಪೋರ್ಟ್ಫೋಲಿಯೋಗಳಿಗೆ ಈಗ ವಾಯು, ಅಗ್ನಿ, ಜಲ, ಆಪ, ಪೃಥ್ವಿ ಅಂತ ಅಂದ್ಬಿಟ್ಟು ಎಲ್ಲ ಬೇರೆ ಬೇರೆ ಪಂಚಭೂತಗಳಾಗಿದೆ ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಒಂದೊಂದು ದೇವತೆಗಳ ಇದು. ಆ ದೇವತೆಗಳು ಕೂಡ ಪರಬ್ರಹ್ಮನ ಅಂಶನೇ. ಪರಬ್ರಹ್ಮ ಇಲ್ದಲೇ ಇರುವಂತಹದ್ದು ಏನೂ ಇಲ್ಲ. ಕಾನ್ಶಿಯಸ್ನೆಸ್ ಇಲ್ದಲೇ ಇರೋದು ಏನೂ ಇಲ್ಲ. ಕಾನ್ಶಿಯಸ್ನೆಸ್ ಇಂದನೇ ಎಲ್ಲವುದು ಆಗಿರುವಂಥದ್ದು. ಸೊ ಹಾಗಾಗಿ ಕಾನ್ಶಿಯಸ್ನೆಸ್ ಅದ್ರ ಮೇಲೆ ಇದು ಆಗಿರುವಂಥದ್ದು. ಸೊ ಅದನ್ನ ಓಂ ನಮಸ್ತೆ ಗಣಪತಿಯೇ, ನೀನು ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಸೊ ನೀನು ಕೂಡ ತತ್ವಮಸಿ ಅಂತಂದ್ರೆ ಅದೇನು ಅಂತ ಹೇಳ್ತಾ ಇದೀವಲ್ಲ, ತತ್ವಂ ಅಸಿ ಅಂದ್ರೆ, ತತ್ ಅಂದ್ರೆ ಅದು, ಅಂದ್ರೆ ಬ್ರಹ್ಮನ್, ತ್ವಂ ಅಂದ್ರೆ ನೀನು, ಅಸಿ ಆಗಿದ್ದೀಯ ಅಂತ. ತತ್ವಂ ಅಸಿ.
ನಾವೆಲ್ಲ ಹುಡುಕ್ತಾ ಇದ್ದೀವಿ. ನಾವೆಲ್ಲ ಏನ್ ಹುಡುಕ್ತಾ ಇದೀವಿ ಅಂತಂದ್ರೆ ಅದು ಆಲ್ರೆಡಿ ನಾವು ಆಗಿದ್ದೀವಿ. ನಾವು ಆಗಿರೋದನ್ನೇ ನಾವು ಹುಡುಕ್ತಾ ಇದ್ದೀವಿ. ಅದನ್ನ ಸರಿಯಾಗಿ ಗೊತ್ತಿಲ್ಲ. ನಾವು ಆಗಿರೋದೇ ಬ್ರಹ್ಮನ್. ಕೊನೆಗೆ ನಾವು ಬ್ರಹ್ಮನಲ್ಲಿ ಲೀನ ಆಗ್ಬೇಕು. ಸೊ ಹಾಗಾಗಿ ಇಲ್ಲೇನ್ ಹೇಳ್ತಾ ಇದ್ದಾರೆ, ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಪ್ರತ್ಯಕ್ಷವಾಗಿ ಅಂತಂದ್ರೆ ನಮಗೆ ಪ್ರತ್ಯಕ್ಷ ಏನಾಗುತ್ತೆ, ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ ಅಂತ 3 ತರದ ಅನುಭವ. ಪ್ರತ್ಯಕ್ಷ ಅಂತಂದ್ರೆ ನಮ್ಮ ಪಂಚೇಂದ್ರಿಯಗಳಿಂದ ಡೈರೆಕ್ಟ್ ಆಗಿ ನೋಡಿರುವಂಥದ್ದು. ಕಣ್ಣಿಂದ ನೋಡಿರುವಂಥದ್ರಿಂದ ನಮಗೆ ಜ್ಞಾನ ಬರುತ್ತೆ. ಕಿವಿಯಿಂದ, ಪಂಚೇಂದ್ರಿಯ ಕಿವಿಯಿಂದ ಕೇಳಿ, ಚರ್ಮದಿಂದ ಮುಟ್ಟಿ ಎಲ್ಲ ಆಗಿರೋ ಹಾಗೆ ಒಂದು ಜಾಮೂನು ತುಂಬಾ ಸಾಫ್ಟ್ ಆಗಿದೆ ಅಂತ ಅನ್ಬೇಕಾದ್ರೆ ಯಾವ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತಾ, ಅಥವಾ ಕಿವಿಲಿ ನೋಡಿದ್ರೆ ಗೊತ್ತಾಗುತ್ತಾ, ಮೂಗಲ್ಲಿ ನೋಡಿದ್ರೆ ಗೊತ್ತಾಗುತ್ತಾ? ಅದನ್ನ ಮುಟ್ಟಿ ಅದನ್ನ ನೋಡಿ ಅದರದ್ದೊಂದು ಆ ಒಂದು ಅನುಭವಕ್ಕೆ ಬರುತ್ತಲ್ವಾ? ಆ ಅನುಭವಕ್ಕೆ ಬಂದಿದ್ದನ್ನು ನೀವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಸಾಫ್ಟ್ ಅಂದ್ರೆ ನೀವು ಸಾಫ್ಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯನೇ ಇಲ್ಲ. ಜಾಮೂನ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಇನ್ನೊಬ್ಬರಿಗೆ ನಾವು ಹೇಳಕ್ ಆಗಲ್ಲ. ಅವ್ರ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ಹೇಳಬೇಕೇ ಹೊರತು ಪ್ರತ್ಯಕ್ಷವಾದ ಅನುಭವ. ಯಾಕೆಂದ್ರೆ ನಾವು ಜಾಮೂನ್ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಬೆಣ್ಣೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು, ಅಥವಾ ಹತ್ತಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಆದ್ರೆ ಜಾಮೂನ್ ಸಾಫ್ಟ್ ಅಷ್ಟೇ ಇದೆ ಅಂತ ಅಲ್ಲ, ಕಂಪೇರ್ ಮಾಡ್ತಾ ಇದ್ದೀವಿ ಹೊರತು ಅದರದ ನಿಜವಾದ ಸಾಫ್ಟ್ನೆಸ್ ನಮಗೇ ಆಗ್ಬೇಕು. ಅದು ಆಗ್ದಲೇ ಬೇರೆಯವರು ನಮಗೆ ಪ್ರಪಂಚದ ಯಾವ ಅನುಭವವನ್ನು ಕೊಡಕ್ಕಾಗಲ್ಲ. ಇದು ಪ್ರತ್ಯಕ್ಷವಾದ ಅನುಭವ. ನನ್ನ ಕಣ್ಣಲ್ಲಿ ನೋಡಿದ ಕಲರ್ನ, ನನ್ನ ಕಣ್ಣಲ್ಲಿ ನೋಡಿದ ಬ್ಯೂಟಿನ ನನಗೆ ಅದು ಯಾರು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ನನ್ನ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಯಾವ ಪದಗಳು ಇಲ್ದಲೇನೆ ಅರ್ಥ ಆಗುತ್ತೆ. ನಾನು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ನಾನು ಆ ಊರಿಗೆ ಹೋಗಿದ್ದೆ, ಆ ಊರಲ್ಲಿ ಹೇಗಿತ್ತು ಅಂತ ಕತೆ ಹೇಳ್ಬೋದೇ ಹೊರತು ಅವ್ರಿಗೆ ಎಷ್ಟೇ ಹೇಳಿದ್ರು ಅವ್ರನ್ನೇ ಕರ್ಕೊಂಡು ಹೋಗಿ ತೋರಿಸ್ಬಿಟ್ರೆ ಆಗುವಷ್ಟು ಒಂದೇ ಕ್ಷಣದಲ್ಲಿ ಆಗೋಂಗೆ ಅದನ್ನ ಪ್ರತ್ಯಕ್ಷ ಅನುಭವ ಅಂತಾರೆ. ಓಂ ತ್ವಮೇವ ಪ್ರತ್ಯಕ್ಷಂ ಅಂತ. ಇನ್ನೊಂದು ಪ್ರತ್ಯಕ್ಷವಾಗಿ ನಾನೇ ಹೋಗಕ್ಕಾಗಲ್ಲಪ್ಪ ಎಲ್ಲ ಕಡೆ. ಪರೋಕ್ಷವಾಗಿ ನಾನು ಅಮೆರಿಕಕ್ಕೆ ಹೋಗಿಲ್ಲ, ಬೇರೆಯವರು ಹೋಗಿರೋದನ್ನ ಕೇಳಿದ್ದೀನಿ, ಹಾಗಾಗಿ ಅಮೆರಿಕದ ಬಗ್ಗೆ ನನಗೆ ಗೊತ್ತಿದೆ, ಪರೋಕ್ಷವಾಗಿ ಗೊತ್ತಿದೆ. ಅಂದ್ರೆ ನನ್ನಿಂದ ಡೈರೆಕ್ಟ್ ಆಗಿ ಗೊತ್ತಿಲ್ಲ. ನನ್ನ ಕಣ್ಣು, ನನ್ನ ಇಂದ್ರಿಯ, ನನ್ನ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ತಿಳ್ಕೊಂಡಿಲ್ಲ. ನಾನು ಇನ್ನೊಬ್ರು ಹೇಳಿರೋದನ್ನ ಕೇಳಿ ತಿಳ್ಕೊಂಡಿರೋದನ್ನ ಪರೋಕ್ಷ ಅನುಭವ ಅಂತ. ಸೊ ಹಾಗಾಗಿ ನಮ್ಗೆ ಅನುಭವ ಬರಬೇಕಾದ್ರೆ ಪ್ರತ್ಯಕ್ಷ ಅನುಭವ ಅಥವಾ ಪರೋಕ್ಷ ಅನುಭವ ಆಗ್ಬೇಕು. ಸೊ ಕೆಲವು ಸಲ ಪ್ರತ್ಯಕ್ಷವಾಗಿರೋದು ಕೂಡ ಸರಿಯಾಗಿಲ್ದಲೇ ಇರ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಗರ್ಲ್ ಫ್ರೆಂಡು ಅಂತ ಇಟ್ಕೊಳ್ಳೋಣ. ಅವಳು ಕೆಳಗಡೆ ಬಿದ್ದು ಬಿಟ್ಟಿದ್ದಾಳೆ. ಅವಳನ್ನ ಎತ್ತೋದಕ್ಕೆ ಇನ್ನೊಬ್ಬ ಹುಡುಗ ಅಲ್ಲಿ ಪಕ್ಕದಲ್ಲಿ ಇದ್ದವನು ಎತ್ತಿ ಹಿಡ್ಕೊಂಡಿರ್ತಾನೆ. ಅದನ್ನ ನೋಡ್ಬಿಟ್ರೆ ನಾನು, ಸೊ ಆ ಹುಡುಗಂಗೂ ಆ ಹುಡುಗಿಗೂ ಏನೋ ಸಂಬಂಧ ಇರಬೇಕು, ನನಗ್ ಚೀಟ್ ಮಾಡ್ತಾ ಇದ್ದಾಳೆ. ನಮ್ಗೆ ಅವ್ನು ಬಿದ್ದಿರೋದು ಗೊತ್ತಿಲ್ಲ, ಕೈಲಿ ಎತ್ತಿ ಹಿಡ್ಕೊಂಡಿದ್ದಾನೆ, ಅವಳು ಅವಳ ಮೇಲೆ ಆತ್ಕೊಂಡು ಮಲ್ಕೊಂಡಿದ್ದಾಳೆ. ಇದು ಪ್ರತ್ಯಕ್ಷವಾಗಿಯೇ ಆಗಿದೆ. ಆದ್ರೆ ಪ್ರತ್ಯಕ್ಷವಾದ ಅನುಭವನೇ ಯಾವಾಗ್ಲೂ ಸರಿ ಇರಲ್ಲ. ಪ್ರತ್ಯಕ್ಷವಾಗಿದ್ರು ಪ್ರಮಾಣ ಮಾಡಿ ನೋಡ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಪ್ರತ್ಯಕ್ಷ ಅನುಭವ ಕೂಡ ಒಂದೊಂದು ಸಲ ನಮಗೆ ಸರಿಯಾದ ಅನುಭವನ ಕೊಡಕ್ ಸಾಧ್ಯ ಇಲ್ಲ. ಸೊ ಪ್ರತ್ಯಕ್ಷನು ಕೆಲವು ಸಲ ನಾವು ವಿಚಾರದಿಂದ ವಿಮರ್ಶೆ ಮಾಡಿ ಪ್ರತ್ಯಕ್ಷನು ಸರಿಯಾಗಿ ತಿಳ್ಕೋಬೇಕು. ಪ್ರತ್ಯಕ್ಷ ಅನುಭವ. ಪರೋಕ್ಷ ಅನುಭವ ಅಂದ್ರೆ ಇನ್ನೊಬ್ರು ಯಾರೋ ಹೇಳಿರುವಂಥದ್ದು. ಫಾರ್ ಎಕ್ಸಾಂಪಲ್, ಕಣ್ಣಿಲ್ದಲೇ ಇರೋ ಕುರುಡನ್ಗೆ ಇನ್ನೊಬ್ರು ಹೇಳಿರೋ ವಿಚಾರದಿಂದನೇ ಅವ್ನು ತಿಳ್ಕೋಬೇಕು. ಸೊ ಅವನಿಗೆ ಬೆಣ್ಣೆ ಅಂತಂದ್ರೆ ಯಾರೋ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಬೆಣ್ಣೆ ಅಂದ್ರೆ ಅವನಿಗೆ ಬೆಣ್ಣೆ ಎದುರುಗಡೆ ಇದ್ದಿದ್ರೆ ಕೊಟ್ಬಿಡ್ಬೇಕಾಗಿತ್ತು, ಕೊಟ್ಬಿಟ್ಟು ಮುಟ್ಸಿ ನೋಡಬಹುದಾಗಿತ್ತು. ಬೆಣ್ಣೆ ಇಲ್ಲ, ಆದ್ರೂ ಕುರುಡ ಕೇಳ್ತಾ ಇದ್ದಾನೆ, ಬೆಣ್ಣೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ನಾನು ಅರ್ಥ ಮಾಡ್ಕೋತೀನಿ, ನನಗೆ ಹೇಳಿದ್ರೆ ಸಾಕು ಸರಿಯಾಗಿ ಅಂತ. ಸೊ ಇವನು ಬೆಣ್ಣೆ ಅಂತಂದ್ರೆ, ಬೆಣ್ಣೆ ಅಂದ್ರೆ ಸುಣ್ಣದಷ್ಟು ಬೆಳ್ಳಗಿರುತ್ತೆ, ಸಗಣಿಯಷ್ಟು ಮೆತ್ತಗಿರುತ್ತೆ ಅಂತ. ಅಂದ್ರೆ ಅದು ಬೆಣ್ಣೆಗೆ ಉದಾಹರಣೆ ಅವನು ಕೊಟ್ರೆ ಅವನು ಯಾವ ತರ ಅರ್ಥ ಮಾಡ್ಕೋಬಹುದು. ಹಾಗಾಗಿ ನಾವು ಪರೋಕ್ಷವಾಗಿ ಎಷ್ಟೋ ವಿಚಾರಗಳನ್ನ ಕೇಳಿದ್ರು ಅವರು ಅವ್ರವ್ರ ಮನಸ್ಸಿಗೆ ಬಂದಾಗ ಏನೇನೋ ವಿಚಾರಗಳನ್ನ ಹೇಳಿರ್ತಾರೆ. ಅದೆಲ್ಲ ಸರಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತ್ಯಕ್ಷ ಅನುಭವದಲ್ಲೂ ಕೆಲವು ಸಲ ಮೋಸ ಆಗುತ್ತೆ, ಪರೋಕ್ಷ ಅನುಭವದಲ್ಲಿ
ಮೋರ್ ದನ್ 60-70% ಸುಳ್ಳೇ ಇರುತ್ತೆ, ಅಥವಾ ನಮ್ಗೆ ಅರ್ಥ ಆಗೋದು ತಪ್ಪಾಗಿ ಅರ್ಥ ಆಗ್ಬೋದು. ಅವ್ರು ಹೇಳಿ ಅವ್ರಿಗೆ ಗೊತ್ತಿರೋದು ಮಾತ್ರ ಹಾಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಪರೋಕ್ಷ ಅನುಭವದಲ್ಲೂ ನಮ್ಗೆ ಜ್ಞಾನ ಬರ್ಬೇಕಾದ್ರೆ ಅಷ್ಟು ಆಗಲ್ಲ. ಹಾಗಾಗಿ ಅಪರೋಕ್ಷ ಅನುಭೂತಿ ಅಂತ ಇದೆ. ಅಪರೋಕ್ಷ ಅನುಭೂತಿನಲ್ಲಿ ಈ ಇಂದ್ರಿಯಗಳು, ಈ ಮನಸ್ಸು, ಇದು ಯಾವುದೂ ಇಲ್ದಲೇನೆ ಏಕ್ದಮ್ ಆ ಕಾನ್ಶಿಯಸ್ನೆಸ್ಗೆ ಅರ್ಥ ಆಗುವಂಥದ್ದು. ನಮ್ದು ಕಾನ್ಶಿಯಸ್ನೆಸ್ ಇದೆ. ಕಾನ್ಶಿಯಸ್ನೆಸ್ ಇಂದ್ರಿಯಗಳ ಮುಖಾಂತರ, ದೇಹದ ಮುಖಾಂತರ ಎಲ್ಲಾವುದು ಇನ್ಫಾರ್ಮೇಶನ್ ತಗೊಂಡು ಅರ್ಥ ಮಾಡ್ಕೊಳ್ಳೋದು ಪ್ರತ್ಯಕ್ಷ ಅನುಭವ. ಇನ್ನೊಬ್ಬರಿಂದ ಕೇಳಿ ತಿಳ್ಕೊಳ್ಳುವಂಥದ್ದು ಪರೋಕ್ಷ ಅನುಭವ. ಇನ್ನೊಬ್ಬರಿಂದ ಕೇಳಿ ತಿಳ್ಕೊಳ್ಳೋದು ಅಂದ್ರೆ ಪುಸ್ತಕ ಓದಿರ್ಬೋದು, ಯಾವುದೋ ಸಿನಿಮಾ ನೋಡಿರ್ಬೋದು, ಅದೆಲ್ಲ ಇನ್ನೊಬ್ಬರ ವಿಚಾರ, ಇನ್ನೊಬ್ರು ಹೇಳಿರೋ ವಿಚಾರ. ಸಿನಿಮಾ, ಸೀರಿಯಲ್ಗಳು ಯಾರೋ ಒಬ್ಬ ಮನುಷ್ಯನ ಮನಸ್ಥಿತಿ, ಅದನ್ನ ಅವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅಷ್ಟೇ. ಅದೆಲ್ಲ ನಿಜ ಇರಬೇಕು ಅಂತ ಏನಿಲ್ಲ, ಅದೆಲ್ಲ ಕಾಲ್ಪನಿಕವಾಗೂ ಇರ್ಬೋದು. ಅದನ್ನೇ ನಾನು ಜೀವನದ ಮೇಲೆಲ್ಲ ಅಪ್ಲೈ ಮಾಡ್ಕೊಂಡು ಗೋಳ್ಕರೇನಲ್ಲಿ ಕೂತಿದ್ರೆ, ಸೊ ಇನ್ನೊಬ್ಬರ ಅನುಭವದಲ್ಲಿ ನೀವು ಜೀವನ ಮಾಡಕ್ಕಾಗಲ್ಲ. ನಿಮ್ಮ ಸ್ವಂತ ಅನುಭವಗಳು ಬರ್ಬೇಕಾದ್ರೆ ಇದು ಅಪರೋಕ್ಷ ಅನುಭೂತಿ ಅಂತ ಹೇಳ್ತಾರೆ. ಅದು ನಾವು ಫಾರ್ ಎಕ್ಸಾಂಪಲ್ ಒಂದು ಸಮುದ್ರದ ದಡದಲ್ಲಿ ಕೂತಿದೀವಿ ಅಂತ ಇಟ್ಕೊಳ್ಳೋಣ, ಅಥವಾ ಹಿಮಾಲಯದ ಮೇಲೆ ಹತ್ತಿದೀವಿ ಅಂತಂದ್ರೆ, ಹಿಮಾಲಯದ ಮೇಲೆ ಹತ್ತಿದಾಗ ಹೇಗಿರುತ್ತೆ ಅಂತ ಯಾರು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಹತ್ತಿದವ್ರಿಗೆ ಗೊತ್ತು. ಅಲ್ಲಿದ್ದ ಮೇಲೆ ಆ ಹೈಟ್ ಅಲ್ಲಿ ಏನು ಅವರ ಉಸಿರಾಟ ಬೇರೆ ಆಗಿರುತ್ತೆ, ಅವ್ರ ಬಾಡಿ ಟೆಂಪರೇಚರ್ ಬೇರೆ ತರ ಇರುತ್ತೆ, ಅವ್ರ ಮನಸ್ಥಿತಿನೇ ಬೇರೆ ಇರುತ್ತೆ. ಅವರ ಬುದ್ಧಿಶಕ್ತಿಯಿಂದ ಅದನ್ನ ತಿಳ್ಕೊಳಕ್ ಆಗಿರೋದಲ್ಲ ಇರೋದ್ರೆ ಆ ಕಾನ್ಶಿಯಸ್ನೆಸ್ನಿಂದ ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ಈ ಅನುಭವಗಳಲ್ಲಿ 3 ಇದೆ: ಪ್ರತ್ಯಕ್ಷ, ಪರೋಕ್ಷ ಮತ್ತೆ ಅಪರೋಕ್ಷ ಅಂತ. ಇಲ್ಲಿ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ತ್ವಮೇವ ಅಂತಂದ್ರೆ ನೀವೇ ಅಂತ, ತ್ವಂ ಏವ ಅಂತಂದ್ರೆ ತ್ವಮೇವ, ತ್ವಂ ಅಂತಂದ್ರೆ ನೀನೇ ಅಪ್ಪ, ನೀನೇ ಪ್ರತ್ಯಕ್ಷಂ ತತ್ವಮಸಿ. ಸೊ ನೀನೇ ಆ ಪರಬ್ರಹ್ಮನ್ ಅಂತ ಹೇಳೋದನ್ನ ಆತರ ಹೇಳ್ತಾರೆ. ಪರಬ್ರಹ್ಮನ್ ಅಂತಂದ್ರೆ ಇಲ್ಲಿ ನಿರಾಕಾರ ಈಶ್ವರನ ಕಲ್ಪನೆಯನ್ನ ಗಣಪತಿನಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಇಲ್ಲಿ ಇನ್ನು ಆಕಾರದ ಗಣಪತಿಗೆ ಇನ್ನು ಬಂದಿಲ್ಲ, ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಇಲ್ಲಿ ಆ ಪರಬ್ರಹ್ಮನ್ನು, ಗಣಪತಿನೂ ಪರಬ್ರಹ್ಮನ್ ಅಂತ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತ. ಅಂದ್ರೆ ನೀನೇ ಪ್ರತ್ಯಕ್ಷವಾಗಿಯೂ ನಿನಗೆ ಗೊತ್ತಿದೆ. ತತ್ವಮಸಿ ಅಂತಂದ್ರೆ ನಾನೇ ಅದು, ಅಂದ್ರೆ ನಾನೇ. ತತ್ವಂ ಅಸಿ ಅಂತಂದ್ರೆ 3 ಪದ ಇದೆ. ತತ್ ಅಂದ್ರೆ ಅದು ಅಂದ್ರೆ ಪರಬ್ರಹ್ಮನ್ ಅಂತ. ತ್ವಂ ಅಂದ್ರೆ ನಾನು, ಅಸಿ ಅಂದ್ರೆ ಅದು ನಾನೇ ಆಗಿದ್ದೇನೆ ಅಂತ ಅನ್ನೋದು ಒಂದು ವಾಕ್ಯ, ಅದೊಂದು ವೇದ ವಾಕ್ಯ. ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಈ ತರದ್ದೆಲ್ಲವೂ ವೇದಾಂತದ ವಾಕ್ಯಗಳಿದೆ. ಈ ತತ್ವಮಸಿ ಅನ್ನೋದು ಒಂದು ಫೇಮಸ್ ವಾಕ್ಯ. ಅದರೊಳಗಡೆ ಹೇಳ್ತಾ ಇರೋದು ಅದು ನಾನೇ ಆಗಿದ್ದೇನೆ ಅಂತಂದ್ರೆ ಪರಬ್ರಹ್ಮನೇ ನಾನು ಆಗಿದ್ದೇನೆ ಅಂತ ಅನ್ನೋದು ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ನಿಮಗೆ ಗೊತ್ತಿದೆ ನೀವೇ ಪರಬ್ರಹ್ಮ ಅನ್ನೋದು ಅಂತಂದ್ರೆ ಗಣಪತಿಗೆ ನಾವು ಹೇಳ್ತಾ ಇರೋದು, ಗಣಪತಿ ನೀನೇ ಆ ಪರಬ್ರಹ್ಮ ಅಂತ. ಅಂದ್ರೆ ಇಷ್ಟು ಉದ್ದ ಹೇಳ್ಬೇಕಾಗಿತ್ತ ಅಂದ್ರೆ ನಮ್ಗೆ ವೇದಾಂತ ಗೊತ್ತಿಲ್ಲದಲೇ ಇರೋದ್ರಿಂದ ಇದೆಲ್ಲ ಇದಾದ್ರೆ ಸುಮ್ಮನೆ ಅದು ಮಂತ್ರ ತರ ಹೇಳ್ಕೊಂಡು ಹೋಗ್ತೀವಿ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂದ್ರೆ ಮುಂಚೆನೆ ದೇವರದ ಕಲ್ಪನೆ ಮುಂಚೆನೆ ಕೊಟ್ಬಿಟ್ರು, ಫಸ್ಟೇ ಕೊಟ್ಬಿಟ್ರು. ಅಂದ್ರೆ ದೇವರು ನಿರಾಕಾರ, ನಿರ್ಗುಣ, ಅವನಿಗೆ ಆಕಾರ ಇರೋ ದೇವರಲ್ಲ. ದೇವರು ಅಂತಂದ್ರೆ ಬ್ರಹ್ಮನ್. ಆ ಬ್ರಹ್ಮನ್ ಅಂತಂದ್ರೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತ ಹೇಳಿದ್ದಾರೆ. ನೀನೇ ಆ ತತ್ವಮಸಿ, ಆ ಪರಬ್ರಹ್ಮನ್ ಆಗಿದ್ದೀಯಾ ಅಂತ ಹೇಳ ಹಾಗೆ. ಸೊ ತ್ವಮೇವ ಕೇವಲಂ ಕರ್ತಾಸಿ ಅಂತ. ಅಂದ್ರೆ ಕರ್ತಾಸಿ ಅಂತಂದ್ರೆ ಈ ಪ್ರಪಂಚ ಸೃಷ್ಟಿ, ಸ್ಥಿತಿ, ಲಯ 3 ಆಗುತ್ತೆ. ಸೊ ನಾವು ಪ್ರಪಂಚದಲ್ಲಿ ಜೀವನ ಮಾಡ್ತಾ ನಮ್ಮ ಆಕ್ಷನ್ಸ್ ಎಲ್ಲದೂ ಈ 3 ಹಂತಗಳಲ್ಲಿ ನಡೀತಾನೇ ಇರುತ್ತೆ. ನಮ್ಗೆ ಗೊತ್ತಿದ್ದು ಮಾಡ್ತಾ ಇರ್ತೀವಿ, ಗೊತ್ತಿಲ್ಲದಲೇ ಇದ್ರೂ ಮಾಡ್ತಾ ಇರ್ತೀವಿ. ಪ್ರತಿಯೊಂದಕ್ಕೂ ಒಂದು ಸೃಷ್ಟಿ, ಒಂದು ಸ್ಥಿತಿ, ಆಮೇಲೆ ಲಯ. ನಾವು ಪ್ರತಿ ಯಾವ್ದಾರ ಒಂದು ಸಣ್ಣ ವಿಚಾರ ತಗೊಂಡ್ರು, ಮನೆಯಲ್ಲಿ ಇವತ್ತು ತಿಂಡಿ ಅಂತಂದ್ರೆ ತಿಂಡಿ ಉಪ್ಪಿಟ್ಟು ಅಂತಾನೆ ಇಟ್ಕೊಳ್ಳೋಣ. ಉಪ್ಪಿಟ್ಟು ರೆಡಿಮೇಡ್ ಏನಿರಲಿಲ್ವಲ್ಲ,
ಉಪ್ಪಿಟ್ಟನ್ನ ತಯಾರಿ ಮಾಡ್ಬೇಕು. ಅಂದ್ರೆ ಉಪ್ಪಿಟ್ಟನ್ನ ಸೃಷ್ಟಿ ಮಾಡ್ಬೇಕು. ಸೃಷ್ಟಿ ಮಾಡ್ಬೇಕಾದ್ರೆ ಪದಾರ್ಥಗಳೆಲ್ಲ ಹೊರಗಡೆ ಇತ್ತು ಅಂಗಡಿನಲ್ಲಿ, ಅದನ್ನೆಲ್ಲ ಯಾರೋ ಸೃಷ್ಟಿ ಮಾಡ್ಬೇಡ. ಈಗ ನಾವು ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದನ್ನೇ ಒಂದೇ ಒಂದು ಕೆಲಸನ ತಗೊಂಡು ನೋಡೋಣ. ಅದನ್ನ ನೋಡಿದ್ರೆ ಪ್ರಪಂಚನೂ ಹಾಗೆ ಕ್ರಿಯೇಟ್ ಆಗಿದೆ ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ನಾನು ತತ್ವಬೋಧದಲ್ಲಿ ಪ್ರಪಂಚದ ಉತ್ಪತ್ತಿ ಬಗ್ಗೆ ಡೀಟೇಲ್ ಆಗಿ ಪಾಠ ಮಾಡ್ತೀನಿ. ಬಟ್ ಈ ಮಂತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತೀನಿ. ಕರ್ತಾಸಿ ಅಂತಂದ್ರೆ ಕರ್ತಾಸಿ ಅಂತಂದ್ರೆ ನೀನು ಈ ಪ್ರಪಂಚದ ಸೃಷ್ಟಿಕರ್ತ ಅಂತ. ಅಂದ್ರೆ ಬ್ರಹ್ಮಾಂಡ ಇರ್ಬೇಕಾದ್ರೆ ಯಾರೋ ಒಬ್ರು ಸೃಷ್ಟಿ ಮಾಡಿರ್ಬೇಕು. ಸೃಷ್ಟಿ ಮಾಡ್ಬೇಕಾದ್ರೆ ಬ್ರಹ್ಮನ್ನೇ ಸೃಷ್ಟಿ ಮಾಡಿರೋದು. ಸೊ ಬ್ರಹ್ಮನ್ನು ಅವನೇ ನಾಲೆಡ್ಜ್ ಕೂಡ. ಈಗ ಒಬ್ಬ ಕುಂಬಾರ ಇದ್ದಾನೆ, ಮನುಷ್ಯ. ಅವನು ಕುಂಬಾರನ ಪಕ್ಕದಲ್ಲಿ ಇನ್ನೊಬ್ಬ ಅಸಿಸ್ಟೆಂಟ್ ಇದ್ದಾನೆ. ಅವನು ಈಗ ತಾನೇ ಬಂದು ಜಾಯಿನ್ ಆಗಿದ್ದಾನೆ ಟ್ರೈನಿಂಗ್ ಅಂತ ಅನ್ಕೊಳ್ಳೋಣ. ಅವನಿಗೆ ಮಣ್ಣು ಗೊತ್ತು, ಆ ಮಡಕೆ ಮಾಡುವಂತ ಚಕ್ರನೂ ಗೊತ್ತು, ಎಲ್ಲ ಗೊತ್ತು. ಅಂದ್ರೆ ಗೊತ್ತಿದೆ. ಯಾಕೆ ಮಣ್ಣಿಂದ ಮಾಡಕ್ ಆಗ್ತಾ ಇಲ್ವಲ್ಲ. ಮಡಕೆ ಮಾಡಕ್ಕೆ ಬೇರೆ ಬೇರೆ ತರ ಮಡಕೆಗಳನ್ನಾಗ್ಲಿ ಒಂದು ಮಡಕೆನೂ ಮಾಡಕ್ ಆಗಲ್ಲ. ನೋಡಿದ ತಕ್ಷಣ ಅದು ಮಣ್ಣಲ್ಲಿ ಮಡಕೆ ಮಾಡ್ಬೋದು ಅಂತ ಗೊತ್ತಿರೋ ಅಂದ್ರೆ ಮಡಕೆ ಮಾಡಕ್ ಆಗಲ್ಲ. ಮಡಕೆ ಮಾಡಬೇಕಾದ್ರೆ ಅವನಿಗೆ ಆ ಜ್ಞಾನ ಇರಬೇಕು. ಹಾಗಾಗಿ ಆ ಇಂಟೆಲಿಜೆನ್ಸ್ ಇರಬೇಕು. ಆ ಇಂಟೆಲಿಜೆನ್ಸ್ ಇದ್ರೆ ಸಾಕ. ಕೈಯಿನ ಚಳಕ ಇರ್ಬೇಕು. ಕೈನಲ್ಲಿ ಮಾಡುವಂತ ಒಂದು ಚಳಕ ಇರ್ಬೇಕು. ಸೊ ಇವೆರಡೂ ಸೇರಿದ ಮೇಲೆ ಆಗುವಂಥದ್ದು ಯಾವ್ದಾರ ಒಂದು ಕ್ರಿಯೇಷನ್. ಉಪ್ಪಿಟ್ಟು ಅಂತಂದ್ರೆ ಉಪ್ಪಿಟ್ಟಿಗೆ ರವೆ ಬೇಕು, ಅದಕ್ಕೆ ಪಾತ್ರೆ ಬೇಕು. ಎಷ್ಟು ಜನಕ್ಕೆ ಮಾಡುವಂತ ಪಾತ್ರೆ ಎಷ್ಟಾಗ್ಲ ಇರ್ಬೇಕು, ಎಷ್ಟು ಉದ್ದ ಇರ್ಬೇಕು, ಎಷ್ಟು ಜನಕ್ಕೆ ಉಪ್ಪಿಟ್ಟು ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಸೊ ಯಾವ ತರ ಉಪ್ಪಿಟ್ಟು ಮಾಡ್ತೀವಿ, ಅಕ್ಕಿ ತರ ಉಪ್ಪಿಟ್ಟು ಮಾಡ್ತೀವ, ರವೆ ಉಪ್ಪಿಟ್ಟು ಮಾಡ್ತೀವ, ಬನ್ಸಿ ತರ ಮಾಡ್ತೀವ, ಗೋಧಿ ನುಚ್ಚು ಉಪ್ಪಿಟ್ಟ ಯಾವ ತರ ಮಾಡ್ತೀವಿ ಅನ್ನೋದು ಗೊತ್ತಿರ್ಬೇಕು. ಸೊ ಉಪ್ಪಿಟ್ಟು ಮಾಡೋದಕ್ಕೆ ನಾನೇನ್ ತರಕಾರಿ ಹಾಕಿ ಮಾಡ್ತಾ ಇದ್ದೀನ, ಬರೀ ಒಗ್ಗರಣೆ ಕಾಯಿ ತುರಿ ಹಾಕಿ ಮಾಡ್ತಾ ಇದ್ದೀನ, ಅಥವಾ ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನ, ಯಾವ ತರ ಮಾಡ್ತಾ ಇದ್ದೀನಿ ಅದು ಗೊತ್ತಿಲ್ಲ. ಅಂದ್ರೆ ಇದೆಲ್ಲ ಯಾರಿಗೆ ಗೊತ್ತಿದೆ ಅದು? ಅದೆಲ್ಲ ಏನಾದ್ರು ಪಾತ್ರೆಗೆ ಗೊತ್ತಿದ್ಯಾ, ಅಥವಾ ರವೆಗೆ ಗೊತ್ತಿದ್ಯಾ, ಅಥವಾ ಬೆಂಕಿಗೆ ಗೊತ್ತಿದ್ಯಾ, ಅಥವಾ ಬಾಣ್ಲೆಗೆ ಗೊತ್ತಿದ್ಯಾ? ಯಾವ್ದಕ್ಕೂ ಗೊತ್ತಿಲ್ಲ. ಗೊತ್ತಿರೋದು ಯಾರು? ಮನುಷ್ಯನಿಗೆ. ಸೊ ಮನುಷ್ಯ ಅವನಲ್ಲಿ ಆ ಜ್ಞಾನ. ಅಂದ್ರೆ ಒಂದು ವಸ್ತು ಕ್ರಿಯೇಟ್ ಆಗ್ಬೇಕಾದ್ರೆ ಎಷ್ಟೆಲ್ಲ ಬೇಕು ಅಂದ್ರೆ ಸ್ಟವ್ ಬೇಕು, ಗ್ಯಾಸ್ ಬೇಕು, ಪಾತ್ರೆ ಬೇಕು, ಎಣ್ಣೆ ಬೇಕು, ನೀರ್ ಬೇಕು, ರವೆ ಬೇಕು. ಇದೆಲ್ಲ ಏನ್ ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇದೆಲ್ಲದು ಎಣ್ಣೆ ಎಲ್ಲದು ಬೇಕು. ಆ ಬೇಕು ಅಂತಂದ್ರೆ ಓಕೆ, ಅದೆಲ್ಲ ಹಾಕಿ ಒಂದೇ ಸಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಗ್ಬಿಡತ್ತಾ? ಆಗಲ್ಲ. ಅಥವಾ ನಾನು ಬೆಂಕಿನೂ ಹಚ್ಬಿಟ್ಟು ಹಾಕಿದೀನಿ ಅಂತಂದ್ರೆ ಆಗತ್ತಾ? ಆಗಲ್ಲ. ಸೊ ಅದಕ್ಕೆಲ್ಲ ಒಂದೊಂದು ಪ್ರಾಸೆಸ್ ಅಲ್ಲಿ ಮಾಡ್ಬೇಕು. ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು, ಇದೆಲ್ಲ ನಾಲೆಡ್ಜ್. ಈ ನಾಲೆಡ್ಜ್ ಎಲ್ಲಿದೆ? ನಮ್ಮ ಅಪ್ಪ ಮಾಡ್ತಾ ಇದ್ರು, ನಮ್ಮ ಅಮ್ಮ ಮಾಡ್ತಾ ಇದ್ರು ಗೊತ್ತಿದೆ, ನಮ್ಮ ಅಜ್ಜಿ ಮಾಡ್ತಾ ಇದ್ರು ಆದ್ರೆ ಅವ್ರಿಗೆ ತಾನೇ ಹೆಂಗ್ ಗೊತ್ತಾಯ್ತು? ಈ ನಾಲೆಡ್ಜ್ ಅನ್ನೋದು ಎಲ್ಲಿತ್ತು? ನನಗೆ ಹೆಂಗ್ ಬಂತು? ಸೊ ಇದೆಲ್ಲದು ಬರ್ತಾ ಇರೋದು ಆ ಕಾನ್ಶಿಯಸ್ನೆಸ್ ಇಂದ ಬರ್ತಾ ಇದೆ. ಸೊ ಈ ಕಾನ್ಶಿಯಸ್ನೆಸ್ ಅಲ್ಲಿ ಪದಾರ್ಥಗಳು ಮಾಯಿ ಅಂದ್ರೆ ಮ್ಯಾಟರು, ಎನರ್ಜಿ ಅಂದ್ರೆ ಈಗ ನಾನು ಹೀಟ್ ಮಾಡ್ಬೇಕು, ನಾನು ಕೈಯಲ್ಲಿ ಅದನ್ನ ತೊಳಸ್ಬೇಕು, ಇದು ಮಾಡ್ಬೇಕು, ಅಲುಗಾಡಿಸ್ಬೇಕು, ಎತ್ತಿಡ್ಬೇಕು, ಇದೆಲ್ಲ ಕೈಯಿಂದ ಶಕ್ತಿಗಳು. ಸೊ ಹಾಗಾಗಿ ಮ್ಯಾಟರ್ ಇರಬೇಕು, ಎನರ್ಜಿ ಇರಬೇಕು, ನಾಲೆಡ್ಜ್ ಇರಬೇಕು. ಇವು ಮೂರು ಸೇರಿಸಿದ ಮೇಲೆ ಒಂದು ಕ್ರಿಯೇಷನ್ ಆಗುತ್ತೆ. ಕ್ರಿಯೇಷನ್ ಅನ್ನೋದು ಸುಮ್ನೆ ಕ್ರಿಯೇಷನ್ ಆಗಕ್ಕೆ ಸಾಧ್ಯ ಇಲ್ಲ. ಈ ಮೂರು ಸೇರಿ ಕ್ರಿಯೇಷನ್ ಆಗುತ್ತೆ. ಈ ಮೂರು ಸೇರಿ ಅದಕ್ಕೆ ಏನಂತಂದ್ರೆ ಬ್ರಹ್ಮನ್ ಮತ್ತೆ ಮಾಯೆಯಿಂದ ಜಗತ್ತು ಉತ್ಪತ್ತಿ ಆಗ್ತಾ ಇದೆ. ಈ ಮಾಯೆನಲ್ಲಿ ಮ್ಯಾಟರ್ ಪ್ಲಸ್ ಎನರ್ಜಿ ಎರಡು ಇದೆ. ಬ್ರಹ್ಮನ್ ಅನ್ನೋದು ಇಂಟೆಲಿಜೆನ್ಸ್. ಈ ಮೂರು ಸೇರಿ ಕ್ರಿಯೇಷನ್ ಆಗ್ತಾ ಇದೆ. ಹಾಗಾಗಿ ಓಂ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತ ಹೇಳಿದ್ದಾರೆ. ಅಂದ್ರೆ ನೀನೇ ನಿಜವಾಗಿ ಪ್ರಪಂಚದ ಸೃಷ್ಟಿಕರ್ತ. ಅಂದ್ರೆ ಪ್ರಪಂಚ ಸೃಷ್ಟಿ ಆಗ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಅಡಿಗೆ ಮಾಡ್ಬೇಕಾದ್ರೆ, ಒಂದು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಮೊದ್ಲು ಅಡಿಗೆ ಮನೆ ಇರ್ಬೇಕು, ಮೊದ್ಲು ಮನೆ ಇರ್ಬೇಕು. ಮನೆಯಲ್ಲಿ ಒಂದು ಅಡಿಗೆ ಮನೆ ಇರ್ಬೇಕು. ಅಡಿಗೆ ಮನೆಯಲ್ಲಿ ಇದಿರ್ಬೇಕು, ಸ್ಟವ್ ಅದು ಇದು ಎಲ್ಲ ಪಾತ್ರೆಗಳು ಎಲ್ಲ ಇರ್ಬೇಕು. ಎಲ್ಲಿಂದಲೇ ಹೇಗೆ ಅಡಿಗೆ ಮಾಡ್ತೀರ? ಉಪ್ಪಿಟ್ಟು ಮಾಡ್ತೀರ ಏನ್ ಚುಮ್ ಭದ್ರಕಾಳಿ ಅಂತ ಅಂದ್ಬಿಟ್ಟು ಯಾರೋ ಮಂತ್ರವಾದಿ ಮೋದಿನ ಯಾರೋ ಪವಾಡ ಮಾಡೋರು ತಂದು ಕೊಡ್ತಾರೆ, ಆ ತರ ಏನಾದ್ರು ಉಪ್ಪಿಟ್ಟು ಮಾಡಕ್ಕಾಗತ್ತಾ?
ಅಥವಾ ಯಾವ್ದನ್ನಾರು ಕ್ರಿಯೇಷನ್ ಮಾಡಕ್ಕಾಗತ್ತಾ? ಹಾಗಾಗಿ ಮಂತ್ರವಾದಿ ಕೂಡ ಅವನು ಏನು ಮಾಡಕ್ಕಾಗಲ್ಲ. ಅವನು ಕೈನಲ್ಲಿ ಎಲ್ಲೋ ಕಾಣಿಸ್ದಲೇ ಇರೋ ತರ ವಿಭೂತಿ ಇಟ್ಕೊಂಡಿರ್ತಾನೆ, ಆಮೇಲೆ ಕೊಡ್ತಾನೆ. ಶೂನ್ಯದಿಂದ ಏನನ್ನೂ ಮಾಡಕ್ಕಾಗಲ್ಲ, ದೇವರಿಗೆ ಮಾತ್ರ ಮಾಡಕ್ಕಾಗೋದು. ಬೇರೆಯ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ದಲೇ ಇರೋಷ್ಟು ಫಾಸ್ಟ್ ಆಗಿ ಅವ್ರು ನಿಮಗೆ ಉಂಗುರ ತೆಕ್ಕೊಡ್ಬೋದು, ವಾಚ್ ತೆಕ್ಕೊಡ್ಬೋದು, ನಿಮ್ಗೆ ಗೋಧಿ ತೆಕ್ಕೊಡ್ಬೋದು, ಇನ್ನೇನೋ ಮಾಡ್ಬೋದು ಅಷ್ಟೇ ಹೊರತು ಯಾರು ಏನನ್ನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಸೃಷ್ಟಿ ಇದೆ. ಸೃಷ್ಟಿನಲ್ಲಿರೋ ಪದಾರ್ಥಗಳನ್ನ A+B+C ಸೇರಿಸಿದ್ರೆ A²B² ಆಗ್ಬೋದು ಅಷ್ಟೇ ಹೊರತು 0 ಇದ್ರೆ ಏನು ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಓಂ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ. ಓ ಗಣಪತಿಯೇ, ಅಂದ್ರೆ ಗಣಪತಿ ಅಂತಂದ್ರೆ ಇಲ್ಲಿ ಪರಬ್ರಹ್ಮನ್ ಅಂತಾನೆ ಹೇಳ್ತಾ ಇರೋದು. ಯಾಕೆಂದ್ರೆ ಮೊದಲನೇ ಹೇಳ್ಬಿಟ್ಟಿದಾರ ಅವ್ರು. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ಗಣಪತಿ ನೀನೇ ಪರಬ್ರಹ್ಮ ಸ್ವರೂಪನಾಗಿದೀಯಾ. ಸೊ ಆ ಪರಬ್ರಹ್ಮ ಸ್ವರೂಪನಾಗಿರೋನೆ ಓಂ ತ್ವಮೇವ ಕೇವಲಂ ಕರ್ತಾಸಿ, ಅಂದ್ರೆ ಆ ಪರಬ್ರಹ್ಮ ಸ್ವರೂಪದಲ್ಲಿ ಇರೋನು ನೀನೇ ಸೃಷ್ಟಿಕರ್ತ. ಅಂದ್ರೆ ನಾವು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪೋರ್ಟ್ಫೋಲಿಯೋ ಬೇರೆ ವೇದಾಂತಗಳಲ್ಲಿ ಕೊಟ್ಟಿದ್ವಿ. ಆದ್ರೆ ಈ ಬೇರೆ ಬೇರೆ ಋಷಿಗಳು, ಈ ದೇವತೆಗಳು ಪಂಚಾಯತನ ಪೂಜೆ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಈ 5 ಜನ ದೇವತೆಗಳೇನೆ ಅವರೇ. ಈಗ ಈಶ್ವರನ್ ಭಕ್ತರೆಲ್ಲ ಪ್ರಪಂಚ ಹುಟ್ಟಿರೋದು ಈಶ್ವರನಿಂದಲೇ ಅಂತ ವಾದ ಮಾಡ್ಕೊಂಡು ಅವ್ರ ಫಾಲೋವರ್ಸ್ ಎಲ್ಲ ಈಶ್ವರನ್ಗೆ ಕಥೆಗಳೆಲ್ಲ ಕಟ್ಟಿ ಈಶ್ವರನ್ನೇ ಇದು ಮಾಡಿರುವಂಥದ್ದು. ವಿಷ್ಣು ಭಕ್ತರೆಲ್ಲ ವಿಷ್ಣುವನೇ ಪ್ರಪಂಚನ ಹುಟ್ಟಿಸಿರೋದು, ಅವನೇ ನಡೆಸ್ತಾ ಇರೋದು, ಅವನ ಕೈಲೇ ಇರೋದು ಅಂತ. ದೇವಿ ಭಕ್ತರೆಲ್ಲ ಬರೀ ಪ್ರಪಂಚ ಪೂರ್ತಿ ದೇವಿಯಿಂದನೇ ಹುಟ್ಟಿರೋದು, ದೇವಿ ಇದೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಸುಬ್ರಹ್ಮಣ್ಯನ ಭಕ್ತರು, ಸೂರ್ಯನ ಭಕ್ತರು, ಗಣಪತಿ ಭಕ್ತರು, ಈ ತರ ಪಂಚಾಯತನ ಪೂಜೆಯಲ್ಲಿ ಸುಬ್ರಹ್ಮಣ್ಯ ಅಥವಾ ಸೂರ್ಯ ಇಬ್ಬರಲ್ಲಿ ಒಬ್ಬರನ್ನು ಇಟ್ಕೋತಾರೆ. ಸೊ ಇವರೇ ಮೂಲ ದೇವರುಗಳಿಗೆಲ್ಲ ಇವರೇ ಹೆಡ್, ಇವರಿಂದನೇ ಆಗಿರೋದು ಅಂತ ಕಲ್ಪನೆಗಳನ್ನ ಮಾಡ್ಕೊಂಡು ಅವ್ರವ್ರ ದೇವರುಗಳಿಗೆ ಸ್ತೋತ್ರಗಳನ್ನ ಅವ್ರವ್ರದೇ ಋಷಿಗಳು ಅವ್ರವ್ರದೇ ಫಾಲೋ ಮಾಡ್ಕೊಂಡು ಅವರ ಗ್ರೂಪ್ಗಳಿಗೆ ಅದನ್ನ ಹೇಳ್ಕೊಟ್ಟು ಅವ್ರವ್ರನ್ನೇ ಇದ್ ಮಾಡ್ತಾ ಇರೋದು. ಈಗ ಹೇಗಾಗುತ್ತೆ ಅಂದ್ರೆ, ಸಂಗೀತದಲ್ಲಿ ಫಾರ್ ಎಕ್ಸಾಂಪಲ್ ಶ್ಯಾಮಾಶಾಸ್ತ್ರಿಗಳಿದ್ದಾರೆ, ಸೊ ತ್ಯಾಗರಾಜರಿದ್ದಾರೆ, ಸೊ ಮುತ್ತುಸ್ವಾಮಿ ದೀಕ್ಷಿತ್ ಇದ್ದಾರೆ, ಸ್ವಾತಿ ತಿರುನಾಳ್ ಇದ್ದಾರೆ, ಈ ತರ ಅಣ್ಣಮಯ್ಯ ಇದ್ದಾರೆ. ಇವರೆಲ್ಲರೂ ಅವರವರೇ ಕೃತಿಗಳನ್ನ ರಚನೆ ಮಾಡಿ ಅವ್ರಿಗೆ ಯಾವುದೋ ಒಂದು ಆರಾಧ್ಯ ದೈವ. ತ್ಯಾಗರಾಜರಿಗೆ ಆರಾಧ್ಯ ದೈವ ಯಾವುದು? ರಾಮನ ಬಗ್ಗೆನೆ ವಿಧವಾಗಿ ಬರೆದು ಅವ್ರ ಶಿಷ್ಯರಿಗೆಲ್ಲ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ತ್ಯಾಗರಾಜರ ಕೃತಿನಲ್ಲಿ ಇವರಾಗಿ ರಾಮನ ಬಗ್ಗೆನೇ ಹೇಳಿದ್ದಾರೆ. ಹಾಗೆ ಮುತ್ತುಸ್ವಾಮಿ ದೀಕ್ಷಿತರು ಬರೀ ದೇವಿ ಬಗ್ಗೆನೇ ಹೇಳಿದ್ದಾರೆ. ಸೊ ಶ್ಯಾಮಾಶಾಸ್ತ್ರಿಗಳು ಹೇಳಿದ್ದಾರೆ. ಹಾಗೆ ಪುರಂದರದಾಸರು ಬರೀ ವಿಠಲನ ಬಗ್ಗೆನೇ, ಅದೇ ದೇವರು, ಅದೇ ಗ್ರೇಟು, ಅದನ್ನೇ ನಂಬಿ ಹೇಳಿರುವಂಥದ್ದು. ಹಾಗೆ ಹಿಂದೆ ಇದ್ದ ಋಷಿಗಳು ಕೂಡ ಒಂದೊಂದು ದೇವರ ಹೆಸರುಗಳನ್ನ ಅವರೇ ಕ್ರಿಯೇಟ್ ಮಾಡಿ, ಆ ಕ್ರಿಯೇಟ್ ಮಾಡಿದ ದೇವರದ್ದೇನೆ ಅದಕ್ಕೆ ಗ್ರೇಟ್ ಅಂತ ಹೇಳಿ ಮಾಡಿರುವಂಥದ್ದು. ಅದಕ್ಕೆ ಬರೀ ಹೇಳ್ಬಿಟ್ರೆ ನಂಬ್ತೀರಾ? ಇಲ್ಲ. ಅದಕ್ಕೊಂದು ಪುರಾಣ, ವಿಷ್ಣು ಪುರಾಣ, ಶಿವ ಪುರಾಣ, ದೇವಿ ಪುರಾಣ ಅಂತ ಅಂದ್ಬಿಟ್ಟು ಮಾಡಿ ಅದನ್ನೇ ರೂಢಿಸ್ಕೊಂಡು ಬಂದಿದ್ದಾರೆ. ಅದು ತಪ್ಪು ಅಂತ ಹೇಳಿಲ್ಲ. ಯಾವ ರೂಪದಲ್ಲಾದ್ರೂ ನಾವು ತಿರ್ಗಾ ಅಲ್ಲೇ ಹೋಗ್ತಾ ಇರೋದು. ನಾವು ಯಾವುದೇ ಟ್ರಾನ್ಸ್ಪೋರ್ಟ್ ತಗೊಂಡ್ರು ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಮೈಸೂರಿಗೆ ನಡ್ಕೊಂಡು ಹೋಗ್ಬೋದು, ಮೈಸೂರಿಗೆ ಸೈಕಲ್ ಹೋಗ್ಬೋದು, ಮೋಟಾರ್ ಬೈಕಲ್ಲಿ ಹೋಗ್ಬೋದು, ಸ್ಕೂಟರ್ಲ್ಲಿ ಹೋಗ್ಬೋದು, ಆಟೋ ರಿಕ್ಷಾದಲ್ಲಿ ಹೋಗ್ಬೋದು, ಟೆಂಪೋದಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ರೈಲಲ್ಲಿ ಹೋಗ್ಬೋದು, ಏರೋಪ್ಲೇನಲ್ಲಿ ಹೋಗ್ಬೋದು, ಹೆಲಿಕಾಪ್ಟರ್ಲ್ಲಿ ಹೋಗ್ಬೋದು. ಬಟ್ ವಾಹನಗಳು ಯಾವ್ದಲ್ಲೇ ಹೋದ್ರೂ ನಾನು ಹೋಗ್ತಾ ಇರೋದು ಮೈಸೂರ್ಗೆ. ಸೊ ಇಲ್ಲೂ ಅಷ್ಟೇ, ದೇವತೆಗಳ ಹೆಸರುಗಳು ಬೇರೆ ಬೇರೆ ಇದ್ರೂ ನಾವು ಹೋಗ್ತಾ ಇರೋದು, ನೋಡ್ತಾ ಇರೋದು ಪರಬ್ರಹ್ಮನ್ನೇ. ಹಾಗಾಗಿ ಪರಬ್ರಹ್ಮನ್ ಅನ್ನೋದು ಬಿಟ್ರೆ ಅದು ಬೇರೆ ಇನ್ಯಾವುದು ಇಲ್ವೇ ಇಲ್ಲ. ಬಾಕಿ ಇದೆಲ್ಲದು ಹೋಗೋದಕ್ಕೆ ಬೇಕಾಗಿರುವಂತ ವೆಹಿಕಲ್. ನೀವು ವಿಷ್ಣು ರೂಪದಲ್ಲಿ ಪರಬ್ರಹ್ಮನ್ನ ಮೀಟ್ ಮಾಡ್ತೀರಾ, ಮಾಡಿ. ವಿಷ್ಣು ರೂಪದಲ್ಲಿನೇ ನೀವು ಪರಬ್ರಹ್ಮನ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಓಕೆ. ಶಿವ ರೂಪದಲ್ಲಿ ಹೋಗ್ತೀರಾ, ಹೋಗಿ. ಯಾಕೆ ನಾವು ಕಿತ್ತಾಡ್ಬೇಕು? ಕಿತ್ತಾಡೋದ್ ಬೇಡ. ಅವ್ರವ್ರ ಋಷಿಗಳು ಹೇಳಿದ ಹಾಗೆ ಅವ್ರವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಗಣಪತಿ ಫಾಲೋವರ್ ಋಷಿಗಳೆಲ್ಲ ಇದ್ದಾರೆ. ಅವರು ಯಾರ್ಯಾರಿದ್ದಾರೆ ಇದ್ರೊಳಗೆ? ಫಸ್ಟ್ ಈ ಅಥರ್ವ ಋಷಿ, ಅದಾದ್ಮೇಲೆ ಗಣಕ ಋಷಿ, ಈ ತರ ಋಷಿಗಳೆಲ್ಲ ಗಣೇಶನ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಬರ್ದಿದ್ದಾರೆ. ಸೊ ನಾವು ಗಣಪತಿನ ಪೂಜೆ ಮಾಡ್ತಿರ್ತೀವಿ ಅವಾಗ. ಹಾಗಾಗಿ ಗಣಪತಿ ಬಗ್ಗೆ ತಿಳ್ಕೊಂಡ್ರು
ಬಟ್ ಯಾರನ್ನೇ ತಿಳ್ಕೊಂಡ್ರು, ಯಾವ ರೂಪದಲ್ಲಿ ನೀವು ತಿಳ್ಕೊಂಡ್ರು, ನೀನು ಈ ಆಕಾರದಿಂದ ನಿರಾಕಾರಕ್ಕೆ ಹೋಗ್ಬೇಕು. ನೀವು ಗಣಪತಿ ರೂಪದಿಂದನೇ ನಿರಾಕಾರದ ಪರಬ್ರಹ್ಮನ್ನ ನೀನು ಸಾಕಾರ ಮಾಡ್ಕೊಂಡು ಮೋಕ್ಷ ಪಡ್ಕೋಬೇಕು ಅಂತ ಹೇಳಿದ್ರು. ನೀನು ವಿಷ್ಣು ರೂಪದಲ್ಲೇ ಹೋಗ್ತೀಯಾ, ಹೋಗು. ವಿಷ್ಣುದಲ್ಲೂ ಕೂಡ ಒಂದೇ ಇದೆಯಾ? ರಾಮನ್ ರೂಪ ಇದೆ, ಬಲರಾಮ, ಕೃಷ್ಣ, ಬೇಕಾದಷ್ಟು ಪರಶುರಾಮ, ಸೊ ಯಾರೋ ಇದಾರಲ್ಲ, ವಾಮನ, ಈ ತರದ್ದೆಲ್ಲದು ಬೇಕಾದಷ್ಟು ವಿಷ್ಣು ರೂಪಗಳೇ ಬೇಕಾದಷ್ಟಿದೆ. ಸೊ ವಿಷ್ಣು ರೂಪದಲ್ಲೇ ನೋಡ್ತೀನಿ, ತಿರ್ಗಾ ಅದ್ರೊಳಗೆ ಬೇಕಾದಷ್ಟು ಯಾರು ಹಾಗಾದ್ರೆ ದೇವರು ವೆಂಕಟರಮಣ, ಇದ್ರೊಳಗೆ ಯಾರು ವಿಷ್ಣು ಅಂತ ಎಲ್ಲ ನಾವು ಜಗಳ ಮಾಡ್ಕೊಂಡಿದ್ರೆ ಇದೆಲ್ಲದು ಮೂರ್ಖತನ. ಇದು ಬಿಟ್ಟು ಇದೆಲ್ಲದೂ ಆಯಾ ಪಂಗಡದವರು ಅವರವರು ಅದನ್ನೇ ನಂಬಿ ಅದನ್ನೇ ಶ್ರೇಷ್ಠ ಅಂತ ಹೇಳ್ಕೊಂಡು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರು ಕರ್ಕೊಂಡು ಹೋಗ್ತಾ ಇರೋದು ಮೈಸೂರ್ಗೆನೆ. ಎಲ್ಲಾ ವೆಹಿಕಲ್ ಅಲ್ಲಿ ಹೋದ್ರು ನಾವು ಮೈಸೂರಿಗೆ ಹೋಗ್ಬೇಕಾಗಿರೋದು. ಕೆಲವರೊಳಗೆ ಈ ವೆಹಿಕಲ್ ಅಲ್ಲಿ ಹೋಗ್ಬೋದು, ಆ ವೆಹಿಕಲ್ ಅಲ್ಲಿ ಹೋಗ್ಬೋದು ಅಂತ ಹೇಳುವಂತ ವಿಚಾರ. ಸೊ ಹಾಗೆ ಇದು ಗಣೇಶನ ಅಥರ್ವಶೀರ್ಷದಲ್ಲಿ ಗಣೇಶನ ಬಗ್ಗೆನೆ ಹೇಳಿರೋದು. ಗಣೇಶ ಅಥರ್ವಶೀರ್ಷ. ಸೊ ಓಂ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ. ಸೊ ಈ ಪ್ರಪಂಚದ ಸೃಷ್ಟಿಕರ್ತ ನೀನು, ನಿನ್ನಿಂದನೇ ಸೃಷ್ಟಿಯಾಗಿರೋದು. ಉಪ್ಪಿಟ್ಟು ಮಾಡಿದ್ದು ಅಂತ ಇಟ್ಕೊಂಡ್ರೆ ಉಪ್ಪಿಟ್ಟಿಗೆ ರೆಸಿಪಿ ಇಂಟೆಲಿಜೆನ್ಸ್ ಅದು. ಸೊ ಶಕ್ತಿ ಯಾವುದು? ಸೊ ಕೈನಲ್ಲಿ ಮಾಡೋದು, ಗ್ಯಾಸು, ಬೆಂಕಿ, ಅದೆಲ್ಲ ಒಂದು ಶಕ್ತಿ. ಆದ್ರೆ ಅದು ಮೂಲ ಇರುವಂತಹ ವಸ್ತುಗಳು ಅದು ಇದೆ. ಹಾಗಾಗಿ ಎಲ್ಲವನ್ನು ಸೇರಿದ ಮೇಲೆ ಒಂದು ಮಡಕೆ ಆಗ್ಬೇಕಾದ್ರೆ ಮಣ್ಣಿರಬೇಕು, ಕುಂಬಾರ ಇರಬೇಕು, ಕುಂಬಾರನ ಇಂಟೆಲಿಜೆನ್ಸ್ ಇರಬೇಕು, ಅದಲ್ಲದೆ ಬೇಕಾದ ಸಾಮಗ್ರಿಗಳೆಲ್ಲ ಇರಬೇಕು. ಅವನಿಗೆ ಇಂಟೆಲಿಜೆನ್ಸ್ ಅಲ್ಲಿ ಅದೇ ಮಣ್ಣಲ್ಲಿ ಒಂದು ಸಣ್ಣ ಲೋಟನೂ ಮಾಡ್ತಾನೆ, ಅದೇ ಮಣ್ಣಲ್ಲಿ ದೊಡ್ಡದು ಹಂಡೆನೂ ಮಾಡ್ತಾನೆ, ಒಂದು ಫ್ಲವರ್ ಪಾಟ್ನು ಮಾಡ್ತಾನೆ. ಅಂದ್ರೆ ಮಣ್ಣಲ್ಲಿ ಏನು ಇರಲಿಲ್ಲ, ಮಣ್ಣಿಗೆ ಇವನು ಆಕಾರ ಕೊಟ್ಟು ಮಾಡ್ತಾ ಇದ್ದಾನೆ. ಅದು ಸೃಷ್ಟಿ ಅಂತ ಆಯ್ತು. ಮೊದಲು ಇದ್ದಿದ್ದು ಮಣ್ಣೇನೆ, ಆಮೇಲೆ ಅದನ್ನ ಮೂರು ಸೇರ್ಕೊಂಡ್ಮೇಲೆ ಶಕ್ತಿ ಮತ್ತೆ ಬುದ್ಧಿವಂತಿಕೆ ಮತ್ತು ವಸ್ತು ಮೂರು ಸೇರಿದ ಮೇಲೆ ಆಗಿದ್ದು ಸೃಷ್ಟಿ. ಮಣ್ಣನ್ನ ಮಡಕೆ ಒಡೆದೋದ್ಮೇಲೆ ತಿರ್ಗಾ ಮಣ್ಣೇ ಆಗುತ್ತೆ. ಹಾಗಾಗಿ ಮಡಕೆ ಏನೂ ಇಲ್ಲ, ಇಂಟೆಲಿಜೆನ್ಸು ಹೊರಟೋಯ್ತು, ಎಲ್ಲವೂ ಹೊರಟೋಯ್ತು, ತಿರ್ಗಾ ಮಣ್ಣಿನ ರೂಪಕ್ಕೆ ಬಂತು. ಸೊ ಅದನ್ನ ಹೇಳ್ತಾ ಇರೋದು ತ್ವಮೇವ ಕೇವಲಂ ಕರ್ತಾಸಿ. ಸೊ ಮೊದಲು ಸೃಷ್ಟಿಕರ್ತ ನೀನು ಅಂತ. ತ್ವಮೇವ ಕೇವಲಂ ಧರ್ತಾಸಿ ಅಂತ ಹೇಳಿದ್ದಾರೆ. ಧರ್ತಾಸಿ ಅಂತಂದ್ರೆ ಈಗ ಉಪ್ಪಿಟ್ಟು ಮಾಡಿದ್ವು ಅಂತಂದ್ರೆ, ಉಪ್ಪಿಟ್ಟು ಸ್ವಲ್ಪ ಮತ್ತೆ ಒಂದೇ ಸಲ ಎಲ್ಲಾರು ತಿನ್ನಲ್ಲ ಮನೆಯಲ್ಲಿ ಇದ್ದವರೆಲ್ಲ. ಸೊ ಒಬ್ಬೊಬ್ರು ಬೆಳಗ್ಗೆ 6 ಗಂಟೆಗೆ ಹೋಗೋರು, 7 ಗಂಟೆಗೆ ಹೋಗೋರು, 10 ಗಂಟೆಗೆ ಹೋಗೋರು, 11 ಗಂಟೆಗೆ ಹೋಗೋರು ಇರ್ತಾರೆ. ಅದನ್ನೆಲ್ಲ ಒಂದು ಹಾಟ್ ಬಾಕ್ಸಿಗೆ ಏನೋ ಹಾಕಿಟ್ಟಿದ್ರೆ ಒಬ್ಬೊಬ್ರು ಒಂದೊಂದ್ಸಲ ಖಾಲಿ ಮಾಡ್ತಾರೆ. ಮಧ್ಯಾಹ್ನ ಹೊತ್ತಿಗೆ ಎಲ್ಲ ಫುಲ್ ಖಾಲಿ ಆಗ್ಬೋದು. ಅಲ್ಲಿ ತನಕ ಅದನ್ನ ಪ್ರಿಸರ್ವ್ ಮಾಡಿಟ್ಟಿರ್ಬೇಕು. ಸೊ ನಮ್ಮ ಸೃಷ್ಟಿಕರ್ತಾನು ಹಾಗೇನೆ. ಈಗ ನನ್ನ ದೇಹ ಹುಟ್ಟಿದೆ ಅಂತಂದ್ರೆ ದೇಹ 100 ವರ್ಷ ಬದುಕೋದಕ್ಕೆ ಅದನ್ನ ಸಾಕ್ಬೇಕಲ್ಲ, ನನ್ನ ಸಲಹಬೇಕು, ನನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಯಾರು ಮಾಡ್ತಾ ಇದ್ದಾರೆ? ಫಾರ್ ಎಕ್ಸಾಂಪಲ್, ಮನೆ ಅಂತ ಕಟ್ಕೊಂಡ್ಮೇಲೆ ಮನೆಯ ಮೇಂಟೆನೆನ್ಸ್ ಮಾಡ್ಬೇಕು. ಮನೆ ಕಟ್ಕೊಂಡಿದ್ದ ಹಾಗೆ ಇರುತ್ತೆ, 25 ವರ್ಷ, 50 ವರ್ಷ, 100 ವರ್ಷ. 1 ವರ್ಷ ಆಗ್ತಿದ್ದಾಗೆ ಅಲ್ಲಿ ಇಲ್ಲಿ ಬೋಲ್ಟ್ ಸರಿಯಾಗಿ ಹಾಕೊಳಲ್ಲ, ಹಿತ್ಲು ಬಾಗ್ಲು ಸರಿಯಾಗಿ ಹಾಕೊಳಲ್ಲ, ಮನೆ ಒಳಗೆಲ್ಲ ನೀರು ಇರಿಚಿಲು ಬರ್ತಾ ಇದೆ. ಸೊ ಅವಾಗ ಅಲ್ಲಿ ಬಲ್ಬ್ ಬರ್ನ್ ಆಗುತ್ತೆ, ಇಲ್ಲಿ ಬಲ್ಬ್ ಸರ್ವನ್ ಆಗುತ್ತೆ, ಸ್ವಿಚ್ ಸರಿ ಇಲ್ಲ, ಸೊ ನೀರ್ ಯಾಕೋ ಹೋಗ್ತಾ ಇಲ್ಲ ಬಾತ್ರೂಮ್ ಅಲ್ಲಿ. ಎಷ್ಟೊಂದು ಪ್ರಾಬ್ಲಮ್ ಶುರುವಾಯ್ತು. ಸೊ ಯಾಕೆ ಶುರುವಾಯ್ತು? ಮನೆ ಕಟ್ಟಿದೀವಪ್ಪ, ಮನೆ ಕಟ್ಟಿದ್ಮೇಲೆ ಅದು ಸರಿಯಾಗಿ ಕೆಲಸ ಮಾಡಬೇಕು. ಆ ಮಾಡೋದಕ್ಕೆ ಮೇಂಟೈನ್ ಮಾಡ್ತಾ ಇರ್ಬೇಕು. ಸೊ ಮೇಂಟೈನ್ ಮಾಡೋದನ್ನ ದಿವಸಾನು ಮೇಂಟೈನ್ ಮಾಡ್ಬೇಕು. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರೆ ಎಲೆಕ್ಟ್ರಿಸಿಟಿ ಇರುತ್ತೆ, ಇಲ್ಲದೆ ನೀರ್ ಬಿಲ್ ಕಟ್ಟಿದ್ರೆ ನೀರ್ ಬರುತ್ತೆ. ಸೊ ನೀರು ಪಂಪ್ ಹಾಕಿದೀವಿ, ಪಂಪೇ ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ಎಲ್ಲ ಮೇಂಟೆನೆನ್ಸ್. ಸೊ ಬರೀ ಮಾಡಿ ಮನೆ ಕಟ್ಟಿ ಮನೆಗೆ ಬೇಕಾದ್ದೆಲ್ಲ ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ, ನಾಳೆಯಿಂದ ಖುಷಿಯಾಗಿರ್ಬೋದು ನಾನು ಅಂತಂದ್ರೆ, ಪ್ರಪಂಚ ಎಲ್ಲ ನಾನು ಸೃಷ್ಟಿ ಮಾಡ್ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ರಾಗುತ್ತಾ? ಪ್ರಪಂಚನ ಮೇಂಟೈನ್ ಮಾಡೋ ಕೆಲಸನೂ ಬ್ರಹ್ಮನ್ ಗಣಪತಿ ನೀನೇ ಮಾಡ್ತಾ ಇದೀಯ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಗಣಪತಿ ನೀನೇ ಫಸ್ಟ್ ದೇವರಪ್ಪ, ನೀನೇ ಬ್ರಹ್ಮನ್, ನೀನೇ ಕರ್ತಾಸಿ, ನೀನೇ ಸೃಷ್ಟಿಕರ್ತ, ನೀನೇ ಧರ್ತಾಸಿ. ಅಂದ್ರೆ ಮೇಂಟೆನೆನ್ಸ್. ಸೊ ಪ್ರತಿಯೊಂದು ಮೇಂಟೆನೆನ್ಸ್ ಆಗ್ಲೇಬೇಕು. ಒಂದು ಅಂಗಡಿಯಿಂದ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಮೇಂಟೈನ್ ಮಾಡ್ತಾ ಇದ್ರ. ಒಂದು ವಾಷಿಂಗ್ ಮಿಷಿನ್ ತಗೊಂಬಂದ್ರೆ ಮೇಂಟೈನ್ ಮಾಡ್ಬೇಕು, ಒಂದು ಕಾರ್ ತಗೊಂಡ್ರೆ ಮೇಂಟೈನ್ ಮಾಡ್ಬೇಕು, ಒಂದು ಸೀರೆ ತಗೊಂಡ್ರೆ ಮೇಂಟೈನ್ ಮಾಡ್ಬೇಕು,
ಒಂದು ರೇಷ್ಮೆ ಸೀರೆ ತಗೊಂಡ್ರೆ ಅದನ್ನು ಉಟ್ಕೋಬೇಕಾದ್ರೆ ಅದಕ್ಕೆ ಫಾಲ್ ಹಾಕ್ಬೇಕು, ಜಿಗ್ ಜಾಗ್ ಮಾಡಬೇಕು, ಅದಕ್ಕೆ ಬೇಕಾಗಿರೋ ತರ ಮ್ಯಾಚಿಂಗ್ ಬ್ಲೌಸ್ ಹೊಲಿಸ್ಕೋಬೇಕು, ಅದಕ್ಕೆ ಪೆಟಿಕೋಟು, ಅದಕ್ಕೆ ಬೇಕಾಗಿರೋ ಪರ್ಸು, ಚಪ್ಪಲಿ ಎಲ್ಲ ಹಾಕೊಂಡು ಮೇಂಟೆನೆನ್ಸ್ ಮಾಡಬೇಕು. ಸೊ ಅದ್ರೊಳಗೆ ಯಾವ್ದಾರ ಒಂದು ಇಲ್ಲ ಅಂತಂದ್ರೂ ಅದಕ್ಕೆ ಬೇಕಾಗೋ ಒಡೆಯ ಎಲ್ಲ ಸೆಟ್ ಮಾಡ್ಕೊಂಡಾಗ ನಾನು ಒಳ್ಳೆ ಲಕ್ಷ್ಮಿ ತರ ಕಾಣಿಸ್ತೀನಿ ಅಂತ ನನ್ನ ಮನಸ್ಸಿಗೆ ಭಾವನೆ ಬರ್ಬೋದು. ಅಂದ್ರೆ ಒಂದು ಮೇಂಟೆನೆನ್ಸ್ ಅನ್ನೋದು ಎಷ್ಟಿದೆ ಅಂತಂದ್ರೆ ಅಷ್ಟು. ಮೇಂಟೆನೆನ್ಸ್ ಇಲ್ದಲೇ ಅಡ್ಗೆ ಮಾಡಕ್ ಕೊಡೋಗ ಆಗಲ್ಲ. ತರಕಾರಿ ಅಂಗಡಿಯಿಂದ ತಗೊಂಬಂದು ಮನೆಯಲ್ಲಿ ಇಟ್ರೆ ಒಪ್ಪತ್ತಿಗೆನೆ ಬತ್ ಹೋಗುತ್ತೆ. ತರಕಾರಿ ಅಂಗಡಿನಲ್ಲಿ ನಾಳೆ ಅದೇ ತರಕಾರಿ ತಗೊಂಡ್ರು ಫ್ರೆಶ್ ಆಗಿರುತ್ತೆ. ಅವನು ಮೇಂಟೈನ್ ಮಾಡ್ತಾ ಇರ್ತಾನೆ, ಅವನಿಗೆ ಫ್ರಿಜ್ ಅಲ್ಲಿ ಇಟ್ಟಿರಲ್ಲ. ಅದಕ್ಕೆ ನೀರ್ ಹಾಕಿ ಅದಕ್ಕೆ ಬೇಕಾಗೋ ತರ ಗಾಳಿ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಎತ್ತಿಟ್ಟು ಎಲ್ಲ ಮಾಡ್ತಾ, ಕೊಳತೋಗಿದ್ದೆಲ್ಲ ತೆಗೆದಿಟ್ಟು ಎಲ್ಲ ಮಾಡಿ ಮೇಂಟೈನ್ ಮಾಡ್ತಾ ಇರ್ತಾನೆ. ಸೊ ಮೇಂಟೈನ್ ಮಾಡೋದ್ರಿಂದ ಅವನ ಅಂಗಡಿನಲ್ಲಿ ಫ್ರೆಶ್ ಆಗಿರುತ್ತೆ. ತರಕಾರಿ ನಾನೇ ತಗೊಂಬಂದ್ರೆ ಆಗ್ಲೇ ಬದನೆಕಾಯಿ ಸಪ್ಪಗಾಗಿರುತ್ತೆ, ಸೌತೆಕಾಯಿ ಮೆತ್ತಗಾಗಿರುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಸಾಯಂಕಾಲದ ಹೊತ್ತಿಗೆನೆ ಅದು ಸೊರಗೋಗಿರುತ್ತೆ. ಅಂದ್ರೆ ಮೇಂಟೆನೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೂವಿನ ಅಂಗಡಿನಲ್ಲಿ ಹೂನವರು ನಾಳೆ ಅದೇ ಒಂದು ಮೊಳ ಹೂ ಕೊಟ್ಟರು ಫ್ರೆಶ್ ಆಗಿರುತ್ತೆ, ನಮ್ಮನೆಗೆ ತಂದು ಫ್ರಿಜ್ ಅಲ್ಲಿ ಇಟ್ಟರು ಹಳಸಲಾಗಿರುತ್ತೆ. ಅಂದ್ರೆ ನಾವು ಮೇಂಟೈನ್ ಮಾಡಕ್ ಬರಲ್ಲ. ಹಾಗಾದ್ರೆ ಪ್ರಪಂಚದಲ್ಲಿ ಎಲ್ಲದನ್ನು ಮೇಂಟೈನ್ ಮಾಡ್ಬೇಕು. ಇರುವೆ ಇರೋ ಜಾಗದಲ್ಲೇ ಆಹಾರ ಕೊಟ್ಟು ಇರುವೆಗೆ 6 ತಿಂಗಳ ವರ್ಷನ ಆಯಸ್ಸಂದ್ರೆ ಅಷ್ಟು ಆಯಸ್ ಇರೋ ತನಕನೂ ಅದನ್ನು ಕಾಪಾಡ್ಬೇಕು ಅವನು. ಆನೆಗೆ 150 ವರ್ಷ ಅಂದ್ರೆ ಆ 150 ವರ್ಷಕ್ಕೂ ಅದಕ್ಕೆ ಕಾಯಿಲೆನೋ ಕಸಾಲೆನೋ ಅಥವಾ ಊಟನೋ ತಿಂಡಿನೋ ಅದಿರಕ್ಕೊಂದ್ ಜಾಗನೋ ಅಂದ್ರೆ ಅದೇ ಯಾವ್ದೋ ಕಾಡೋ ಅದಕ್ಕೆ ಬೇಕಾಗಿರೋ ನೀರು ಅದೆಲ್ಲದನ್ನು ಕೊಟ್ಟು ಅವನು ಸಲಹಬೇಕು. ಸೊ ಎಲ್ಲ ಮಾಡ್ತಾ ಇದ್ದಾನಲ್ವಾ, ಅದೇ ಅದೃಷ್ಟದೇ ಆಗ್ತಾ ಇದೆಯಾ? ಸೊ ಹಾಗಾಗಿ ಅದಕ್ಕೆ ಬೇಕಾಗೋ ಸೊಪ್ಪನ್ನು ಬೆಳೆಸ್ಬೇಕು, ಅದಕ್ಕೆ ಬೇಕಾಗೋ ಗಿಡಗಳನ್ನು ಬೆಳೆಸ್ಬೇಕು. ಅದೆಲ್ಲ ದರ್ತಾಸಿ ಅಂದ್ರೆ ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡದಲ್ಲಿ ಇದ್ರೆ ಆಗಲ್ಲ. ಬರೀ ಸೃಷ್ಟಿ ಮಾಡ್ಬಿಟ್ರೆ ಆಗ್ಲಿಲ್ಲ, ಬರೀ ಮನೆ ಕಟ್ಬಿಟ್ರೆ ಆಗ್ಲಿಲ್ಲ. ಮನೆ ಮೇಂಟೆನೆನ್ಸ್ ಮಾಡ್ತಾನೆ ಇರ್ಬೇಕು. ಟ್ಯಾಕ್ಸ್ ಕಟ್ಟಬೇಕು, ಅವಾಗ ವೈಟ್ ವಾಶ್ ಪೇಂಟಿಂಗ್ ಮಾಡಿಸ್ಬೇಕು, ಅವಾಗ ಕಾರ್ಪೆಂಟರ್ ಇಂದ ಕರ್ಸಿ ರಿಪೇರಿ ಮಾಡಿಸ್ಬೇಕು, ಎಲೆಕ್ಟ್ರಿಕಲ್ ಕರ್ಸಿ ರಿಪೇರಿ ಮಾಡ್ಬೇಕು, ಪ್ಲಂಬರ್ ಕರ್ಸಿ ರಿಪೇರಿ ಮಾಡ್ಬೇಕು, ಸೊ ಹೆಂಚನವನ್ನ ಕರ್ಸಿ ರಿಪೇರಿ ಮಾಡ್ಬೇಕು. ಅವಾಗ ಮೇಂಟೈನ್ ಮಾಡ್ತಾನೆ ಇರ್ಬೇಕು. ಮೇಂಟೈನ್ ಮಾಡದಲ್ಲೇ ಇರೋ ಮನೆ ಯಾವ್ದಾರು ಇದೆಯಾ? ಇಲ್ಲ. ಅದೇ ತರ ನನ್ನ ದೇಹ ಮೇಂಟೈನ್ ಮಾಡ್ತಾನೆ ಇರ್ಬೇಕು. ಸೊ ನಾನು ಮೇಂಟೈನ್ ಮಾಡದಲ್ಲೇ ಇದ್ರೆ ಆರೋಗ್ಯವಾಗಿರೋದು ಹೇಗೆ, ಸಂತೋಷವಾಗಿರೋದು ಹೇಗೆ? ನಾನೇ ಎಷ್ಟು ಮೇಂಟೈನ್ ಮಾಡ್ಕೊಂಡ್ರು ದೇವರ ಅನುಗ್ರಹನೂ ಇರಬೇಕು. ಸೊ ಹಾಗಾಗಿ ತ್ವಮೇವ ಪ್ರತ್ಯಕ್ಷಂ ತ್ವಮೇವ ಕೇವಲಂ ಕರ್ತಾಸಿ, ನೀನೇ ಸೃಷ್ಟಿಕರ್ತ. ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲದನ್ನು ನೀನೇ ಸೃಷ್ಟಿ ಮಾಡಿದ್ಯಾ ಅಂದ್ರೆ ತ್ವಮೇವ ಕೇವಲಂ ಧರ್ತಾಸಿ. ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲದನ್ನು ನೀನೇ ಮೇಂಟೈನ್ ಮಾಡ್ತಾ ಇದೀಯಾ. ಯು ಆರ್ ಎ ಮೇಂಟೈನರ್. ಅಂದ್ರೆ GOD ಗಾಡ್ ಅಂತಂದ್ರೆ, ಗಾಡ್ ಅಂದ್ರೆ ಜನರೇಟರ್, O ಅಂದ್ರೆ ಆಪರೇಟರ್, D ಅಂದ್ರೆ ಡೆಸ್ಟ್ರಾಯರ್. ಸೊ ಅದೇ ತರ ಸೃಷ್ಟಿ ಸ್ಥಿತಿ ಲಯ ಅಂತ ಇವು 3 ಆಗ್ತಾ ಇರುತ್ತೆ. ನಾವು ಬೆಳಗ್ಗೆ ಎದ್ದಾಗ ನಮ್ಮ ಸೃಷ್ಟಿ ಆಗುತ್ತೆ. ಸೊ ರಾತ್ರಿ ಮಲಗದಾಗ ಅರ್ಧಂಬರ್ಧ ನಿದ್ದೆನಲ್ಲಿ ಅಲ್ಲಿ ತನಕನೂ ನಮ್ಮನ್ನ ನಿದ್ದೆ ಅವಸ್ಥೆ ಎಚ್ಚರದ ಸ್ಥಿತಿನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ನಾವು ಸ್ಥಿತಿನಲ್ಲಿದ್ದೀವಿ. ಮಲ್ಕೊಂಡ ಮೇಲೆ ಲಯ ಅಂದ್ರೆ ಇವತ್ತು ನಾನಿಲ್ಲ, ಮುಗಿದೋಯ್ತು, ಇವತ್ತಿನ ಕತೆ ಮುಗೀತು ನಂದು ಅಂದ್ರೆ ಲಯ ಆಗ್ತಾ ಇದ್ದೀನಿ. ಅಂದ್ರೆ ಪ್ರತಿ ದಿವಸನೂ ನಾನು ಸೃಷ್ಟಿ ಸ್ಥಿತಿ ಲಯ ಒಂದಾಗ್ತಾ ಇದ್ದೀನಿ. ಬೆಳಗ್ಗೆ ಹೇಳ್ತೀನಿ ಅನ್ನೋ ಗ್ಯಾರಂಟಿ ಹೇಗಿದೆ? ದೇವರು ನಮ್ಮನ್ನ ಎಬ್ಸಿದ್ರೆ ಮಾತ್ರ ಹೇಳ್ಬೋದೇ ಹೊರತು ನಾನು ಹೇಳಕ್ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ 800 ಕೋಟಿ ಜನಸಂಖ್ಯೆ ಇದೆ. ಇವತ್ತು 800 ಕೋಟಿ ಮಲಗ್ದವರಲ್ಲಿ ನಾಳೆ 1 ಕೋಟಿ ಜನ ಇಲ್ವೇ ಇಲ್ಲ, ಇದ್ದೇ ಇಲ್ಲ. ಯಾಕೆ ಎದ್ದಿಲ್ಲ? ಯಾಕೆ ಹೇಳಕ್ಕಾಗಲ್ಲ? ಸೊ ಹಾಗೆ ನೋಡಿದ್ರೆ ನಾವು ಯಾವುದು ನಮ್ಮ ಕೈನಲ್ಲಿ ಇಲ್ಲ. ಅವನೇ ಗಣೇಶ. ಹಾಗೆ ಗಣೇಶ ಅಂದ್ರೆ ಇಲ್ಲಿ ಬ್ರಹ್ಮನ್. ಅವನ್ನ ನಿರಾಕಾರವಾಗಿ ಅವನ್ನ ನೋಡ್ಬೇಕು ಗಣಪತಿನ ಮೊದಲು ಅಂತ ಹೇಳ್ತಾರೆ. ಓಂ ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ. ದರ್ತಾಸಿ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ತಾನೆ, ಸೃಷ್ಟಿ ಸ್ಥಿತಿ. ತ್ವಮೇವ ಕೇವಲಂ ಹರ್ತಾಸಿ. ಹರ್ತಾಸಿ ಅಂದ್ರೆ ಲಯ ಆಗ್ಲೇಬೇಕು. ಲಯ ಆಗ್ದಲೆ ಹಾಗೆ ಇದ್ರೆ ಯಾವುದು ಇದಾಗಲ್ಲ. ಪ್ರತಿಯೊಂದು ವಸ್ತುನು ಲಯ ಆಗ್ತಾನೆ ಇರುತ್ತೆ, ತಿರ್ಗಾ ಹೊಸ ವಸ್ತುಗಳು ಹುಟ್ಟತಾನೆ ಇರುತ್ತೆ. ಸೊ ನೆನ್ನೆ ಇದ್ದಿದ್ದ ಹೂವಿನ ಗಿಡದಲ್ಲಿ ಹೂವು ಇವತ್ತು ಹೂ ಬಿಟ್ಟು ನಾಳೆ ಹೂ ಉದುರ ಹೋಗುತ್ತೆ,
ತಿರ್ಗಾ ನಾಡಿಂದ ಇನ್ನೊಂದು ಹೂ ಬರುತ್ತೆ, ಆಮೇಲೆ ಗಿಡನೂ ಸತ್ತೋಗಿ ಇನ್ನೊಂದು ಗಿಡ ಬರುತ್ತೆ. ಸೊ ಹಾಗಾಗತ್ತೆ ಹೊರತು ಅದೇ ಗಿಡ 1000 ವರ್ಷ ಇದೆ ಅಂತ ಏನಿಲ್ಲ. ಸೊ ನಾನೇ 100 ವರ್ಷದ ಮೇಲೂ ಇದ್ದೀನಿ ಅಂತ, 150 ವರ್ಷದ ಮೇಲೆ ಇದ್ದೀನಿ ಅಂತ ಏನಿಲ್ಲ. ಸೊ ಹಾಗೆ ನನಗೂ ಒಂದು ಡೇಟ್ ಆಫ್ ಡೆತ್ ಅಂತ ಇದೆ. ಹಾಗಾಗಿ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುಗಳಿಗೂ, ಪ್ರತಿಯೊಂದು ವಿಚಾರಗಳಿಗೂ ಒಂದು ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಮತ್ತೆ ಮೇಂಟೆನೆನ್ಸ್ ಮಧ್ಯದಲ್ಲಿ, ಇವೆರಡರ ಮಧ್ಯ ಡೇಟ್ ಆಫ್ ಬರ್ತ್ ಅಂಡ್ ಡೇಟ್ ಆಫ್ ಡೆತ್ ಮಧ್ಯದಲ್ಲಿ ಏನಿದೆಯೋ ಅದು. ಫಾರ್ ಎಕ್ಸಾಂಪಲ್, ನಾನು ಒಂದು ಮಗು ಆಗಿದ್ದೆ. ಮಗುವಿಗೆ ಎಷ್ಟು ವರ್ಷ ಮಗು ಆಗಿದ್ದೆ? 7 ವರ್ಷ ತನಕನೂ ಮಗು ಆಗಿದ್ದೆ ಅಂತಂದ್ರೆ 7 ವರ್ಷದ ತನಕ ಮಾತ್ರ ನಾನು ಮಗು. ನಾನು ಮಗುವಾಗಿ ಹುಟ್ಟಿದೆ ಸೃಷ್ಟಿ. 7 ವರ್ಷದ ನಂತರ ಬಾಲಕ ಆಗ್ಬಿಟ್ಟೆ, ನಾನು ಮಗು ಆಗಿಲ್ಲ. ಅಂದ್ರೆ ಮಗು ಹೋಯ್ತು, ಮಗುವಿನ ಅವಸ್ಥೆ ಹೊರಟೋಯ್ತು. ಅದು ಹೋದ್ಮೇಲೆನೆ ನಾನಿನ್ನೂ ಮಗುನೇ ಆಗಿರ್ತೀನಿ. 100 ವರ್ಷ ಆದ್ರೂ ಹಂಗೆ ಹೆಬ್ಬೆಟ್ಟೆ ಚೀಪ್ಕೊಂಡು ಅಂಗಾಲ ಇಟ್ಕೊಂಡೇ ಇರ್ತೀನಿ ಅನ್ನಕ್ಕಾಗುತ್ತಾ? ಆಗಲ್ಲ. ಸೊ ಹಾಗಾಗಿ ಒಂದೊಂದು ಅವಸ್ಥೆಗಳು ಕೂಡ ಸೃಷ್ಟಿನೇ. ಆ ಸೃಷ್ಟಿ, ಸ್ಥಿತಿ, ಲಯ ಪ್ರತಿಯೊಂದು ಅವಸ್ಥೆನಲ್ಲೂ ಆಗುತ್ತೆ. ಆ ಅವಸ್ಥೆನಲ್ಲಿ ಆಗ್ತಾ ಇದೆ. ಮಗುವಿಂದ ಬಾಲಕ ಆಗ್ತಾನೆ, ಬಾಲಕನಿಂದ ಯುವಕ ಆಗ್ತಾನೆ, ಯುವಕನಿಂದ ಗೃಹಸ್ಥ ಮಧ್ಯವಯಸ್ಕ ಆಗ್ತಾನೆ, ಆಮೇಲೆ ವೃದ್ಧಾಪ್ಯಕ್ಕೆ ಹೋಗ್ತಾನೆ, ಆಮೇಲೆ ಸಾವು ಆಗುತ್ತೆ, ತಿರ್ಗಾ ಇನ್ನೊಂದ್ಸಲ ಹುಡ್ತಾನೆ. ಸೊ ಹಾಗಾಗಿ ಸೃಷ್ಟಿ, ಸ್ಥಿತಿ, ಲಯ ಒಂದೇ ಸಲ ಸತ್ತು ಹೋಗೋದು ಲಯ ಅಲ್ಲ. ಪ್ರತಿ ದಿವಸನೂ ನಾವು ಸಾಯ್ತಾ ಇದೀವಿ. ಪ್ರತಿ ದಿವಸನೂ ನಮ್ಮ ದೇಹದಲ್ಲಿ ಲಕ್ಷಾಂತರ ಸೆಲ್ಗಳು ಹುಟ್ಟುತ್ತಾ ಇದೆ, ಲಕ್ಷಾಂತರ ಸೆಲ್ಗಳು ಸಾಯ್ತಾ ಇದೆ. ಸೊ ಹಾಗಾಗಿ ಆ ಸಾಯೋದಕ್ಕೆ ಕಾರಣಕರ್ತನೂ ನೀನೇನೆ, ಹುಟ್ಟಿಸೋದಕ್ಕೆ ಕಾರಣಕರ್ತನೂ ನೀನೇನೆ, ಮೈಂಟೈನ್ ಆಗ್ತಾ ಇರೋದಕ್ಕೂ ನೀನೇನೆ ಅಂತ ಹೇಳ್ತಾ ಇರೋದು. ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ ಹರ್ತಾಸಿ. ಸೊ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸ್ಮಿ ಅಂದ್ರೆ ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲಾವುದೂ ನೀನೇ, ಎಲ್ಲಾವುದನ್ನು ತಿಳ್ಕೊಂಡಿರೋನು ನೀನೇ, ಎಲ್ಲಾವುದನ್ನು ಮೇಂಟೈನ್ ಮಾಡ್ತಾ ಇರೋನು ನೀನೇ, ಎಲ್ಲಾವುದನ್ನು ಸೃಷ್ಟಿ, ಸ್ಥಿತಿ, ಲಯ ಎಲ್ಲಾವುದನ್ನು ಮಾಡ್ತಾ ಇರೋನು ನೀನೇ ಅಂತ ಹೇಳೋದು. ತ್ವಂ ಸಾಕ್ಷಾತ್ ಆತ್ಮಾಸಿ ನಿತ್ಯಂ. ಆ ಥರದ ಇರೋನು ಕೂಡ ನೀನು ಅಂತ ಏನ್ ಹೇಳ್ತಾ ಇದ್ದೀನಿ, ಅದೇ ನನ್ನ ಆತ್ಮದಲ್ಲೂ ನೀನೇ ಇದೀಯಾ ಅಂತ ಹೇಳುವಂತ ವಿಚಾರ ಇದು. ಓಂ ನಮಸ್ತೆ ಗಣಪತಯೇ, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ, ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ. ಅಲ್ಲಿಗೆ ನಿಲ್ಸಿರ್ತೀನಿ. ತರಗತಿಯಿಂದ ಮುಂದಕ್ಕೆ ಪಾಠ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.